ಹೋಗಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಭಾಗವತ ಗ್ರಂಥ ಮುಗಿಸುವಂಥ ಗ್ರಂಥ ಅಲ್ಲ. ಹೇಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, PUC, ಇಂಜಿನಿಯರಿಂಗ್ ಹೋದ್ಮೇಲೆ ಒಂದು ಸಲ ಓದಿದ ಮೇಲೆ ಆ ಬುಕ್ಸನ್ನು ಮತ್ತೆ ಮುಟ್ಟೋಂಗೆ ಇಲ್ಲ. ಏನು ಮಾಡ್ತಾರೆ, ಅದನ್ನು ರದ್ದಿ ಕೊಟ್ಬಿಡ್ತಾರೆ. ಸೊ ಆಲ್ ಮಟೀರಿಯಲ್ ಎಜುಕೇಷನ್ ಇಸ್ ರದ್ದಿಪಾಲ್. ಅಲ್ಟಿಮೇಟ್ಲಿ ಎಲ್ಲ ಬುಕ್ಸ್ ಎಲ್ಲಿಗೆ ಹೋಗ್ತದೆ? ರದ್ದಿಗೆ ಹೋಗ್ತದೆ. ಆದರೆ ಭಗವದ್ಗೀತಾ ಭಾಗವತ ಆಗಲ್ಲ. ಅದನ್ನು ಪದೇ ಪದೇ ಓದ್ತಾ ಇರಬೇಕು. ಹೃಷ್ಯಾಮೀಚ ಮುಹುರ್ಮುಹು. ಎಷ್ಟು ಸಲ ಓದ್ತಿರೋ ಅಷ್ಟು ಸಲ ಅದು ನಿಮಗೆ ಆನಂದವನ್ನು ಕೊಡ್ತದೆ, ಹೊಸ ಹೊಸ ಆನಂದವನ್ನು ಒದಗಿಸಿಕೊಡ್ತದೆ. ಫಸ್ಟ್ ಟೈಮ್ ಓದಿದಾಗ ಒಂದು ಲೆವೆಲಲ್ಲಿ ಅರ್ಥ ಆಗ್ತದೆ, ಸೆಕೆಂಡ್ ಟೈಮ್ ಓದಿದಾಗ ಇನ್ನಿಷ್ಟು ಆಳವಾಗಿ ಅರ್ಥ ಆಗ್ತದೆ. ಪದೇ ಪದೇ ಓದ್ತಾ ಇದ್ದಂಗೆ ಆ ಭಾಗವತದ ರಸ, ಭಕ್ತಿ ರಸ ಇನ್ನಿಷ್ಟು ರುಚಿಕರವಾಗ್ತದೆ. ಇಟ್ ಬಿಕಮ್ಸ್ ವೆರಿ ಟೇಸ್ಟಿ. ಅದಕ್ಕೆ ಭಾಗವತವನ್ನು ಒಂದು ಸಲ ಕೇಳೋದಲ್ಲ, ಪದೇ ಪದೇ ಕೇಳಬೇಕು. ಯಾವಾಗ ಕೇಳಬೇಕು? ಮಾತಾಜಿ ಹೇಳಿದ್ರೆ 8 ವರ್ಷದ ನಂತರ ಆಗ್ತಾಯಿದೆ ಅಂತ ಕತೆ. 8 ವರ್ಷದ ನಂತರ ಅಲ್ಲ, ಯಾವಾಗ ಕೇಳಬೇಕು? ಪ್ರತಿದಿನ ಕೇಳಬೇಕು. ನಿತ್ಯಂ ಭಾಗವತ ಸೇವೆ. ಸೊ ಪ್ರತಿದಿನ ಭಾಗವತವನ್ನು ಕೇಳಬೇಕು, ಕೃಷ್ಣನ ಕುರಿತ ಕೇಳಬೇಕು. ಅಟ್ಲೀಸ್ಟ್ ಪ್ರತಿದಿನ ಕೆಲವೊಂದು ಪುಟಗಳನ್ನು ಓದಬೇಕು, ಭಾಗವತದ ಕೆಲವೊಂದು ಪೇಜಸನ್ನು ಓದಬೇಕು. ಆವಾಗ ನಿತ್ಯಂ ಭಾಗವತ ಸೇವೆ, ನಿತ್ಯ ಭಗವಂತನ ಸ್ಮರಣೆ ಆಗ್ತದೆ. ಸೇವೆ ಅಂತಂದರೆ ಸ್ಮರಣೆ ಅಥವಾ ಶ್ರವಣ. ಭಗವಂತನ ಬಗ್ಗೆ ಕೇಳುವುದು ಕೂಡ ಒಂದು ಸೇವೆ, ಭಗವಂತನ ಬಗ್ಗೆ ಹೇಳುವುದು ಕೂಡ ಒಂದು ಸೇವೆ. ಸೊ ಈಗ ನಾನು ಕೀರ್ತನೆ ಮಾಡ್ತಾಯಿದ್ದೀನಿ, ತಾವು ಶ್ರವಣ ಮಾಡ್ತಾಯಿದ್ದೀರಾ. ಶ್ರವಣ ಕೀರ್ತನೆ ನಂತರ ಸ್ಮರಣ ಆಗ್ತದೆ. ಕ್ಲಾಸ್ ಮುಗಿದ ಮೇಲೆ ಏನು ಮಾಡೋದು? ಸ್ಮರಣ. ಕ್ಲಾಸಲ್ಲಿ ಏನು ಕೇಳಿದ್ದೀವಿ, ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಸ್ಮರಣ ಮಾಡ್ತಾ ಇರೋದು. ಸೊ ಯಾವಾಗ ಶ್ರವಣ ಕೀರ್ತನೆ ಚೆನ್ನಾಗಿ ಆಗ್ತದೆ, ಆವಾಗ ಸ್ಮರಣ ಆಗ್ತದೆ. ಸೊ ಈ ಭಾಗವತ ಕಥೆಯ ಉದ್ದೇಶವೇನು? ಭಗವಂತನ ಸ್ಮರಣವಾಗಲಿ ಅಂತ, ಸ್ವಲ್ಪ ಆದರೂ ಸ್ಮರಣವಾಗಲಿ ಅಂತ. ಅಟ್ಲೀಸ್ಟ್ ಕ್ಲಾಸ್ ಕೇಳುವಾಗಾದರೂ ಭಗವಂತನ ಸ್ಮರಣೆ ಇರ್ತದೆ. ಕ್ಲಾಸ್ ಆದಮೇಲೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಈ 1-2 ಗಂಟೆ ಭಗವಂತನ ಸ್ಮರಣೆ ಇರ್ತದೆ. ಸೊ ಇದು ಭಾಗವತ ಪುರಾಣದ 7ನೇ ಸ್ಕಂದವನ್ನು ಮುಗಿಸಿದ್ವಿ. ಈಗ 8ನೇ ಸ್ಕಂದಕ್ಕೆ ಹೋಗೋಣ. ಸಾಕಷ್ಟು ಕಥೆಗಳಿವೆ. ಇವತ್ತಂತೂ ತುಂಬ ಕಥೆಗಳು ಬರ್ತವೆ. ನಾನು ಕೆಲವೊಂದು ಸ್ಕಿಪ್ ಮಾಡಿ ಹೋಗ್ತೀನಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರಥಮ 4 ಸ್ಕಂದಗಳಲ್ಲಿ ಸರ್ಗ ವಿಸರ್ಗದ ಉಲ್ಲೇಖವಿದೆ. ಮುಖ್ಯವಾಗಿ ಎಲ್ಲ ಭಾಗವತದ 10 ವಿಷಯಗಳು ಎಲ್ಲ ಸ್ಕಂದಗಳಲ್ಲಿ ಸ್ವಲ್ಪ ಸ್ವಲ್ಪ ಉಲ್ಲೇಖ ಇದೆ. ಬಟ್ ಮುಖ್ಯವಾಗಿ ಪ್ರಥಮ 4 ಸ್ಕಂದಗಳಲ್ಲಿ
ಸರ್ಗ ವಿಸರ್ಗ, ಮಹಾವಿಷ್ಣು ಮಾಡಿದಂಥ ಸೃಷ್ಟಿ ಮತ್ತು ಬ್ರಹ್ಮನ ಸೃಷ್ಟಿ. 5ನೇ ಸ್ಕಂದದಲ್ಲಿ ಸ್ಥಾನಂ ವೈಕುಂಠ ವಿಜಯಂ. ಹೇಗೆ ಜನರು ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ತಮ್ಮ ಲೋಕಗಳಲ್ಲಿ ಇದ್ಕೊಂಡು ಹೇಗೆ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ದಟ್ಸ್ ದ ಮೇನ್ ಟಾಪಿಕ್ ಆಫ್ 5th ಕ್ಯಾಂಟೋ, ಪಂಚಮ ಸ್ಕಂದ. ಸ್ಥಾನಂ ವೈಕುಂಠ ವಿಜಯಂ. ಮತ್ತು 6ನೇ ಸ್ಕಂದದ ಒಂದು ವಿಷಯ ಪೋಷಣಂ ತದನುಗ್ರಹ, ಭಗವಂತನ ಅನುಗ್ರಹ. ಭಗವಂತ ಹೇಗೆ ತನ್ನ ಭಕ್ತರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಅಜಾಮಿಳನಿಗೆ ಹೇಗೆ ರಕ್ಷಣೆಯನ್ನು ಕೊಟ್ಟ. ಚಿತ್ರಕೇತು ಮಹಾರಾಜರು ಅಸುರರಾದರು, ಶಾಪ ಸಿಕ್ಕಿಯವರು ಅಸುರರಾದರು, ಅವರಿಗೆ ಹೇಗೆ ರಕ್ಷಣೆಯನ್ನು ಕೊಟ್ಟ. ಈ ರೀತಿ ಇಂದ್ರ ಪದೇ ಪದೇ ತಪ್ಪು ಮಾಡ್ತಾ ಇದ್ದ, ಆದರೂ ಕೂಡ ಅವನ ಮೇಲೆ ಅನುಗ್ರಹವನ್ನು ಕೊಟ್ಟರು. ಈ ರೀತಿ ಪೋಷಣಂ ತದ್ ಅನುಗ್ರಹ. ರೈಟ್. ಭಕ್ತರು ಆಕಸ್ಮಿಕವಾಗಿ ಅಥವಾ ನೆಗ್ಲೆಕ್ಟ್ಫುಲ್ ಏನಾದರೂ ತಪ್ಪು ಮಾಡಿದರೆ ಹೇಗೆ ಭಗವಂತ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ, ಹೇಗೆ ಅವರಿಗೆ ಭಕ್ತಿಯನ್ನು ಒದಗಿಸಿಕೊಡ್ತಾನೆ ಅನ್ನೋದು ಪೋಷಣೆ. ಪೋಷಣಂ ತದ್ ಅನುಗ್ರಹ. 7ನೇ ಸ್ಕಂದದ ಒಂದು ವಿಷಯ ಊತಿ ಅಂತಂದರೆ ಡಿಸೈರ್, ಇಚ್ಛೆ ಅಂತ ಹೇಳ್ಬೋದು. ರೈಟ್. ಕ್ರಿಯೇಟಿವ್ ಡಿಸೈರ್ ಅಂತ ಹೇಳ್ಬೋದು. ಸೊ ಊತಯ ಕರ್ಮವಾಸನ. ವಾಸನ ಅಂದ್ರೇನು? ಆಸೆಗಳು. ವಾಸನ, ಕರ್ಮವಾಸನ. ಅದರಲ್ಲಿ 2 ಕ್ಯಾಟಗರಿ, ಶುಭ ಅಶುಭ. ಶುಭ ವಾಸನೆಗಳು, ಅಶುಭ ವಾಸನೆಗಳು. ರೈಟ್. ಸೊ ಭಾಗವತ ಕೇಳುವ ಇಚ್ಛೆ ತಮ್ಮೆಲ್ಲರಿಗೂ ಇದೆ, ಅದು ಶುಭ. ಅದು ಕೆಲವೊಬ್ಬರಿಗೆ ಕುಡಿಯೋ ಚಟ ಇರ್ತದೆ, ಸಿಗರೆಟ್ ಚಟ ಇರ್ತದೆ, ಥಿಯೇಟ್ರಿಗೆ ಹೋಗೋ ಚಟ ಇರ್ತದೆ, ಅದು ಅಶುಭ. ಸೊ ಹಿರಣ್ಯಕಶಿಪು ಅಶುಭ ಕರ್ಮವಾಸನ. ಪ್ರಹ್ಲಾದ ಶುಭ. ಸೊ ಈ ರೀತಿ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುವಿನ ಒಂದು ಪರಿಚಯವನ್ನು 7ನೇ ಸ್ಕಂದದಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಊತಿ. 8ನೇ ಸ್ಕಂದದ ಮುಖ್ಯ ವಿಷಯ ಮನ್ವಂತರಾಣಿ ಸದ್ಧರ್ಮ. ಮನ್ವಂತರ. ರೈಟ್. ಸೊ ಪ್ರತಿಯೊಂದು ಮನ್ವಂತರದಲ್ಲಿ ಹೇಗೆ ಭಗವಂತ ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರತಿಯೊಂದು ಮನ್ವಂತರದಲ್ಲಿ ಹೇಗೆ ಧರ್ಮಾಚರಣೆ ಮಾಡ್ತಾಯಿದ್ರು ಅನ್ನೋದು ವಿಷಯ ಈ ಒಂದು 8ನೇ ಸ್ಕಂದದ್ದಾಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಯಾವ ಲೀಲೆ ಬರ್ತದೆ? ಇಲ್ಲ. ಗಜೇಂದ್ರ ಮೋಕ್ಷ, ವಾಮನ ಅವತಾರ, ಸಮುದ್ರ ಮಂಥನ. ಹಲವಾರು ಉಪಕಥೆಗಳಿವೆ, ಮುಖ್ಯವಾಗಿ ಈ 3. ಸೊ ಪ್ರತಿಯೊಂದು ಮನ್ವಂತರದಲ್ಲಿ ಮನುಪುತ್ರರು, ದೇವತೆಗಳು, ಸುರ ಈಶ್ವರರು, ಋಷಿಗಳು ಮತ್ತು ಅಂಶಾವತಾರ ಮತ್ತು ಭಗವಂತನ ಮನ್ವಂತರ ಅವತಾರದ ಒಂದು ಚಟುವಟಿಕೆಗಳು ಇವೆಲ್ಲವೂ ಇಲ್ಲಿ ವರ್ಣನೆ ಆಗಿವೆ. ಸೊ ಸ್ವಯಂಭುವನ ಮನುವಿನ ಕಥೆ ನಾವು ವಿಸ್ತಾರವಾಗಿ ಕೇಳಿದ್ವಿ. ರೈಟ್. ಸ್ವಯಂ ಮನುವಿನ 5 ಮಕ್ಕಳು, ಅವರ ಕಥೆ ವಿಸ್ತಾರವಾಗಿ ಕೇಳಿದ್ವಿ. 2ನೇ ಮನು ಸ್ವರೋಚಿಷ. ರೈಟ್. ಮನ್ವಂತರ ಅಂದರೆ ಏನು ಅಂತ ತಾವು ಕೇಳ್ಬೋದು. ಮನ್ವಂತರ ಅಂದರೆ ಏನು? ಕಾಲದ ಒಂದು ಗಣನೆ. ಹೇಗೆ ಗಂಟೆ ಇದೆ, ನಿಮಿಷ ಇದೆ, ನಂತರ ಗಂಟೆ, ನಂತರ ದಿನ, ನಂತರ ರಾತ್ರಿ, ನಂತರ ಪಕ್ಷ, ನಂತರ ಮಾಸ, ನಂತರ ಋತು, ನಂತರ ಅಯನ, 6 ತಿಂಗಳಿಗೆ ಅಯನ ಅಂತಾರೆ, ಉತ್ತರಾಯಣ, ದಕ್ಷಿಣಾಯಣ, ನಂತರ ವರ್ಷ. ಓಕೆ, 1 ವರ್ಷ. ಅದೇ ಹೇಳ್ತಾ ಇದ್ದೀನಿ. ಓಕೆ, 4,32,000 ವರ್ಷಗಳು ಸೇರಿದರೆ ಒಂದು ಯುಗ. ಎಷ್ಟು? 4,32,000 ಸೇರಿದರೆ ಒಂದು ಕಲಿಯುಗ. ಅದ್ರ ಡಬಲ್ ಮೇಲೆ ಇಟ್ಬಿಡ್ಬೋದು, ಸ್ಟ್ರೈಟ್ ಇಟ್ಬಿಡಿ. ನೀವು ಇಲ್ಲಿ ಕೂತ್ಕೊ ಓದಬೇಕಿದ್ರೆ ಕನ್ಸೈಟ್ ಫೀಲ್ ಕಂಫರ್ಟಬಲ್. ಸೊ ಮನ್ವಂತರ ಯುಗ. ಒಂದು ಯುಗ ಅಂದರೆ ಕಲಿಯುಗ ಅಂತಂದರೆ 4,32,000. ಅದರ ಡಬಲ್ ಇದೆ ದ್ವಾಪರ ಯುಗ, ಅದರ ಟ್ರಿಪಲ್ ತ್ರೇತಾಯುಗ, ಅದರ 4 ಟೈಮ್ಸ್ ಸತ್ಯಯುಗ. ಸೊ ಒಂದು ಕಲಿಯುಗ ಎಕ್ಸ್ ಅಂತ ಹೇಳಿದರೆ 10x = 1 ದಿವ್ಯಯುಗ, 4 ಯುಗಾಸ್ ಕಂಬೈಂಡ್. ಅಂದರೆ 43,20,000 ವರ್ಷಗಳು. ಅದು ಎಷ್ಟಾಯಿತು? ಒಂದು ದಿವ್ಯಯುಗ. ಅರ್ಥ ಆಗ್ತಾಯಿದೆ? ಮ್ಯಾಥಮೆಟಿಕ್ಸ್, ಗಣಿತ ಅಷ್ಟೇ, ಸಿಂಪಲ್ ಗಣಿತ. ಸೊ ಈ ರೀತಿ 1000 ದಿವ್ಯ ಯುಗಗಳು ಸೇರಿದರೆ ಒಂದು ಬ್ರಹ್ಮನ ದಿನ. ಸಹಸ್ರಯುಗ ಪರ್ಯಂತಂ
ಅಹರ್ಯದ್ ಬ್ರಾಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರವಿದೋ ಜನಃ. ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 1,000 ದಿವ್ಯ ಯುಗಗಳಂದರೆ ಬ್ರಹ್ಮನ ಒಂದು ದಿನ ಅಷ್ಟೇ. ಬ್ರಹ್ಮನ ರಾತ್ರಿ ಕೂಡ ಇದೆ. ಸೊ ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು. ಸೊ 1000 ಯುಗಗಳನ್ನು, ದಿವ್ಯ ಯುಗಗಳನ್ನು 14 ಭಾಗಗಳು ಮಾಡಿದರೆ ಅದು ಒಂದು ಮನ್ವಂತರ. ದ್ಯಾಟ್ ಇಸ್ ಈಕ್ವಲ್ ಟು 71 ದಿವ್ಯ ಯುಗಗಳು. ಅಂದರೆ ಸತ್ಯ, ತ್ರೇತ, ದ್ವಾಪರ, ಕಲಿಯ 4 ಯುಗಗಳಿನವೆ. ಇಷ್ಟು 71 ಬಾರಿ, ಆದರೆ ಅದು ಒಂದು ಮನ್ವಂತರ. ಓಕೆ. ಸೊ ಬ್ರಹ್ಮನ ಒಂದು ದಿನದಲ್ಲಿ 14 ಮನ್ವಂತರಗಳು. ಓಕೆ. ಈಗ ಸದ್ಯಕಾಲದಲ್ಲಿ ಬ್ರಹ್ಮನ 51ನೇ ವರ್ಷ ನಡೀತಾ ಇದೆ. 51ನೇ ವರ್ಷದ ಪ್ರಥಮ ದಿನ ನಡೀತಾ ಇದೆ. ಆ ಪ್ರಥಮ ದಿನದಲ್ಲಿ ಎಷ್ಟು ಮನ್ವಂತರಗಳು? 14. 7ನೇ ಮನ್ವಂತರ ನಡೀತಾ ಇದೆ. 7ನೇ ಮನ್ವಂತರದ 28ನೇ ದಿವ್ಯಯುಗದ ಸೈಕಲ್ ನಡೀತಾ ಇದೆ. ಆ 28ನೇ ದಿವ್ಯಯುಗದ ಕಲಿಯುಗದಲ್ಲಿ ಒಂದು 5150 ವರ್ಷಗಳೇನೋ ಮುಗಿದಿದೆ, ಅಪ್ರಾಕ್ಸಿಮೇಟ್ಲಿ. ಓಕೆ. ಇದು ಸಮಯದ ಗಣನೆ. ಹೆಚ್ಚು ವಿಷಯ ಬೇಕಂದರೆ 3ನೇ ಸ್ಕಂದದ 11ನೇ ಅಧ್ಯಾಯವನ್ನು ಓದಿ. 3rd ಕ್ಯಾಂಟು ದ ಕ್ಯಾಲ್ಕುಲೇಷನ್ ಆಫ್ ಟೈಮ್ ಅಲ್ಲಿ ಬರ್ತದೆ. ಅಲ್ಲಿ ಸಮಯದ ಗಣನೆ. ಮತ್ತು 5ನೇ ಸ್ಕಂದದಲ್ಲೂ ಬರ್ತದೆ, ಕ್ಯಾಲ್ಕುಲೇಷನ್ ಬೈ ದ ಮೂಮೆಂಟ್ಸ್ ಆಫ್ ದ ಸನ್, ಅದು ಬರ್ತದೆ. ಸೊ 3ನೇ ಸ್ಕಂದದಲ್ಲಿ ಅಣು, ತ್ರಸರೇಣು. ಒಂದು ಅಣು ಏನಂತಾರೆ, ಒಂದು ಅಣು ಅಂತಂದರೆ ಟೈನಿ ಆ್ಯಟಮ್. ಸೂರ್ಯ ಅದನ್ನು ಕ್ರಾಸ್ ಮಾಡೋದಕ್ಕೆ ಎಷ್ಟು ಸಮಯ ತಗೊತಾನೆ? ತನ್ನ ವೇಗದಿಂದ ಒಂದು ಅಣು ಪ್ರಮಾಣವನ್ನು ಪಾರು ಮಾಡೋದಕ್ಕೆ ಎಷ್ಟು ಸಮಯ ಬೇಕು, ಅದಕ್ಕೆ ಅಣು ಅಂತಾರೆ. ಅದು ತ್ರಿಸರೇಣು. ಅದೇ ರೀತಿ ಕ್ಯಾಲ್ಕುಲೇಟ್ ಆಗ್ತಾ 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 ಯುಗ, ಮನ್ವಂತರ, ಕಲ್ಪ. ಕಲ್ಪ ಅಂದರೆ ಬ್ರಹ್ಮನ ಒಂದು ದಿನ. ಪರಾರ್ಧ ಅಂದರೆ ಬ್ರಹ್ಮನ 50 ವರ್ಷ. ದ್ವಿಪರಾರ್ಧ ಅಂದರೆ ಬ್ರಹ್ಮನ 100 ವರ್ಷಗಳು. ಸೊ ಅಷ್ಟರವರು ಗಣನೆ ಇದೆ. ಇವನ್ ಆಧುನಿಕ ವಿಜ್ಞಾನಿಗಳು ಕೂಡ ಇಷ್ಟು ಕ್ಯಾಲ್ಕುಲೇಟ್ ಮಾಡಲು ಇನ್ನೂ ಸಾಧ್ಯವಾಗಿಲ್ಲ. ಸೊ ನಮ್ಮ ಋಷಿಗಳು, ಮುನಿಗಳೆಲ್ಲ ಮೊದಲೇ ಮಾಡಿ ಕೊಟ್ಟಿದ್ದಾರೆ. ಸೊ ಭಾಗವತದಲ್ಲಿ ನೀವು ವಿಜ್ಞಾನವನ್ನು ಕೂಡ ಕಲಿಬೋದು. ಸೈನ್ಸ್, ಆಸ್ಟ್ರಾನಮಿ ಆಲ್ಸೋ ಯು ಕ್ಯಾನ್ ಲರ್ನ್ ಇನ್ ಭಾಗವತ. ಸೊ 2ನೇ ಮನು ಸ್ವರೋಚಿಸ, 3ನೇ ಮನು ಉತ್ತಮ, ಪ್ರಿಯವರ್ತನ ಮಗ ಉತ್ತಮ, 4ನೇ ಮನು ತಾಮಸ, ಉತ್ತಮನ ಸಹೋದರ, 5ನೇ ಮನು ರೈವತ. ಸೊ ಈ ರೀತಿ ಶುಕದೇವ ಗೋಸ್ವಾಮಿಯವರು 4ನೇ ಮನುವಿನ ಕಥೆ ಹೇಳುವಾಗ ಮಧ್ಯದಲ್ಲಿ ಹೇಳ್ತಾರೆ, ಸೊ ಹರಿ ಅನ್ನುವ ಅವತಾರ, ಭಗವಂತನ ಅವತಾರ, ಗಜೇಂದ್ರನ ರಕ್ಷಣೆ ಮಾಡಿದರು ಅಂತ. ಪರೀಕ್ಷಿತ್ ಮಹಾರಾಜ್ ಮಾಡ್ಲಿ, ಗುರುಗಳೇ ಏನು ವಿಸ್ತಾರವಾಗಿ ಹೇಳಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಡಿ, ವಿಸ್ತಾರವಾಗಿ ಹೇಳಿ, ಕತೆ ಕೇಳಬೇಕು ನಾನು. ಇಲ್ಲಾಂದ್ರೆ ಗುರುಗಳು ಮುಂದೆ ಹೋಗೋರಿದ್ರು, ಕಂಟಿನ್ಯೂ ಮಾಡೋದಿತ್ತು. ಸೊ ಪರೀಕ್ಷಿತ ಕ್ವಶನ್ ಕೇಳ್ತಾನೆ, ಏನಾಯಿತು? ಮತ್ತು 6ನೇ ಮನ್ವಂತರದಲ್ಲಿ ಹೇಳುವಾಗ ಸಮುದ್ರ ಮಂಥನವಾಯಿತು, ದೇವತೆಗಳಿಗೆ ಅಮೃತ ಸಿಕ್ತು, ಅಸುರರಿಗೆ ಸಿಗಲಿಲ್ಲ. ಇಮಿಡಿಯೇಟ್ಲಿ ಕ್ವಶನ್, ಗುರುಗಳೇ ವಿಸ್ತಾರವಾಗಿ ಹೇಳಿ, ಮಂಥನ ಮಾಡುವ ಅವಶ್ಯಕ, ಸುರರು ಅಸುರರು ವೈರಿಗಳು ಅವರು ಒಟ್ಟಿಗೆ ಸೇರಿ ಮಂಥನ ಹೇಗೆ ಮಾಡಿದರು, ಅದು ಹೇಗೆ ಸಾಧ್ಯವಾಯಿತು ಅಂತ, ಘಟನೆಯಲ್ಲಿ ಏನೇನಾಯಿತು ವರ್ಣನೆ ಮಾಡಿ ಅಂತ ಹೇಳಿದಾಗ ಸಮುದ್ರ ಮಂಥನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸುಮಾರು ಒಂದು 5 ಅಧ್ಯಾಯಗಳು ಸಮುದ್ರ ಮಂಥನಲ್ಲಿ. ನಂತರ ಸೊ 7ನೇ ಮನ್ವಂತರದಲ್ಲಿ ವಾಮನ ದೇವರು ಬಲಿ ಮಹಾರಾಜರಿಂದ ಇಡೀ ಸಾಮ್ರಾಜ್ಯವನ್ನು ಕತ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಇದು ಉತ್ತಮ ಇದೆಯಲ್ಲ, ಸಣ್ಣ ಪರಿವರ್ತನ ಉತ್ಥಾನಪಾದನ, ಪ್ರಿಯವ್ರತ ಈಸ್ ಅನದರ್ ಉತ್ತಮ. ದಟ್ಸ್ ಅನದರ್ ಉತ್ತಮ. ದೇರ್ ಮೇ ಬಿ ಮೆನಿ ನೇಮ್ಸ್ ವಿತ್ ಸೇಮ್ ಪರ್ಸನಾಲಿಟೀಸ್ ವಿತ್ ಸೇಮ್ ನೇಮ್. ಸೊ ಗಜೇಂದ್ರ ಮೋಕ್ಷ ಕಥೆ ಎಲ್ಲರಿಗೂ ಗೊತ್ತಾ? ವಿಲ್ ಕಂಟಿನ್ಯೂ ಮಾಡೋಣ ಮುಂದೆ. ರೈಟ್. ಇಂದ್ರದುಮ್ನ ಅಂತ ರಾಜನಿದ್ದ, ಧ್ಯಾನಕ್ಕೆ ಕೂತ್ಕೊಂಡಿದ್ದ. ಆಗ ಅಲ್ಲಿ ಅಗಸ್ತ್ಯ ಮುನಿಗಳು ಬರ್ತಾರೆ. ಅವರು ಬಂದಿದ್ದು ಅವ್ರಿಗೆ ಗೊತ್ತಾಗಲಿಲ್ಲ, ಸೊ ಅವ್ರಿಗೆ ಸ್ವಾಗತಿಸಲಿಲ್ಲ. ಆಗ ಗುರುಗಳು ಹೇಳ್ತಾರೆ, ನೀನು ಆನೆ ಥರ ಮೂಕ ಪ್ರಾಣಿಯಾಗಿದ್ದೀಯಾ, ನಿನಗೆ ಒಂದು ಶಿಕ್ಷೆ ಕೊಡಬೇಕು, ನೀನು ಆನೆ ಆಗು ಅಂತ ಅವ್ರಿಗೆ ಶಾಪವನ್ನು ಕೊಡ್ತಾರೆ. ಸೊ ಇಂದ್ರದುಮ್ನ ರಾಜನಾಗಿದ್ನಲ್ಲ, ಅದಕ್ಕೆ ಆನೆಗಳ ರಾಜನಾಗಿಬಿಡ್ತಾನೆ ಗಜೇಂದ್ರ ಅವನ ಹೆಸರು. ಒಂದು ದಿನ ಗಜೇಂದ್ರ
ತನ್ನ ಪರಿವಾರದ ಜೊತೆ ತ್ರಿಕೂಟ ಪರ್ವತದ ಹತ್ತಿರ, ತ್ರಿಕೂಟ ಅಂದರೆ 3 ಶಿಖರಗಳಿತ್ತು, ಚಿನ್ನದ ಶಿಖರಗಳು. ಅದರ ಸುತ್ತಲೂ ದೊಡ್ಡ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಹಲವಾರು ಕಾಡು ಪ್ರಾಣಿಗಳಿದ್ದವು. ಅಲ್ಲಿ ಒಂದು ಸರೋವರವಿತ್ತು. ಆ ಸರೋವರದ ಸುತ್ತಲೂ ಚಿನ್ನ ಬೆಳ್ಳಿ ಎಲ್ಲ ದೊರಕ್ತಾ ಇತ್ತು. ಆ ಸರೋವರದಲ್ಲಿ ತಂಪಾದ ನೀರು ಮತ್ತು ಕಮಲದ ಹೂಗಳು ಅರಳುತ್ತಿದ್ದವು. ಅಂತಹ ಒಂದು ಜಾಗದಲ್ಲಿ ತಾನು ಪರಿವಾರದ ಜೊತೆ, ಹೆಂಡತಿ ಮಕ್ಕಳ ಜೊತೆ ಆ ನೀರನ್ನು ಪ್ರವೇಶಿಸುತ್ತಾನೆ. ಆ ನೀರನ್ನು ಪ್ರವೇಶಿಸಿ ಅಲ್ಲಿ ಆಟ ಆಡ್ತಾನೆ. ನೀರು ಎಸೆಯೋದು, ಆಟ ಆಡೋದು, ಈ ರೀತಿ ಆಟ ಆಡ್ತಾ ಇರಬೇಕಾದ್ರೆ ಎಲ್ಲರೂ ತುಂಬ ವೆರಿ ಹ್ಯಾಪಿ ಟೈಮ್, ಪಿಕ್ನಿಕ್ಗೆ ಹೋದಂಗೆ, ಕರೆಕ್ಟ್. ಸೊ ಪಿಕ್ನಿಕ್ಕಿಗೆ ಹೋದಾಗ ಎಲ್ಲ ಖುಷಿ ಮೂಡಲ್ಲಿ ಹೋಗಿರ್ತಾರೆ. ಆದರೆ ಇಲ್ಲಿ ಒಂದು ದುರ್ಘಟನೆ ನಡೆಸಿತು, ರೈಟ್. ಸೊ ಸಮ್ಟೈಮ್ಸ್ ಥಿಂಗ್ಸ್ ಹ್ಯಾಪನ್ ಎಟ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್, ಇನ್ ಎ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ವೇ. ಸೊ ಆ ಒಂದು ನೀರಿನಲ್ಲಿ ಒಂದು ದೊಡ್ಡ ಮೊಸಳೆ ಇತ್ತು. ಆ ಮೊಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡ್ತದೆ, ಬಿಡೋದೇ ಇಲ್ಲ. ಗಜೇಂದ್ರನಿಗೆ ಅಹಂಕಾರ ಇತ್ತು, ನಾನು ದೊಡ್ಡ ಆನೆ, ನಾನು ರಾಜ, ಇವನನ್ನು ಇಲ್ಲೇ ಕೊಂದು ಬಿಡ್ತೀನಿ ಅಂತ. ಸೊ ಆದರೆ ಮೊಸಳೆ ನೀರಲ್ಲಿ ತುಂಬ ಫಾಸ್ಟ್ ಇರ್ತದೆ, ಸ್ಟ್ರಾಂಗ್ ಇರ್ತದೆ. ಆನೆ ನೀರಲ್ಲಿ ಸ್ಲೋ ಇರ್ತದೆ. ಸೊ ಅದಕ್ಕಾಗಿ ತುಂಬ ಯುದ್ಧ ನಡೀತು, ಅವರಿಬ್ಬರ ಮಧ್ಯೆ ಸಂಘರ್ಷ ನಡೀತು. 1000 ವರ್ಷ ನಡೀತು ಅಂತ ಹೇಳ್ತಾರೆ. ಅಷ್ಟು ಮಹಾ ಸಂಘರ್ಷ ನಡೀತು. ಆದರೆ ಮೊಸಳೆ ನೀರಲ್ಲಿದ್ದ ಕಾರಣ ಅದು ವೀಕ್ ಆಗಲಿಲ್ಲ. ಆದರೆ ಆನೆ ಯುದ್ಧ ಮಾಡಿ 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 ಅದು ಸೋತು ಬಿಡ್ತು. ಯಾವಾಗ ಆನೆಗೆ ಅರಿವಾಯಿತು, ಈಗ ಇನ್ನು ಮುಂದೆ ಯುದ್ಧ ಮಾಡೋಕ್ಕೆ ಆಗೋದಿಲ್ಲ, ನಾನು ಸತ್ತೋಗ್ತೀನಿ ಅಂತ, ಆ ಸಮಯದಲ್ಲಿ ಗಜೇಂದ್ರನಿಗೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಮಂತ್ರಗಳು ನೆನಪಾಯಿತು. ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಹಿಂದಿನ ಜನ್ಮದಲ್ಲಿ ಕಲಿತಂತಹ ಮಂತ್ರಗಳು ನೆನಪಾಯಿತು. ತಕ್ಷಣ ಭಗವಂತನ ಸ್ತುತಿ ಮಾಡ್ತಾನೆ. ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ, ಹೇ ಭಗವಂತ ದಯವಿಟ್ಟು ಬಂದು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ವೈಕುಂಠದಲ್ಲಿರೋ ಭಗವಂತ ಗಜೇಂದ್ರನ ಪ್ರಾರ್ಥನೆಯನ್ನು ಕೇಳಿ ಗರುಡನ ಮೇಲೆ ಆರೂಢನಾಗಿ ಓಡಿ ಓಡಿ ಬರ್ತಾನೆ. ಗಜೇಂದ್ರ ಭಗವಂತನನ್ನು ನೋಡ್ತಾನೆ. ಸೊ ಇಮ್ಯಾಜಿನ್ ಮಾಡಿ, ನೀವು ಇಂಥ ಕಷ್ಟದಲ್ಲಿದ್ದೀರ, ನಿಮ್ಮ ಕಾಲಿಗೆ ಮೊಸಳೆ ಇಟ್ಕೊಂಡಿದೆ, ಭಗವಂತ ಬಂದಿದ್ದಾನೆ, ಏನು ಕೇಳ್ತಾರೆ ನೀವು? ಕಾಪಾಡು ಅಂತ ಕೇಳ್ತೀರ. ಗಜೇಂದ್ರ ಕೇಳಲಿಲ್ಲ. ಸೋಂತ ಸರಸಿ ಉರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಪಾತ್ ಚಕ್ರಂ ಉತ್ಸಪ್ಯ ಸಾಂಬುಜಕರಂ ಗರಮಾಹ ಕೃಚ್ಛ್ರಾನ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಭಗವಂತನ ನೋಡಿದ ತಕ್ಷಣ ಆ ಒಂದು ಸರೋವರದಲ್ಲಿದ್ದಂತಹ ಕಮಲದ ಹೂವನ್ನು ಎತ್ಕೊಂಡು ಕಾಲಿಗೇನು ಮೊಸಳೆ ಹಿಡ್ಕೊಂಡಿದೆ, ಬಿಟ್ಟಿಲ್ಲ. ಅಂಥ ನೋವಿನಲ್ಲೂ ಕೂಡ ಆ ಸೊಂಡಲಿನಿಂದ ಅದು ಹೂವನ್ನು ಇಟ್ಕೊಂಡು ನಾರಾಯಣ ಸ್ವಾಗತ ಅಂತ ಸ್ವಾಗತಿಸ್ತಾ ಇದ್ದಾನೆ. ಇದು ಭಾವನೆ, ಗಜೇಂದ್ರನ ಭಾವನೆ, ರೈಟ್. ನಾವಿದ್ರೆ ಕಾಪಾಡು, ಫಸ್ಟ್ ಕಟ್ ಮಾಡಿ, ಪೂಜೆ ನಂತರ ಫಸ್ಟು ಕಾಪಾಡು ಅಂತ. ಸೊ ಭಗವಂತ ಬಂದಿದ್ದಾನೆ. ಸೊ ಭಗವಂತನಿಗೆ ಸ್ವಾಗತಿಸಬೇಕು. ಪುಷ್ಪ, ಗಂಧ, ಅರ್ಘ್ಯ ಇದನ್ನೆಲ್ಲ ಅರ್ಪಣೆ ಮಾಡಬೇಕು ಸಾಮಾನ್ಯವಾಗಿ. ದಟ್ ಇಸ್ ಅ ಎಟಿಕೆಟ್. ಸೊ ಭಗವಂತ ಬಂದಿದ್ದಾನೆ. ಅದಕ್ಕೆ ಅಲ್ಲಿ ನೋಡಿ, ಕಾಲಿಗೆ ಮೊಸಳೆ ಹಿಡ್ಕೊಂಡಿದೆ, ಸೊಂಡಲಿನಿಂದ ಪುಷ್ಪ ಅರ್ಪಣೆ ಮಾಡ್ತಾ ಇದ್ದಾನೆ. ಸೊ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ನಂತರ ಭಗವಂತ ತನ್ನ ಚಕ್ರವನ್ನು ಬಿಡ್ತಾನೆ. ಚಕ್ರವನ್ನು ಬಿಟ್ಟು ಆ ಮೊಸಳೆಯನ್ನು ಕೊಂದಾಕ್ತಾನೆ. ನಂತರ ಗಜೇಂದ್ರನನ್ನು ಕೈಯಿಂದ ಎತ್ತಿ ನೆಲದ ಮೇಲಿಡ್ತಾನೆ. ಸೊ ಭಗವಂತನ ಸ್ಪರ್ಶದಿಂದ ಗಜೇಂದ್ರನಿಗೆ ಮೋಕ್ಷ ಸಿಕ್ಕಿತು. ನೋಡಿ, ಗಜೇಂದ್ರ ದೇಹದಿಂದ ಒಬ್ಬ ದಿವ್ಯವಾದ ಪುರುಷ ಪ್ರಕಟನಾಗಿದ್ದಾನೆ. ವಿಷ್ಣುದೂತನ ರೂಪವನ್ನು ತಗೊಂಡಿದ್ದಾನೆ. ಚತುರ್ಭುಜ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಸಾರೂಪ್ಯ ಮುಕ್ತಿ ಅವರಿಗೆ ದೊರಕಿತು. ಭಗವಂತನ ಹಾಗೆ ದೇಹ ಅವರಿಗೆ ದೊರಕಿತು. ಸೊ ಗಜೇಂದ್ರನಿಗೆ ಮೋಕ್ಷ ಸಿಕ್ಕಿತು. ಅದು ಮೊಸಳೆಗೂ ಕೂಡ ಮೋಕ್ಷ ಸಿಕ್ಕಿತು. ಆ ಮೊಸಳೆ ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವನಾಗಿದ್ದ. ಅವನ ಹೆಸರು ಹೂಹು. ಅವನ ಗಂಧರ್ವನ ಹೆಸರು. ಈ ಗಂಧರ್ವ ಏನು ಮಾಡ್ತಾ ಇದ್ದ, ಒಮ್ಮೆ ನೀರಿನಲ್ಲಿ ಸ್ನಾನಕ್ಕೆ ಹೋದಾಗ ಅಲ್ಲಿ ಋಷಿಮುನಿಗಳು ಕೂಡ ಸ್ನಾನ ಮಾಡ್ತಾಯಿದ್ರು. ಸೊ ಇವನೇನು ಮಾಡ್ತಾನೆ,
ನೀರಿನ ಒಳಗಡೆ ಹೋಗಿ ಆ ಋಷಿಮುನಿಗಳ ಕಾಲು ಜಗ್ತಾ ಇದ್ದ, ಕಾಲು ಹಿಡಿದು ಜಗ್ತಾ ಇದ್ದ, ಆಟ ಆಡ್ತಾಯಿದ್ದ, ತಮಾಷೆ ಮಾಡ್ತಾಯಿದ್ದ. ಆಗ ಋಷಿಮುನಿಗಳಿಗೆ ತುಂಬ ಕೋಪ ಬಂತು. ನೀನು ಮೊಸಳೆ ಥರ ವರ್ತನೆ ಮಾಡ್ತಾಯಿದ್ದೀಯ, ನೀನು ಮೊಸಳೆ ಆಗು ಅಂತ ಶಾಪ ಕೊಡ್ತಾರೆ. ಸೊ ಅದು ಶಾಪದ ವಿಮೋಚನೆ ಇಲ್ಲಿ ಆಯಿತು. ಇದರ ಅರ್ಥ ಏನು ನೋಡಿ, ಭಗವಂತನ ಕೃಪೆ ನೋಡಿ. ಇಂದ್ರದ್ಯುಮ್ನ ರಾಜ ಭಕ್ತನಾಗಿದ್ದ, ಆದರೆ ದುರ್ಭಾಗ್ಯದಿಂದ ಶಾಪಗ್ರಸ್ತನಾಗಿ ಆನೆಯಾದ. ಆದರೆ ಆನೆ ದೇಹದಲ್ಲಿ ಕೂಡ ಪೂರ್ವ ಜನ್ಮದಲ್ಲಿ ಮಾಡಿದ ಭಕ್ತಿಯ ನೆನಪಾಯಿತು. ಇದರ ಅರ್ಥ ಏನು, ಯಾರಾದರೂ ಸ್ವಲ್ಪ ಭಕ್ತಿಯನ್ನು ಕೂಡ ಮಾಡಿದರೆ, ಸ್ವಲ್ಪಂ ಅಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಭಕ್ತಿಯನ್ನು ಮಾಡಿದರೂ ಕೂಡ ನಾವು ನಮ್ಮನ್ನು ಆ ಭಕ್ತಿ ಈ ಒಂದು ದುರ್ಗತಿಯಿಂದ ಕಾಪಾಡ್ತದೆ. ತ್ರಾಯತೆ ಮಹತೋ ಭಯಾತ್. ಸೊ ಅದಕ್ಕಾಗಿ ಈ ಹರಿಕೃಷ್ಣ ಮಂತ್ರ ಜಪ ಮಾಡುವುದು, ನರಸಿಂಹ ಸ್ತೋತ್ರ ಅಥವಾ ಈ ಥರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಇದರ ಜಪ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಶಾಶ್ವತವಾದ ಬೆನಿಫಿಟ್ ಸಿಗ್ತದೆ. ನಮಗೆ ಕಷ್ಟ ಕಾಲದಲ್ಲಿ ಅದು ಸಹಾಯ ಮಾಡ್ತದೆ. ಸೊ ಗಜೇಂದ್ರ ಅವನ ಸೌಭಾಗ್ಯ, ಅವನು ನೆನಪಿಸ್ಕೊಂಡು ಬಿಟ್ಟ, ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಉಚ್ಚರಿಸಿದಂಥ ಮಂತ್ರಗಳನ್ನು ನೆನಪಿಸಿಕೊಂಡ. ಸೊ ಈ ರೀತಿ ಗಜೇಂದ್ರನಿಗೆ ಮೋಕ್ಷ ಸಿಕ್ಕಿತು. ಮತ್ತು ಹೇಳ್ತಾ ಹೇಳ್ತಾ 7ನೇ ಮನ್ವಂತರದಲ್ಲಿ 6ನೇ ಮನ್ವಂತರದಲ್ಲಿ ಸಮುದ್ರ ಮಂಥನ ಲೀಲೆ ಆಯಿತು ಅಂತ ಹೇಳ್ತಾರೆ. ಸೊ ಇದು ಸಮುದ್ರ ಮಂಥನ ಲೀಲೆ. ಒಮ್ಮೆ ದುರ್ವಾಸ ಮುನಿಗಳು ನಡ್ಕೊಂಡು ಹೋಗಬೇಕಾದ್ರೆ ಇಂದ್ರನನ್ನು ಭೇಟಿ ಮಾಡ್ತಾರೆ. ಇಂದ್ರ ದೇವತೆಗಳ ರಾಜ. ಸೊ ಇಂದ್ರನನ್ನು ನೋಡಿ ದುರ್ವಾಸ ಮುನಿಗಳಿಗೆ ಕೃಪೆ ಉಂಟಾಯಿತು, ಮನಸ್ಸಲ್ಲಿ ಆಶೀರ್ವಾದ ಕೊಡೋಣ ಅಂತ ಮನಸ್ಸಾಯಿತು. ಸೊ ಅವರು ಒಂದು ಹೂಮಾಲೆಯನ್ನು ಧರಿಸಿದ್ರು. ಆ ಹೂಮಾಲೆಯನ್ನು ಇಂದ್ರನಿಗೆ ಹಾಕ್ತಾರೆ, ರೈಟ್. ಅದಕ್ಕೆ ಪ್ರಸಾದ ಗಾರ್ಲೆಂಡನ್ನು ಹಾಕಿದಾಗ ಇಂದ್ರ ಅದನ್ನು ಸ್ವೀಕರಿಸ್ತಾನೆ. ಇಂದ್ರ ಅದನ್ನು ಸ್ವೀಕರಿಸಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾನೆ. ನಂತರ ಏನು ಮಾಡ್ತಾನೆ, ಆ ದುರ್ವಾಸ ಮುನಿಗಳು ಹೋದ್ಮೇಲೆ ಆ ಒಂದು ಹೂಮಾಲೆಯನ್ನು ಆನೆ ಮೇಲೆ ಹಾಕ್ಬಿಡ್ತಾನೆ. ಆನೆಗೇನು ಗೊತ್ತು ಅದರ ಮಹತ್ವ, ರೈಟ್. ಸೊ ಜನರಲಿ ಗುರುಗಳು ಏನಾದರೂ ಮಾಲೆ ಕೊಟ್ಟರೆ ಅದಕ್ಕೆ ಆಜ್ಞೆ ಮಾಲೆ ಅಂತ ಹೇಳ್ತಾರೆ, ಆಶೀರ್ವಾದ ಥರ, ರೈಟ್. ಒಮ್ಮೆ ಸನಾತನ್ ಗೋಸ್ವಾಮಿಯರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯರು ಅವರು ಗ್ರಂಥ ರಚನೆ ಮಾಡೋ ಸಮಯದಲ್ಲಿ ಅವರು ರಾಧಾ ಮದನ್ ಮೋಹನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ರಾಧಾ ಮದನ್ ಮೋಹನನ ಒಂದು ಹೂಮಾಲೆ ಬಿದ್ದುಬಿಡ್ತದೆ ಅವರಿಗೆ ಆಶೀರ್ವಾದ ರೂಪದಲ್ಲಿ. ಸೊ ಅದು ಅದರ ಮಹತ್ವ ಅದಕ್ಕೆ ಗೊತ್ತಿಲ್ಲ. ಸೊ ಆನೆ ಏನು ಮಾಡ್ತು, ಅದು ಕಾಲು ಕೆಳಗೆ ಹಾಕಿ ತುಳಿದ್ಬಿಡ್ತು. ಇದನ್ನು ನೋಡಿ ದುರ್ವಾಸ ಮುನಿಗಳಿಗೆ ಕೋಪ ಬಂತು. ರೈಟ್, ನಾನು ಆಶೀರ್ವಾದ ಕೊಟ್ಟೆ ನಿನಗೆ, ನೀನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ, ನಿನಗೆ ಪಾಠ ಕಲಿಸಬೇಕು. ಆ್ಯಕ್ಚುಲಿ ಅದು ಕೋಪ, ಇಟ್ಸ್ ನಾಟ್ ಔಟ್ ಆಫ್ ಈಗೋ, ಅದು ಅಹಂಕಾರದಿಂದ ಕೋಪ ಅಲ್ಲ. ಇವನ್ ತಪ್ಪು ಮಾಡ್ತಾ ಇದ್ದೀನಿ, ನೀನು ಬುದ್ಧಿ ಕಲಿಸ್ಬೇಕು. ಆ ಒಂದು ಭಾವನೆಯಿಂದ ಕೋಪ. ಬುದ್ಧಿ ಕಲಿಸೋದು ಹೇಗೆ, ಏನಾದರೂ ಶಾಪ ಕೊಡೋದು, ಪನಿಷ್ಮೆಂಟ್ ಕೊಡೋದು, ಆ ರೀತಿ. ಸೊ ಅವರಿಗೆ ಶಾಪ ಸಿಗ್ತದೆ. ಶಾಪ ಸಿಕ್ಕ ಮೇಲೆ ಅವರ ಶಕ್ತಿ ಕ್ಷೀಣವಾಗ್ತದೆ. ಮತ್ತು ದೇವತೆಗಳು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ ಮೇಲೆ ಅಸುರರು ಅಟ್ಯಾಕ್ ಮಾಡಿದ ಮೇಲೆ ಇವರು ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ, ಭಗವಂತನ ಹತ್ರ ಹೋಗ್ತಾರೆ. ಕ್ಷೀರೋದಕ್ಷಾಯ ವಿಷ್ಣು, ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ ಪುರುಷ ಸೂಕ್ತವನ್ನು ಉಚ್ಚಾರಣೆ ಮಾಡಿದಾಗ ಭಗವಂತ ಪ್ರಕಟನಾಗಿ ಅವರಿಗೆ ಅನುಗ್ರಹವನ್ನು ತೋರಿಸಿದ. ಸೊ ದೇವತೆಗಳೆಲ್ಲರೂ ಕೇಳ್ತಾರೆ, ಪ್ರಭು, ನಮ್ಮ ಒಂದು ಮಾನ ಸಮ್ಮಾನ ಎಲ್ಲ ಹಾಳಾಗಿಬಿಟ್ಟಿದೆ, ನಮಗೆ ಸ್ಥಾನವಿಲ್ಲ, ದಯವಿಟ್ಟು ಏನಾದರೂ ಪರಿಹಾರ ಕೊಡು ಅಂತ. ಈ ಒಂದು ಸಂದರ್ಭದಲ್ಲಿ ಭಗವಂತ ವಿಷ್ಣು ಒಂದು ವಿಚಿತ್ರವಾದ ಸೊಲ್ಯೂಷನ್ ಕೊಡ್ತಾರೆ. ಹೌದು, ವಿಚಿತ್ರವಾದ ಪರಿಹಾರ ಏನಂತಂದರೆ, ಇಂದ್ರ, ನೀನು ಬಲಿ ಚಕ್ರವರ್ತಿಯನ್ನು ಮೀಟಾಗಿ ಒಂದು ಒಪ್ಪಂದವನ್ನು ಮಾಡ್ಕೊತಾರೆ. ಎಂಥ ಒಪ್ಪಂದ? ನಾವಿಬ್ಬರೂ ಸೇರಿ ಒಂದು ಮಂಥನವನ್ನು ಮಾಡಬೇಕು, ಆ ಮಂಥನದಿಂದ ಅಮೃತವನ್ನು ತೆಗಿಬೇಕು. ಸೊ ಆ ಒಂದು ಒಪ್ಪಂದವನ್ನು ಅಂತಾರೆ. ಕೆಲವೊಮ್ಮೆ ವೈರಿಗಳು ಕೂಡ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಒಟ್ಟಿಗೆ ಬರ್ತಾರೆ, ಕೆಲವೊಮ್ಮೆ ಸಂಧಿ ಮಾಡ್ಕೊತಾರೆ, ಸಂಧಿ. ಸೊ ದೇ ಮೇಡ್ ಎ ಟ್ರೂಸ್. ಸೊ ದೇ ಕೇಮ್ ಟುಗೆದರ್, ಇಬ್ಬರು ಒಟ್ಟಿಗೆ ಬರ್ತಾರೆ. ಆದರೆ ಸ್ವಲ್ಪ ಏನಂತಾರೆ, ಮುಜುಗರ ಇತ್ತು ಇಂದ್ರನಿಗೆ. ಅಲ್ಲಿ ಹೋದರೆ ಅವ್ರು ಏನು ಮಾಡ್ತಾರೋ ಏನೋ ಅಂತ ಭಯವಿತ್ತು. ಆದರೆ ಭಗವಂತ ಹೇಳ್ತಾನೆ, ಚಿಂತೆ ಮಾಡಿಬಿಡಿ, ನೀನು ಹೋಗು, ಎಲ್ಲ ಸರಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಭಗವಂತ ಈ ರೀತಿ ಯಾಕೆ ಒಂದು ಸಲಹೆ ಕೊಟ್ಟ?
ಆ್ಯಕ್ಚುಲಿ ಭಗವಂತನ ಇಚ್ಛೆ ಇತ್ತು, ಭಗವಂತನಿಗೊಂದು ಲೀಲೆ ಮಾಡೋ ಇಚ್ಛೆ ಇತ್ತು. ಸಮುದ್ರ ಮಂಥನದ ನೆಪದಲ್ಲಿ ಭಗವಂತ ಹಲವಾರು ಬಾರಿ ಅವತಾರಗಳನ್ನು ತಗೊಂಡು ಭಕ್ತರಿಗೆ ಅನುಗ್ರಹವನ್ನು ನೀಡಿದ್ದಾನೆ. ಮತ್ತು ನಮಗೆಲ್ಲ ಒಂದು ಪಾಠವನ್ನು ಕಲಿಸಿದ್ದಾನೆ ಸಮುದ್ರ ಮಂಥನದಿಂದ. ರೈಟ್, ಕೆಲವೊಮ್ಮೆ ಒಳ್ಳೆಯ ಕೆಲಸಕ್ಕೋಸ್ಕರ ಶತ್ರುಗಳು ಕೂಡ ಒಟ್ಟಿಗೆ ಬಂದು ಒಟ್ಟಿಗೆ ಬರ್ಬೋದು ಅನ್ನೋ ಒಂದು ಪಾಠವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಂದ್ರ ಹೋಗ್ತಾನೆ, ಒಬ್ಬನೇ ಹೋಗ್ತಾನೆ ಮೀಟ್ ಆಗೋದಕ್ಕೆ, ಬಲಿಯನ್ನು ಮೀಟ್ ಆಗೋದಕ್ಕೆ. ಅಸುರರು ನೋಡ್ತಾರೆ, ಇಂದ್ರ ಬರ್ತಾ ಇದ್ದಾನೆ, ಅಟ್ಯಾಕ್ ಮಾಡೋಣ ಅಂತ. ಬಲಿಚಕ್ರರು ಹೇಳಿದೆ, ಇಲ್ಲ ಒಬ್ಬನೇ ಬರ್ತಾ ಇದ್ದಾನೆ, ಯುದ್ಧ ಮಾಡುವ ಭಾವನೆ ಇಲ್ಲ ಅವನಲ್ಲಿ, ಸೊ ಮೀಟ್ ಆಗೋಣ ಅಂತ ಮೀಟ್ ಆಗ್ತಾರೆ. ಆಗ ಇಂದ್ರ ಹೇಳ್ತಾನೆ, ಈ ರೀತಿ ಒಪ್ಪಂದ ಮಾಡ್ಕೊಳ್ಳೋಣ, ಅಮೃತವನ್ನು ಕ್ಷೀರ ಸಾಗರದ ಮಂಥನವನ್ನು ಮಾಡಿ ಅಮೃತವನ್ನು ತೆಗೆಯೋಣ, ಅಮೃತವನ್ನು ಹಂಚಿಕೊಳ್ಳೋಣ, ಇಬ್ಬರಿಗೂ ಒಳ್ಳೆಯದಾಗ್ತದೆ. ಆಗ ಬಲಿಚಕ್ರವರ್ತಿ ಏನು ಯೋಚನೆ ಮಾಡ್ತಾರೆ, ಅಮೃತ ಬರಲಿ, ಬಂದ ಮೇಲೆ ಅದು ನಮ್ಮದೇ ಆಗ್ತದೆ, ದೇವತೆಗಳಿಗೆ ಕೊಡುವಂಗಿಲ್ಲ. ಯಾಕಂದರೆ ಈಗ ನಾವು ಶಕ್ತಿಶಾಲಿ ಆಗಿದ್ದೀವಿ, ಅದನ್ನು ಕತ್ಕೊಂಡು ನಾವೇ ಕೊಡ್ಬಿಡೋಣ. ಸೊ ಲೆಟ್ಸ್ ಡೂ ಮಂಥನ. ಸೊ ಮಂಥನ ಮಾಡೋದಕ್ಕೆ ಒಂದು ಸ್ಥಾನ ಬೇಕು. ಸೊ ಈ ಭೂಮಂಡಲದಲ್ಲಿ ಒಂದು ಕ್ಷೀರಸಾಗರವಿದೆ, ರೈಟ್. ಆ ಕ್ಷೀರಸಾಗರದಲ್ಲಿ ಆ ಮಂಥನ ಮಾಡೋದು ಯೋಜನೆ ಆಯಿತು. ಮತ್ತು ಜಂಬೂ ದ್ವೀಪದ ಮಧ್ಯದಲ್ಲಿ ಒಂದು ಮಂದಾರ ಪರ್ವತವಿದೆ, ಅದು ಚಿನ್ನದ ಪರ್ವತ. ಚಿನ್ನ ತುಂಬ ಹೆವಿ ಇರ್ತದೆ, ತುಂಬ ಭಾರ. ಸೊ ಆ ಪರ್ವತವನ್ನು ಎತ್ಕೊಂಡು ಹೋಗೋಣ, ಎತ್ಕೊಂಡು ಸಮುದ್ರದಲ್ಲಿಟ್ಟು ಅದು ಮಂಥನ ಮಾಡೋಣ. ಸೊ ದೇವತೆಗಳೆಲ್ಲ ಅದನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಎತ್ತುವಾಗ ತುಂಬ ಕಷ್ಟ ಆಯಿತು, ತುಂಬ ಭಾರ. ಸೊ ಸ್ವಲ್ಪ ಹೆಜ್ಜೆ ಎತ್ಕೊಂಡು ಹೋಗೋಷ್ಟರಲ್ಲಿ ಆ ಪರ್ವತ ಬಿದ್ದುಬಿಡ್ತು. ದೇವತೆಗಳು, ಅಸುರರ ಮೂಳೆಗಳು ಮುರಿದೋಯ್ತು. ಇದನ್ನು ನೋಡಿ ಭಗವಂತ ಹೇಳ್ತಾನೆ, ಇವರಿಂದ ಎತ್ತಕ್ಕಾಗೋದಿಲ್ಲ. ಸೊ ಭಗವಂತನೇ ಬರ್ತಾನೆ, ಗರುಡನ ಮೇಲೆ ಆರುಡನಾಗಿ ಬಂದು ತನ್ನ ಹಸ್ತದಿಂದ ಆ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಕೊಳ್ತಾನೆ. ಮತ್ತು ದೇವತೆಗಳು ಅಸುರರ ಮೇಲೆ ದೃಷ್ಟಿಪಾತವನ್ನು ಮಾಡಿದಾಗ ಮತ್ತೆ ಅವರು ಏನಂತಾರೆ, ಜೀವಂತವಾಗ್ತಾರೆ. ಅವರಿಗಾದ ಪೆಟ್ಟೆಲ್ಲ ಮಾಯವಾಗ್ತದೆ. ನಂತರ ಪರ್ವತವನ್ನು ಎತ್ತಿ ತಂದು ಭಗವಂತ ಕ್ಷೀರ ಸಮುದ್ರದಲ್ಲಿ ಇಟ್ಬಿಡ್ತಾನೆ. ಆದರೆ ಮಂಥನ ಮಾಡೋದಕ್ಕೆ ಒಂದು ಸೂಕ್ತವಾದ ಹಗ್ಗ ಬೇಕಿತ್ತು. ಆ ಹಗ್ಗ ಯಾವುದು? ವಾಸುಕಿ. ವಾಸುಕಿ ನಾಗವನ್ನು ಕರೀತಾರೆ. ಅದನ್ನು ಹಗ್ಗದ ಥರ ಸುತ್ತಿ ಈಗ ಮಂಥನ ಮಾಡಬೇಕಲ್ಲ. ಸೊ ದೇವತೆಗಳೆಲ್ಲರೂ ಒಂದು ವಾಸುಕಿಯ ತಲೆ ಭಾಗದ ಕಡೆ ನಿಂತಿದ್ದರು. ಇದನ್ನು ನೋಡಿ ಅಸುರರಿಗೆ ಇಷ್ಟಾಗಲಿಲ್ಲ. ನಾವು ಪುಚ್ಛವನ್ನು ಹಿಡ್ಕೊಳ್ಳೋದಿಲ್ಲ, ಗಲೀಜದು, ಆ ಸ್ಥಾನ ನಮಗೆ ಬೇಡ, ನಮಗೆ ತಲೆ ಸ್ಥಾನ ಬೇಕು, ತಲೆ ಕಡೆ ಇರಬೇಕು ನಾವು. ಸೊ ಭಗವಂತ ಹೇಳಿದ, ಅಸುರರು ಏನೇ ಹೇಳಿದ್ರು ಅದಕ್ಕೆ ಒಪ್ಕೊಂಬಿಡಿ, ಬೇಡ ಅನ್ಬೇಡಿ ಅಂತಾರೆ. ಸೊ ಒಪ್ಕೊಂಡ್ಬಿಡ್ತಾರೆ. ಸೊ ಒಪ್ಕೊಂಡ್ಮೇಲೆ ಸೊ ಅಸುರರು ತಲೆ ಕಡೆ ಬಂದರು, ಮತ್ತು ಇವರು ಬಾಲದ ಹತ್ರ ಹೋಗ್ತಾರೆ. ಸೊ ಮಂಥನ ಸ್ಟಾರ್ಟ್ ಆಯಿತು. ಮಂಥನ ಪ್ರಾರಂಭವಾದಮೇಲೆ ಸುರ್ 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 ಅದು ಮಂಥನ ಆಗ್ತಾಯಿತ್ತು. ಆ ಸಮಯದಲ್ಲಿ ವಾಸುಕಿಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಮುಖದಿಂದ ಅವನು ಅಗ್ನಿಯನ್ನು ಕಾರೋದಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಅಗ್ನಿಯ ಉಷ್ಣತೆಯಿಂದ, ಶಾಖೆಯಿಂದ ಅಸುರರ ಮುಖ ಎಲ್ಲ ಸುಡ್ತಾಯಿತ್ತು. ತುಂಬ ಕಷ್ಟ ಆಯಿತು. ಅಗ್ನಿ ಮತ್ತು ಹೊಗೆ ಬರ್ತಾಯಿತ್ತು, ಕೆಲವೊಮ್ಮೆ ವಿಷ ಕೂಡ ಬರ್ತಾಯಿತ್ತು. ಇದನ್ನು ನೋಡಿ ತುಂಬ ಕಷ್ಟ ಆಯಿತು ಅಸುರರಿಗೆ. ಆವಾಗ ಅರಿವಾಯಿತು, ಅಯ್ಯೋ ನಾವು ಬಾಲವನ್ನು ಹಿಡಿದಿದ್ರೆ ಚೆನ್ನಾಗಿತ್ತು ಅಂತ. ರೈಟ್. ಸೊ ಆದರೆ ಮಂಥನ ಮಾಡ್ತಾಯಿದ್ರೆ ಏನೋ ಮಾಡುವಾಗ ಏನಾಯಿತು, ಪರ್ವತ ಕೆಳಗಡೆ ಅದು ಮುಳುಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಮುಳುಗೋಕ್ಕೆ ಸ್ಟಾರ್ಟ್ ಆದಾಗ ಭಗವಂತ ಕೂರ್ಮ ಅವತಾರದ ರೂಪದಲ್ಲಿ ಬಂದು ಆ ಪರ್ವತವನ್ನು ಮತ್ತೆ ಎತ್ತಿಡಿತಾನೆ. ರೈಟ್. ಕೇಶವಧೃತ ಕೂರ್ಮ ಶರೀರ ಜಯ ಜಗದೀಶ ಹರಿ. ಕ್ಷಿತಿರಿಹ ವಿಪುಲಿತರೆ ತಿಷ್ಠತಿ ತವ ಪೃಷ್ಠೆ ಧರಣಿ ಧರಣಕೇನ ಚಕ್ರಗರಿಷ್ಠೆ ಕೇಶವಧೃತ ಕೂರ್ಮ ಶರೀರ ಜಯ ಜಗದೀಶ ಹರಿ. ಕೂರ್ಮ ಶರೀರ, ವಿಶಾಲವಾದಂಥ ಒಂದು ರೂಪ. ಸೊ ಅದರ ಮೇಲೆ ಪರ್ವತವನ್ನು ಇಟ್ಟರು. ಇಷ್ಟು ಭಾರ ಹೊರುವುದು ತುಂಬ ಕಷ್ಟ. ಆದರೆ ಭಗವಂತನಿಗೆ ಅದು ಒಂದು, ಮತ್ತು ಆ ಬೆನ್ನ ಮೇಲಿಟ್ಟು ಅದನ್ನು ತಿರುಗಿಸೋದು ತುಂಬ ಕಷ್ಟ. ರೈಟ್. ಆದರೆ ಭಗವಂತನ ಏನೂ ಆಗಲಿಲ್ಲ. ಯಾರೋ ನನ್ನ ಬೆನ್ನು ತೋರಿಸ್ತಾ ಇದ್ದಾರೆ ಅನ್ನೋ ಚೆನ್ನಾಗಿ ಅನ್ನಿಸ್ತಾಯಿತ್ತು. ರೈಟ್. ಯಾರೋ ನನ್ನ ಬೆನ್ನು ಮಸಾಜ್ ಮಾಡ್ತಾ ಇದ್ದಾರೆ ಅಂತ ಅನುಭೂತಿ ಆಯಿತು. ಸೊ ಭಗವಂತ ಯೋಗ ನಿದ್ರೆ ಹೋಗಿಬಿಟ್ಟ. ಕೂರ್ಮಾವತಾರ ಯೋಗ ನಿದ್ರೆ ಹೋಗಿಬಿಟ್ರು.
ಸೊ ಹಿ ವಾಸ್ ಹ್ಯಾಪಿ. ಸೊ ಮಂಥನ ಮುಂದುವರಿಯಿತು. ಆವಾಗ ಏನಾಯ್ತು ಅಂತಂದರೆ ಮಂಥನ ಮಾಡ್ತಾಯಿದ್ರೆ ಮಾಡುತ್ತಾ ದೇವತೆಗಳು ಅಸುರರು ಸುಸ್ತಾಗಿ ಬಿಡ್ತಾರೆ, ಮುಂದುವರ್ಸೋಕ್ಕಾಗೋದಿಲ್ಲ. ಆಗ ಭಗವಂತ ಏನು ಮಾಡ್ತಾನೆ, ಅವರು ಬರ್ತಾರೆ, ಅವರು ಹಿಡಿತಾರೆ ವಾಸುಕಿಯನ್ನು, ಅವರೇ ಮಂಥನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೈಟ್, ಹಿ ಹೆಲ್ಪ್ಸ್ ಬೋತ್ ದ ಪಾರ್ಟೀಸ್ ಟು ಡು ಮಂಥನ. ಮತ್ತು ಮೇಲೆ ಪರ್ವತದ ಮೇಲೆ ಕೂಡ ಕೂತ್ಕೋತಾನೆ ಭಗವಂತ ಅಜಿತನ ರೂಪದಲ್ಲಿ. ರೈಟ್, ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅಜಿತನ ರೂಪದಲ್ಲಿ ಪರ್ವತದ ಮೇಲೆ ಕೂತ್ಕೊತಾನೆ, ಯಾಕೆಂದರೆ ಮೇಲೆ ಹಿಂಗೆ ಅಳ್ಳಾಡ್ತಾ ಇತ್ತು, ಸ್ಟೇಬಲೈಸ್ ಮಾಡೋದಕ್ಕೆ ಮೇಲೆ ಕೂತ್ಕೋತಾನೆ. ಈ ರೀತಿ ಮಂಥನ ಸ್ಟಾರ್ಟ್ ಆಯಿತು. ಸೊ ಒಂದು ಹಂತದಲ್ಲಿ ಆ ಮಂಥನದಿಂದ ವಿಷ ಬಂತು. ಪ್ರಥಮ ಹಂತದಲ್ಲಿ ಅದು ವಿಷ ಬಂತು. ಮಂಥನ ಮಾಡುವ ಮುಂಚೆ ಎಲ್ಲ ಜಡಿಬುಟಿಗಳನ್ನು ಹಾಕಿದ್ರು. ರೈಟ್, ಸೊ ಹೇಗೆ ನಾವು ಹರ್ಬಲ್ ಕಾಫಿ ಮಾಡ್ತಿರಲ್ಲ, ನಾವು ಎಲೆಗಳನ್ನು ಸ್ವಲ್ಪ ಜಿಂಜರ್, ಸ್ವಲ್ಪ ಪೆಪ್ಪರ್ ಅದೆಲ್ಲ ಹಾಕಿ ಮಾಡ್ತಿರಲ್ಲ, ಸೊ ಅದು ಮೆಡಿಸಿನ್ ಆಗ್ತದೆ. ಅದೇ ರೀತಿ ಅಮೃತ ಬರುತ್ತೆ ಅಂತ ಅವರ ಅಪೇಕ್ಷೆ ಇತ್ತು, ಆದರೆ ವಿಷ ಬಂತು. ವಿಷ ಬಂದ ಮೇಲೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಎಲ್ಲರಿಗೂ. ತುಂಬ ಹಲಾಹಲ ಕಾಲಕೂಟ ಪಾಯ್ಸನ್, ಅದು ಒಂದು ಹನಿ ನೂರಾರು ಜನರನ್ನು ಕೊಲ್ಲಬಹುದು, ಅಷ್ಟು ಭಯಂಕರವಾದ ಒಂದು ವಿಷ ಅದು. ಸೊ ಆಗ ಭಗವಂತ ವಿಷ್ಣು ಹೇಳ್ತಾನೆ, ನೀವೆಲ್ಲರೂ ಒಟ್ಟಿಗೆ ಸೇರಿ ಶಿವನ ಹತ್ರ ಹೋಗಿ, ಅವರು ನಿಮ್ಮನ್ನು ಕಾಪಾಡ್ತಾರೆ ಅಂತ. ಎಲ್ಲರೂ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಭಗವಂತ ಶಿವ, ನೀನು ನಮ್ಮ ಪಾಲಕ, ನೀನು ರಕ್ಷಕ, ದಯವಿಟ್ಟು ನಮಗೆ ರಕ್ಷಣೆ ಮಾಡು ಅಂತ ರಿಕ್ವೆಸ್ಟ್ ಮಾಡಿದಾಗ ಶಿವನ ಪಕ್ಕ ಪಾರ್ವತಿ ಕೂತಿದ್ಲು. ಸೊ ಪಾರ್ವತಿ ಕೇಳ್ತಾರೆ, ವಿಷ ಕುಡಿಲ್ಲ ನಾನು ಅಂತ. ರೈಟ್, ಸೊ ಗಂಡ ಹೆಂಡತಿ ಕೇಳ್ತಾ ಇದ್ದಾನೆ, ವಿಷ ಕುಡಿಲ್ಲ ನಾನು ಅಂತ. ಏನು ಹೇಳಬೇಕು? ಬೇಡ ಬೇಡ ಅಂತ ಹೇಳಬೇಕು. ಆದರೆ ಪಾರ್ವತಿ ಏನು ಹೇಳ್ತಾಳೆ? ಕುಡೀರಿ. ಯಾಕೆಂದ್ರೆ ಗೊತ್ತಿತ್ತು ಅವರು, ತನ್ನ ಪತಿಯ ಶಕ್ತಿ ಏನು ಅಂತ ಗೊತ್ತಿತ್ತು. ಪುಂಸಾಂ ಕೃಪಯತೋ ಭದ್ರೇ, ಪುಂಸಾಂ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿ. ಈ ಜೀವಿಗಳ ಮೇಲೆ ಕೃಪೆಯನ್ನು ತೋರಿಸಿದರೆ ಭಗವಂತ ಹರಿ ಪ್ರಸನ್ನನಾಗ್ತಾನೆ. ಪ್ರೀತೆ ಹರೋ ಭಗವತಿ ಪ್ರಿಯೇಹಂ ಸ ಚರಾಚರ. ಯಾವಾಗ ಭಗವಂತನ ಸಂತುಷ್ಟನಾಗ್ತಾನೆ ಅದನ್ನು ನೋಡಿ ನಾನು ಸಂತುಷ್ಟನಾಗ್ತೀನಿ. ಪ್ರಿಯೇಹಂ ಮತ್ತು ಎಲ್ಲ ಜೀವಿಗಳು ಸಂತುಷ್ಟರಾಗ್ತಾರೆ. ತಸ್ಮಾದಹಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಅದಕ್ಕಾಗಿ ನಾನು ಈ ವಿಷವನ್ನು ಕುಡಿತೀನಿ, ಈ ಪ್ರಜೆಗಳ ಹಿತಕ್ಕಾಗಿ ನಾನು ವಿಷಯವನ್ನು ಕುಡಿತೀನಿ ಅಂತ ಇಡೀ ವಿಷವನ್ನು ತನ್ನ ಹಸ್ತದಲ್ಲಿ ಸಂಗ್ರಹಿಸಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಡೈಲ್ಯೂಟ್ ಮಾಡೋದಿಲ್ಲ. ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಹಸ್ತದಲ್ಲಿ ಸಂಗ್ರಹಿಸಿ ಅದನ್ನು ಕುಡಿದ್ಬಿಡ್ತಾರೆ. ಕುಡಿತಾರೆ ಅಂತಂದರೆ ಅದನ್ನು ಹೊಟ್ಟೆಯಲ್ಲಿ ಹಾಕೊಳ್ಳೋದಿಲ್ಲ, ಅದನ್ನು ಕಂಠದಲ್ಲೇ ಇಟ್ಕೊತಾರೆ. ರೈಟ್, ಕೆಲವೊಮ್ಮೆ ವಿಷಗಳು ಬರ್ತವೆ, ವಿಷಭರಿತ ಮಾತುಗಳು, ವಿಷಭರಿತ ಸನ್ನಿವೇಶಗಳು. ಅದನ್ನೇನು ಮಾಡಬೇಕು? ಕಂಠದಲ್ಲಿ. ಕುಡಿದ್ರೂ ಪ್ರಾಬ್ಲಮ್ಮು, ಉಗಿದ್ರೂ ಪ್ರಾಬ್ಲಮ್, ಅದನ್ನು ಇಲ್ಲೇ ಇಟ್ಕೋಬೇಕು. ರೈಟ್, ಸೊ ಅದಕ್ಕೆ ಶಿವನಿಗೆ ಏನಾಯಿತು ಹೆಸರು? ನೀಲಕಂಠ. ನೀಲಕಂಠ ವಿಷಕಂಠ ಅಂತ ಆಯಿತು. ಸೊ ಶಿವನು ವಿಷವನ್ನು ಕುಡಿದ ಮೇಲೆ, ಸೊ ಇಲ್ಲಿ ನೋಡಿ ವಿಷ ಕುಡಿತಾ ಇದ್ದಾರೆ. ಆ ವಿಷದ ಕೆಲವೊಂದು ಹನಿಗಳು ಕೆಳಗಡೆ ಬಿತ್ತು. ಅದು ಸರ್ಪಗಳಲ್ಲಿ ಮತ್ತು ಚೇಳು ಮತ್ತು ಕೆಲವೊಂದು ಏನಂತಾರೆ ಇನ್ಸೆಕ್ಟ್ಸ್ಗಳಲ್ಲಿ ಅದು ಕಂಡು ಬರ್ತದೆ. ಕೆಲವೊಂದು ಎಲೆಗಳಲ್ಲಿ, ಟೊಬ್ಯಾಕೊ ಈ ರೀತಿ ತಂಬಾಕುಗಳಲ್ಲಿ ಆ ವಿಷ ಕಂಡು ಬರ್ತದೆ. ನಂತರ ಸುರಭಿ ಹಸು ಬಂತು, ಅದನ್ನು ಋಷಿಗಳು ತಗೊಂಡ್ರು. ನಂತರ ಉಚ್ಚೈಶ್ರವ ಕುದುರೆ ಬಂತು, ಅದನ್ನು ಬಲಿ ಚಕ್ರವರ್ತಿ ತಗೊಂಡ. ನಂತರ ಐರಾವತ ಆನೆ ಬಂತು, ಅದನ್ನು ಇಂದ್ರ ತಗೊಂಡ. ನಂತರ ಕೌಸ್ತುಭ ಮಣಿ ಬಂತು, ಭಗವಂತ ವಿಷ್ಣು ಅದನ್ನು ತಗೊಂಡ. ನಂತರ ಮಂಥನ ಮಾಡುತ್ತಾ ಸಾಕ್ಷಾತ್ ಲಕ್ಷ್ಮೀ ದೇವಿ ಪ್ರಕಟವಾದ. ಲಕ್ಷ್ಮಿ, ಅದಕ್ಕೆ ಲಕ್ಷ್ಮಿಗೆ ಏನಂತಾರೆ? ಸಮುದ್ರದ ಮಗಳು ಅಂತ ಹೇಳ್ತಾರೆ. ಸಮುದ್ರನ ಮಗಳು ಅಂತ ಹೇಳ್ತಾರೆ. ಸೊ ಅವಳು ಬಂದ ತಕ್ಷಣ ಮಂಥನ ನಿಂತಾಯಿತು. ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಸಾಕ್ಷಾತ್ ತಾಯಿ ಬಂದಿದ್ದಾಳೆ. ಸೊ ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ರು. ಸೊ ಆದರೆ ಲಕ್ಷ್ಮೀದೇವಿ ಶಿ ವಾಂಟೆಡ್ ಟು ಗೆಟ್ ಮ್ಯಾರಿಡ್, ಮದುವೆ ಮಾಡ್ಕೊತ ಇಚ್ಛೆ ಆಯಿತು. ಅವಳು ಹುಡುಕ್ತಾ ಇದ್ಲು ಯಾರನ್ನು ಮದುವೆ ಆಗೋದು ಅಂತ. ಸೊ ಶಿ ಸ್ಟಾರ್ಟ್ ಸರ್ಚಿಂಗ್. ಸೊ ಎಲ್ಲ ದೇವತೆಗಳು ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಎಲ್ಲ ದೇವತೆಗಳು ಅವರಿಗೆ ಗಿಫ್ಟ್ಸನ್ನು ಕೊಡ್ತಾರೆ. ನಂತರ ಲಕ್ಷ್ಮೀದೇವಿಯ ಮದುವೆ ಆಗ್ತದೆ. ಯಾರ ಜೊತೆ? ನಾರಾಯಣನ ಜೊತೆ. ಎಲ್ಲರಲ್ಲೂ ದೋಷಗಳನ್ನು ನೋಡ್ತಾಳೆ ಅವಳು. ಯಾರೂ ಪರ್ಫೆಕ್ಟ್ ಇಲ್ಲ ಎಕ್ಸೆಪ್ಟ್ ನಾರಾಯಣ. ರೈಟ್,
ಸೊ ನಾರಾಯಣನ ಮದುವೆ ಆಗ್ತದೆ ಇಲ್ಲಿ. ಸೊ ಇದು ಭಗವಂತನ ಲೀಲೆ. ಸಮುದ್ರ ಮಂಥನ ಯಾಕೆ ಮಾಡಿಸ್ತಾ ಇದ್ದಾನೆ ಭಗವಂತ ಈ ರೀತಿ ಲೀಲೆ ಮಾಡೋದಕ್ಕೆ? ಸೊ ಇಲ್ಲಿ ಕಲ್ಯಾಣೋತ್ಸವ ನಡೀತು ಸಮುದ್ರ ಮಂಥನ ಮಧ್ಯದಲ್ಲಿ. ನಂತರ ಮತ್ತೆ ಮಂಥನ ಕಂಟಿನ್ಯೂ ಆಯಿತು. ಮಂಥನ ಮುಂದುವರೆದಾಗ ಧನ್ವಂತರಿ ದೇವರು ಬರ್ತಾರೆ. ಅಮೃತ ಕಲಶವನ್ನು ಇಟ್ಕೊಂಡು, ಅಮೃತ ಕಲಶ ಹಸ್ತಾಯ ಇಟ್ಕೊಂಡು ಧನ್ವಂತರಿ ಪ್ರಕಟರಾಗ್ತಾರೆ. ಆಗ ಎಲ್ಲರಿಗೂ ಖುಷಿ ಆಯಿತು. ಫೈನಲಿ ನಮಗೆ ಸಕ್ಸಸ್ ಸಿಕ್ಕಿದೆ, ಈಗ ಅಮೃತ ಬಂದುಬಿಟ್ಟಿದೆ. ಆಗ ಅಸುರರು ಹೋಗಿ ಅದನ್ನು ದೋಚ್ಕೊಂಡ್ಬಿಡ್ತಾರೆ. ರೈಟ್, ಅದನ್ನು ದೋಚ್ಕೊಂಡು ಓಡೋಗ್ತಾರೆ. ನಾವೇ ಕುಡಿಯೋಣ ಇರೋಣ ಅಂತ, ದೇವತೆಗಳಿಗೆ ಕೊಡೋದು ಬೇಡ ಅಂತ. ಆದರೆ ಅಸುರರ ಮಧ್ಯದಲ್ಲೂ ಕೂಡ ಜಗಳ ಸ್ಟಾರ್ಟ್ ಆಯಿತು. ಮಿತಃ ಕಲೀರ್ ಅಭೂತ್ ತೇಷಾಂ ತದರ್ಥೆ ತರ್ಷತೆ ಚೇತಸಾಂ ಅಹಂ ಪೂರ್ವಂ ನತ್ವಂ ನಾನು ಫಸ್ಟು. ಅಸುರರ ಮಧ್ಯದಲ್ಲೂ ಕಾಂಪಿಟೇಷನ್. ನಾನು ಫಸ್ಟ್ ಕುಡಿತೀನಿ, ನಾನು ಕಮಾಂಡರ್ ಆಗಿದ್ದೀನಿ, ನಾನು ಸೀನಿಯರ್ ಆಗಿದ್ದೀನಿ, ನಾನು ಕೊಡಬೇಕು ಫಸ್ಟು, ನಾನು ಕುಡಿತೀನಿ. ಅಹಂ ಪೂರ್ವಂ, ನೀನಲ್ಲ. ಸೊ ಯಾರ ಹತ್ರ ಶಕ್ತಿ ಇತ್ತು ಅವರು ಅದನ್ನು ಕದ್ಕೊಂಡು ಕುಡಿಯೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಯಾರೂ ಕುಡಿಲಿಲ್ಲ, ಬಟ್ ಅದು ಒಂದು ಕೈಯಿಂದ ಇನ್ನೊಂದು ಕೈಗೆ ಪಾಸ್ ಆಗ್ತಾ ಇತ್ತು. ಇಲ್ಲಿ ದೇವತೆಗಳು ನೋಡ್ತಾ ಇದ್ದಾರೆ ಏನು ಮಾಡೋದು ಅಂತ. ಯಾಕೆಂದರೆ ಅವ್ರ ಕೈಯಿಂದ ಹೋಯ್ತದು. ವೇಟ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಭಗವಂತ ಇನ್ನೊಂದು ರೂಪದಲ್ಲಿ ಬರ್ತಾನೆ, ಮೋಹಿನಿ ಅವತಾರ. ಸೊ ಕೌಂಟ್ ಮಾಡಿ ಎಷ್ಟು ಅವತಾರಗಳು ತೊಗೊಂಡ ಸಮುದ್ರ ಮಂಥನದಲ್ಲಿ ಭಗವಂತ? ಬೆಟ್ಟವನ್ನು ಎತ್ತೋದಕ್ಕೆ ಫಸ್ಟ್, ನೆಕ್ಸ್ಟು ಕೂರ್ಮ ಅವತಾರ, ನಂತರ ಅಜಿತ, ನಂತರ ಮಂಥನ ಮಾಡೋದಕ್ಕೆ ಅವರು ಕೂಡ ಸಹಾಯ ಮಾಡಿದ್ರು. ನಂತರ ಶ್ರೀನಿವಾಸ ಕಲ್ಯಾಣ ಸಮಯದಲ್ಲಿ ಭಗವಂತ ಲಕ್ಷ್ಮೀದೇವಿ ಬರ್ತಾಳೆ, ಕಲ್ಯಾಣ ಆಗ್ತದೆ. ನಂತರ ಧನ್ವಂತರಿ, ಈಗ ನಂತರ ಮೋಹಿನಿ ಮೂರ್ತಿ. ಸೊ ಇವಳು ಬಂದ ತಕ್ಷಣ ಎಲ್ಲ ಅಸುರರು ಜಗಳ ನಿಲ್ಲಿಸ್ಬಿಡ್ತಾರೆ. ರೈಟ್, ಯಾರು ಬಂದರು? ಮೋಹಿನಿ ಮೂರ್ತಿ ಬಂದರು. ಅವಳು ಕಿಣಿ ಶಬ್ದ ಮಾಡುತ್ತಾ ನಡ್ಕೊಂಡು ಬರ್ತಾಯಿದ್ಲು. ಎಲ್ಲರ ಅಟೆನ್ಷನ್ ಅವಳ ಕಡೆ ಹೋಯಿತು. ಅವಳು ನೋಡ್ತಾ ಇದ್ರೆ, ಯಾರು ನೀನು? ನಿನ್ನ ತಂದೆ ಹೆಸರೇನು? ನಿನ್ನ ಅಡ್ರೆಸ್ ಏನು? ಎಲ್ಲಿಂದ ಬಂದಿದ್ದೀಯಾ? ಎಕ್ಸಾಕ್ಟ್ಲಿ ಈ ರೀತಿಯೇ ಕೇಳ್ತಾರೆ ಅಸುರರು. ಯಾಕೆಂದರೆ ಏನೇ ವಸ್ತು ನೋಡಿದರೂ ಅದು ನಾನು ಭೋಗಿಸಬೇಕು ಅನ್ನುವ ಆಸೆ ಅಸುರರು. ರೈಟ್, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ಭಗವದ್ಗೀತೆ 16ರಲ್ಲಿ ಕೃಷ್ಣ ಹೇಳ್ತಾನೆ. ರೈಟ್, ಅಸುರರ ಭಾವನೆಯನ್ನು ಈಶ್ವರೋಹಂ, ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಸುಖಿ, ಕಂಡಿದ್ದೆಲ್ಲ ನನ್ನದೇ. ಸೊ ಮೋಹಿನಿ ಮೂರ್ತಿ ಕಂಡ ತಕ್ಷಣ ಇವಳು ನನ್ನವಳಾಗಬೇಕು. ಎಲ್ಲ ಅಸುರರು ಏನು ಯೋಚನೆ ಮಾಡ್ತಿದ್ರು? ಇವಳು ನನ್ನನ್ನೇ ಮದುವೆ ಆಗ್ತಾಳೆ, ಬಿಕಾಸ್ ಐ ಆಮ್ ದ ಮೋಸ್ಟ್ ಸೂಟಬಲ್. ಆಗ ಅಸುರರು ಎಲ್ಲರೂ ಏನು ಮಾಡ್ತಾರೆ ನೋಡಿ, ನಮ್ಮ ಜೊತೆ ಇಲ್ಲಿ ಜಗಳ ನಡೆದಿದೆ, ನೀವು ಪರಿಹಾರ ಕೊಡಿ. ಮೋಹಿನಿ ಮೂರ್ತಿ ಹೇಳ್ತಾಳೆ, ನೀವು ನನ್ನ ಮೇಲೆ ಇಷ್ಟು ವಿಶ್ವಾಸ? ನನ್ನ ಹೆಸರು ಗೊತ್ತಿಲ್ಲ, ನನ್ನ ಅಡ್ರೆಸ್ ಗೊತ್ತಿಲ್ಲ, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಜಾತಿ ಗೊತ್ತಿಲ್ಲ, ಇಷ್ಟು ವಿಶ್ವಾಸ? ವಿ ಹ್ಯಾವ್ ಫುಲ್ ಫೇತ್, ಸಂಪೂರ್ಣ ವಿಶ್ವಾಸ. ನೀವು ತಗೊಳ್ಳಿ ಅಮೃತವನ್ನು, ನೀವು ಎಲ್ಲರಿಗೂ ಸಮಪಾಲಾಗಿ ಹಂಚಿ ಅಂತ. ಆಗ ಮೋಹಿನಿ ಮೂರ್ತಿ ಏನು ಮಾಡ್ತಾಳೆ, ಆಯಿತು, ನೀವೆಲ್ಲರೂ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಧರಿಸ್ಕೊಂಡು ಬನ್ನಿ, ಕೂತ್ಕೊಳ್ಳಿ, ಸಾಲಾಗಿ ಕೂತ್ಕೊಳ್ಳಿ. ದೇವತೆಗಳೇ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ. ಎಲ್ಲರೂ ಸ್ನಾನ ಮಾಡಿ ಆಚಮನ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಸೊ 2 ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಾರೆ, ಒಂದು ಕಡೆ ಅಸುರರು, ಒಂದು ಕಡೆ ದೇವತೆಗಳು. ಸೊ ಮೋಹಿನಿ ಮೂರ್ತಿ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿ ಫೋಟೋದಲ್ಲಿ. ಸೊ ಅಸುರರ ಕಡೆ ನೋಡ್ತಾ ಇದ್ದಾಳೆ ಅವಳು. ಬರ್ತೀನಿ ಕೊಡ್ತೀನಿ, ನಿಮಗೆಲ್ಲ ನಾನು ಕೊಡ್ತೀನಿ. ಹಾಂ ಬನ್ನಿ ವೇಟ್ ಮಾಡ್ತೀವಿ ಅಂತಾರೆ ಅವರು. ಆದರೆ ದೇವತೆಗಳೇ ನೋಡಿ, ಪಾಪಿ ದೇವತೆಗಳು, ಅವ್ರ ಪಾಪ ಎಷ್ಟೊಂದು ಅವ್ರ ಮುಖ ಎಲ್ಲ ಒಣಗೋಗಿದೆ, ಅವ್ರಿಗೆ ಸಿಗೋದಿಲ್ಲ ಅಂತ ಗೊತ್ತು. ಏನು ಮಾಡ್ತೀನಿ, ಒಂದೊಂದು ಹನಿ ಎಲ್ಲರೂ ಕೊಟ್ಬಿಟ್ಟು ಉಳಿದಿದ್ದೆಲ್ಲ ನಿಮಗೆ ಕೊಡ್ತೀನಿ ಅಂತ. ಸೊ ಮೋಹಿನಿ ಮೂರ್ತಿ ದೇವತೆಗಳಿಗೆ ಕೊಡ್ತಾ ಹೋದ್ಲು. ಅಸುರರೆಲ್ಲರೂ ಹೋಪ್ ಇಟ್ಕೊಂಡು ಕೂತಿದ್ದಾರೆ, ನಮಗೂ ಜಾಸ್ತಿ ಸಿಗ್ತದೆ ಅಂತ. ಆದರೆ ಮೋಹಿನಿ ಮೂರ್ತಿಯ ಒಂದು ಯೋಜನೆ ಅವರಿಗೆ ಅರ್ಥ ಆಗಲಿಲ್ಲ. ಅಸುರರು ಡಲ್ ಹೆಡೆಡ್. ಆದರೆ ಇಬ್ಬರು ರಾಹು ಕೇತು ಅವರಿಗೆ ಗೊತ್ತಾಯಿತು ಇದು ಏನೋ ವಂಚನೆ ನಡೀತಾ. ಮಧ್ಯದಲ್ಲಿ ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಅವರು ಅಮೃತ ಪಾನ ಮಾಡ್ತಾರೆ. ಆಗ ಮೋಹಿನಿಗೆ ಗೊತ್ತಾಯಿತು, ಇವರು ಅಸುರರು ಅಂತ. ತಕ್ಷಣ ಚಕ್ರ ತೆಗೆದು ಅವರ ಕುತ್ತಿಗೆಯನ್ನು ಕಟ್ ಮಾಡ್ತಾರೆ. ರೈಟ್. ಸೊ ಆವಾಗ ಗೊತ್ತಾಯಿತು, ಅಯ್ಯೋ
ನಾವು ವಂಚಿತರಾಗಿದ್ದೀವಿ, ವಿ ಆರ್ ಚೀಟೆಡ್. ಈಗ ಮೋಹಿನಿ ಮೂರ್ತಿ ನಗ್ನಗ್ತಾ ಅವಳು ಅದೃಶ್ಯಳಾಗ್ತಾಳೆ. ಸೊ ಲಾರ್ಡ್ ವಿಷ್ಣುಸ್ ಫೀಮೇಲ್ ಫಾರ್ಮ್ ಈಸ್ ಮೋಹಿನಿ ಮೂರ್ತಿ. ಸೊ ಭಗವಂತ ಸ್ತ್ರೀ ರೂಪದಲ್ಲೂ ಬಂದಾಗ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾನೆ. ಸೊ ಇದರ ಲೆಸನ್ ಏನು? ಏವಂ ಸುರಾಸುರಗಣ ಸಮದೇಶ ಕಾಲ ಹೇತ್ವಾರ್ಥ ಕರ್ಮ ಮತಯೋಪಿ ಫಲೇ ವಿಕಲ್ಪಾ. ದೇವತೆಗಳು ಅಸುರರು ಒಂದೇ ಸಮಯದಲ್ಲಿದ್ದರು, ಒಂದೇ ಸ್ಥಾನದಲ್ಲಿ ಒಂದೇ ಕೆಲಸ ಮಾಡ್ತಾಯಿದ್ರು, ಒಂದೇ ಹೇತು ಇತ್ತು, ಅಷ್ಟೇ ಪರಿಶ್ರಮ ಪಟ್ಟರು ಇಬ್ಬರು. ಆದರೆ ಒಬ್ಬರಿಗೆ ಫಲ ಸಿಕ್ಕಿತು, ಇನ್ನೊಬ್ಬರಿಗೆ ಸಿಗಲಿಲ್ಲ. ಫಲೇ ವಿಕಲ್ಪಾ. ತತ್ರ ಅಮೃತಂ ಸುರ್ಗಣ ಫಲಮಂಜಸಾಪೂರ್. ಸುರ್ಗಣ ದೇವತೆಗಳಿಗೆ ಅಮೃತ ಸಿಕ್ಕಿತು. ಯತ್ ಪಾದ ಪಂಕಜ ರಜಃ ಶರಣಾನ್ ನ ದೈತ್ಯಾ. ಯಾಕೆಂದರೆ ಆ ದೇವತೆಗಳು ಭಗವಂತನ ಪಾದ ಪಂಕಜದ ಆಶ್ರಯವನ್ನು ಪಡೆದಿರ್ತಾರೆ, ಅದಕ್ಕಾಗಿ ಅವರಿಗೆ ಅಮೃತ ಸಿಕ್ಕಿತು, ಆದರೆ ದೈತ್ಯರಿಗೆ ಸಿಗಲಿಲ್ಲ. ಇದರ ಅರ್ಥ ಏನು? ನಾವು ದೇವತೆಗಳಾಗಬೇಕು, ಅಸುರರಾಗಬಾರ್ದು, ಭಗವಂತನ ಪಾದದ ಆಶ್ರಯ ಪಡೆಯಬೇಕು. ಇಷ್ಟೆಲ್ಲ ಕತೆ ಹೇಳಿ ಅಲ್ಟಿಮೇಟ್ಲಿ ಲೆಸನ್ ಇದು ಕೊಟ್ಟಿದ್ದಾರೆ. ದಿಸ್ ಇಸ್ ದ ಲೆಸನ್. ಆದರೆ ಈ ಮೋಹಿನಿ ಮೂರ್ತಿ ಇನ್ಸಿಡೆಂಟ್ ಆದಾಗ ಒಬ್ಬರು ಆಬ್ಸೆಂಟ್ ಇದ್ದರು. ಯಾರು? ಶಿವನಿರಲಿಲ್ಲ ಅಂತ. ಶಿವನಿಗೆ ಗೊತ್ತಾಯ್ತು ಈ ರೀತಿ ಮೋಹಿನಿ ಮೂರ್ತಿ ಲೀಲೆ ಆಗಿದೆ ಅಂತ. ಹೌದಾ? ಸೊ ಲಾರ್ಡ್ ಶಿವ ಕಮ್ಸ್ ಟು ವಿಷ್ಣು, ಭಗವಂತ ಆ ಒಂದು ಪಿಕ್ಚರ್ ಇನ್ನೊಂದು ಸಲ ತೋರಿಸ್ಬೋದಾ? ರಿಯಲಿ ನೀನು ಇರಲಿಲ್ಲ ಅವಾಗ? ನಾನು ಇರಲಿಲ್ಲ, ಮತ್ತೆ ನೋಡ್ಬೇಕು, ನಾನು ಕೇಳಿದ್ದೀನಿ, ನೋಡ್ಬೇಕಂತ ಆಸೆ ಆಗ್ತದೆ. ಬಿ ಕೇರ್ಫುಲ್, ನಿನ್ನ ಮಾನ ಹೋದಿತ್ತು. ಸೊ ಶಿವ ಹೇಳ್ತಾನೆ, ತೋರಿಸಿ, ಐ ವಾಂಟ್ ಟು ಸಿ ದಟ್ ಟ್ರೇಲರ್, ನೋಡ್ಬೇಕು, ಮತ್ತೆ ಸೀನ್ ನೋಡ್ಬೇಕು ನಾನು. ಆಗ ತಕ್ಷಣ ಭಗವಂತ ವಿಷ್ಣು ವಿಶೇಷವಾದ ರೂಪವನ್ನು ತೋರಿಸ್ತಾನೆ, ಮೋಹಿನಿ ಮೂರ್ತಿ ರೂಪವನ್ನು. ಇದಕ್ಕೆ ಆಕರ್ಷಿತನಾಗಿ ಶಿವ ಅವಳಿಂದ ಓಡ್ತಾ ಇದ್ದ. ಶಿವನು ತನ್ನ ಶಿಷ್ಯರಾದಂಥ ಋಷಿಮುನಿಗಳ ಆಶ್ರಮದ ಮಧ್ಯದಿಂದ ಓಡಿ ಹೋದ. ಎಲ್ಲರೂ ನೋಡ್ತೇವೆ, ಏನಾಗ್ತದೆ ರೈಟ್, ಶಿವನು ಓಡೋಗ್ತಾ ಇದ್ದಾನೆ ಅಂತ. ಸೊ ಈ ರೀತಿಯ ಮೋಹಿನಿ ಮೂರ್ತಿಯ ಲೀಲೆ ಮತ್ತೆ ತೋರಿಸಿದ ಭಗವಂತ. ಸೊ ಈಗ 6ನೇ ಮನ್ವಂತರದ ಕಥೆ ಇತ್ತು, ಅದು ಸಮುದ್ರ ಮಂಥನದಲ್ಲಿ. 7ನೇ ಮನ್ವಂತರದಲ್ಲಿ ಭಗವಂತ ವಾಮನ ರೂಪದಲ್ಲಿ ಬಲಿ ಮಹಾರಾಜನಿಂದ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಬಿಟ್ಟ ಅಂತ ಅಲ್ಲಿ ವರ್ಣನೆ ಬರ್ತದೆ. ದಟ್ ಈಸ್ 7th ಮನ್ವಂತರ. 8th ಸಾವರ್ಣಿ ಮನ್ವಂತರ, 9th ಇಸ್ ದಕ್ಷ ಸಾವರ್ಣಿ, 10ನೇದು ಬ್ರಹ್ಮ ಸಾವರ್ಣಿ. ಇದು ಮುಂದೆ ಬರುವಂತಹ ಮನ್ವಂತರಗಳು. ನಾವೀಗ 7ನೇ ಮನ್ವಂತರದ 28ನೇ ದಿವ್ಯಯುಗದಲ್ಲಿದ್ದೀವಿ. ಸೊ ಇಲ್ಲಿವರೆಗೂ ಆಗಿರುವ ಘಟನೆಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ, ಮುಂದೆ ಆಗುವ ಘಟನೆಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಓಕೆ, ಈಗಿರುವಂತಹ ಬಲಿ ಚಕ್ರವರ್ತಿ ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗ್ತಾನೆ. ಆಲ್ರೆಡಿ ಭಾಗವತದಲ್ಲಿ ಹೇಳಿದೆ, ಕರೆಕ್ಟ್. ಸೊ ಪ್ರತಿಯೊಂದು ಮನ್ವಂತರದಲ್ಲಿ ಇಂದ್ರ ಬದಲಾಗ್ತಾನೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಪೃಥು ಮಹಾರಾಜ ಜೊತೆ ಯುದ್ಧ ಮಾಡಿದ ಇಂದ್ರ, ಸಮುದ್ರ ಮಂಥನದಲ್ಲಿರುವಂತಹ ಇಂದ್ರ, ಗಜೇಂದ್ರ ಮೋಕ್ಷದಲ್ಲಿ ಆ ಸಮಯದಲ್ಲಿದ್ದಂಥ ಇಂದ್ರ, ಎಲ್ಲರೂ ಬೇರೆ ಬೇರೆ ಜೀವಿಗಳು. ಪೋಸ್ಟ್ ಒಂದೇ ಇದೆ, ಪ್ರಧಾನಮಂತ್ರಿ ಸೀಟ್ ಒಂದೇ ಇರ್ತದೆ, ಆದರೆ 5 ವರ್ಷ ಒಬ್ಬರು ಬರ್ತಾರೆ, ಇನ್ನೊಂದು 5 ವರ್ಷ ಇನ್ನೊಂದು. ಸೊ ಅದು ಪ್ರತಿಯೊಂದು ಮನ್ವಂತರದಲ್ಲಿ ಆ ಪೋಸ್ಟು ಚೇಂಜ್ ಆಗ್ತಾ ಇರ್ತದೆ. ಸೊ ಈಗ ಸದ್ಯದಲ್ಲಿ ಇರುವಂತಹ ಇಂದ್ರನ ಹೆಸರು ಪುರಂದರ, ಕಶ್ಯಪವತೆ ಅದಿತಿಯ ಮಗ. ಇಂದ್ರ ಅಂತ ಕರಿತೀವಿ, ಬಟ್ ಅವರ ಹೆಸರು ಪುರಂದರ. ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ, ಆದರೆ ಈಗಿರೋರು ಮೋದಿಜಿ. ಅದೇ ರೀತಿ ಇಂದ್ರರಿದ್ದಾರೆ, ಅವರ ಹೆಸರೀಗ ಪುರಂದರ. ಅರ್ಥ ಆಗ್ತಾ ಇದೆಯಾ? ಸೊ ಮುಂದಿನ ಮನ್ವಂತರ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಈ ರೀತಿ ಈ ಬ್ರಹ್ಮನ ಒಂದು ದಿನದಲ್ಲಿ ಬರುವಂಥ 14 ಮನ್ವಂತರಗಳು. ಅರ್ಥ ಆಗ್ತಾ ಇದೆಯಾ? ಒಮ್ಮೆ ಬಲಿ ಚಕ್ರವರ್ತಿ ದೇವತೆಗಳ ಜೊತೆ ಯುದ್ಧ ಮಾಡುವಾಗ ಅವನು ಸತ್ತೋಗ್ಬಿಟ್ಟ. ಆಗ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನು ಉಪಯೋಗಿಸಿ ಅವರನ್ನು ಜೀವಂತಗೊಳಿಸ್ತಾರೆ. ಕೃತಜ್ಞನಾಗಿ ಬಲಿ ತನ್ನ ಗುರುಗಳ ಶುಕ್ರಾಚಾರ್ಯರ ಸೇವೆಯನ್ನು ಮಾಡ್ತಾನೆ, ಶುಕ್ರಾಚಾರ್ಯರ ಅನುಗ್ರಹವನ್ನು ಪಡ್ಕೊತಾನೆ.
ಶುಕ್ರಾಚಾರ್ಯರ ಅನುಗ್ರಹದಿಂದ ಅವನು ತುಂಬ ಪ್ರಭಾವಶಾಲಿ ಆಗ್ತಾನೆ, ತುಂಬ ಶಕ್ತಿಶಾಲಿ ಆಗ್ತಾನೆ. ಅವನ ದೇಹದಿಂದ ತೇಜಸ್ಸು ಹೊರ ಬರ್ತಾ ಇತ್ತು. ಆಗ ಅವನು ಯುದ್ಧಕ್ಕೆ ಹೋಗ್ತಾನೆ, ಇಂದ್ರನ ಜೊತೆ ಯುದ್ಧ ಮಾಡೋದಕ್ಕೆ. ಇಂದ್ರ ಬಲಿಯನ್ನು ನೋಡಿದ ತಕ್ಷಣವೇ ಓಡೋಗ್ಬಿಡ್ತಾನೆ, ಇವನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಇವರನ್ಸವೆ ಅಮೃತ ಕುಡಿದ ಮೇಲೂ ಕೂಡ ಭಯವಿತ್ತು. ಸೊ ದ್ಯಾಟ್ ಈಸ್ ಮಟೀರಿಯಲ್ ಅಮೃತ. ಸೊ ಅದರ ಉಪಯೋಗ ಏನಿಲ್ಲ, ಅದು ದೀರ್ಘ ಆಯುಷ್ ಸಿಗ್ತದೆ ಅಷ್ಟೇ. ಬಟ್ ಅದು ಸಾವಿನಿಂದ ತಪ್ಪಿಸೋದಿಲ್ಲ ನಮ್ಮನ್ನು. ಸೊ ಇಂದ್ರ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡ್ಮೇಲೆ ಅದಿತಿಗೆ ತುಂಬ ನೋವಾಯಿತು. ನನ್ನ ಮಗನಿಗೆ ರಾಜ್ಯ ಸಿಗ್ತಾ ಇಲ್ಲ. ಅದಕ್ಕೆ ಅವಳು ವ್ರತವನ್ನು ಮಾಡ್ತಾಳೆ. ಕಶ್ಯಪ ಮುನಿಗಳು ಕೊಟ್ಟಂತಹ ಒಂದು ವ್ರತವನ್ನು ಮಾಡಿದ ಮೇಲೆ ವಾಮನ ದೇವರವರಿಗೆ ಹುಟ್ಟುತ್ತಾರೆ. ವಾಮನಿಗೆ ಇನ್ನೊಂದು ಹೆಸರು ಉಪೇಂದ್ರ, ಇಂದ್ರನ ತಮ್ಮ ಉಪೇಂದ್ರ. ಸೊ ವಾಮನವರು ಬರ್ತಾರೆ ಬಲಿ ಮಹಾರಾಜರ ಹತ್ರ, ಬಂದು ಭಿಕ್ಷೆ ಕೇಳ್ತಾರೆ, 3 ಹೆಜ್ಜೆ ಜಾಗ ಕೊಡಿ ಅಂತ. ಶುಕ್ರಾಚಾರ್ಯ ಹೇಳ್ತಾರೆ ಕೊಡಬೇಡಿ ಅಂತ. ಬಲಿ ಮಹಾರಾಜ ಹೇಳ್ತಾನೆ ನಾನು ನಿರ್ಣಯ ಮಾಡಿದ್ದೀನಿ, ನಾನು ಕೊಡಲೇಬೇಕು ಅಂತ. ಕೊಟ್ಟುಬಿಡ್ತಾನೆ. ಕೊಟ್ಟ ತಕ್ಷಣ ವಾಮನ ತ್ರಿವಿಕ್ರಮ ರೂಪವನ್ನು ತಾಳಿ, ದೊಡ್ಡ ರೂಪವನ್ನು ತಾಳಿ, ಒಂದು ಹೆಜ್ಜೆಯಿಂದ ಇಡೀ ಭೂಮಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಮೇಲಿನ ಲೋಕಗಳನ್ನು ಅಳತೆ ಮಾಡಿಬಿಡ್ತಾನೆ. ಸೊ ಬಲಿ ಚಕ್ರವರ್ತಿ ಹೇಳ್ತಾನೆ, ನಾನು ನಿನ್ನ ಎಲ್ಲ ಜಾಗವನ್ನು ತೊಗೊಂಡಿದ್ದೀನಿ, ಈಗ 3ನೇ ಹೆಜ್ಜೆ ಎಲ್ಲಿಡಲಿ ನಾನು ಅಂತ. ಆಗ ಬಲಿ ಮಹಾರಾಜರು ಹೇಳ್ತಾರೆ, ನನ್ನ ತಲೆ ಮೇಲಿಡಿ, ನಾನು ನಿಮಗೆ ಶರಣಾಗ್ತಾ ಇದ್ದೀನಿ ಅಂತ. ಸೊ 3ನೇ ಹೆಜ್ಜೆಯನ್ನು ತಲೆ ಮೇಲಿಟ್ಟಾಗ ವಾಮನ ದೇವರಿಗೆ ತುಂಬ ಸಂತೋಷವಾಯಿತು. ನೀನು ನಿನ್ನ ಮಾತನ್ನು ತುಂಬಿಸಿದೀಯ. ಸೊ ಯು ಫುಲ್ಫಿಲ್ಡ್ ಯುವರ್ ಪ್ರಾಮಿಸ್. ಸೊ ಆಗ ವಾಮನ ದೇವರು ಬಲಿಯನ್ನು ಕಟ್ಟಾಕ್ತಾರೆ. ಕಟ್ಟಾಕಿ ಪನಿಷ್ಮೆಂಟ್ ಕೊಡಬೇಕು ನಿನಗೆ ಅಂತ. ಸೊ ಆ ಸಮಯದಲ್ಲಿ ಒಳ್ಳೆಯ ಸಂವಾದ ನಡೀತದೆ ಬಲಿ ಮಹಾರಾಜರು ಮತ್ತು ವಾಮನ ದೇವರ ಮಧ್ಯೆ. ಸೊ ಕೆಲವೊಬ್ಬರಿಗೆ ಒಂದು ಲೀಲೆ ತುಂಬ ಕ್ರೂರ ಅಂತ ಅನ್ನಿಸ್ಬೋದು. ಭಗವಂತ ತನ್ನ ಭಕ್ತನ ಜೊತೆ ಈ ರೀತಿ ನಡ್ಕೊತಾ ಇದ್ದಾನೆ, ಸೊ ಕಟ್ಟಾಗ್ತಾ ಇದ್ದಾನೆ, ತಲೆ ಮೇಲೆ ಕಾಲಿಡ್ತಾ ಇದ್ದಾನೆ, ಏನಿದು ಅಂತ ಅನ್ನಿಸ್ಬೋದು. ಆದರೆ ನಂತರ ಏನಾಯಿತು, ಬಲಿ ಮಹಾರಾಜರಿಗೆ, ಸೊ ನಿನ್ನ ಹತ್ರ ಏನು ಸಂಪತ್ತಿಲ್ಲ ಈಗ, ಆದರೆ ನಿನಗೆ ನಾನು ಸುತ್ತಲ ಲೋಕವನ್ನು ಕೊಡ್ತೇನೆ, ನೀನು ಅಲ್ಲಿ ಹೋಗು, ನಾನು ನಿನ್ನ ದ್ವಾರಪಾಲಕಲಾಗ್ತೇನೆ. ಸೊ ಐ ವಿಲ್ ಬಿಕಮ್ ಯುವರ್ ಡೋರ್ ಕೀಪರ್, ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಿ. ಸೊ ಭಗವಂತ ಬಲಿ ಮಹಾರಾಜನ ಅರಮನೆ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತಿದ್ದಾರೆ, ಸಾಕ್ಷಾತ್ ವಿಷ್ಣುನೇ ನಿಂತಿದ್ದಾನೆ. ಅಂಥ ಅನುಗ್ರಹವನ್ನು ತೋರಿಸಿದ. ನೀನು ನನ್ನ ದರ್ಶನ ಯಾವಾಗಲೂ ಮಾಡ್ತಾ ಇರ್ಬೋದು, ಅಂತಹ ಒಂದು ಸ್ಥಾನವನ್ನು ನಾನು ತಗೊತೇನೆ ಅಂತ. ಸೊ ಬಲಿ ಮಹಾರಾಜ ಅಸುರನಾಗಿದ್ದ, ಆದರೆ ಯಾವಾಗ ಈ ಶರಣಾಗತಿಯನ್ನು ಪಡೆದುಕೊಂಡು ಆವಾಗ ಮಹಾಜನನಾದ. ಮಹಾಜನರಲ್ಲಿ ಬಲಿಯ ಹೆಸರು ಬರ್ತದೆ. ಸೊ ಬಲಿಪಾಡ್ಯಮಿ ದಿನ ಈ ಲೀಲೆ ಆಗಿತ್ತು. ಇನ್ನೊಂದು ಅವತಾರ ಮತ್ಸ್ಯಾವತಾರ. ಪ್ರಳಯ ಪಯೋಧಿ ಜಲೇ ಧೃತವಾನಸಿ ವೇದಂ ವಿಹಿತವಹಿತ್ರ ಚರಿತ್ರಮಖೇದಂ ಕೇಶವಧ್ರೀತ ಮೀನ ಶರೀರ ಜಯ ಜಗದೀಶ ಹರೇ. ದಶಾವತಾರದ ಸ್ತೋತ್ರದಲ್ಲಿ ಬರ್ತದೆ. ರೈಟ್. ಚಾಕ್ಷುಷ ಮನ್ವಂತರದಲ್ಲಿ ಒಂದು ಪ್ರಳಯವಾಯಿತು. ಆ ಪ್ರಳಯದ ಸಮಯದಲ್ಲಿ ಪ್ರಳಯಕ್ಕೂ ಮುಂಚೆ ಸತ್ಯವ್ರತ ಅನ್ನುವ ರಾಜ ಒಂದು ಕೆರೆಯಲ್ಲಿ ಸ್ನಾನ ಮಾಡುವಾಗ ಕೈಯಲ್ಲಿ ಒಂದು ಮೀನು ಜಿಗಿತು. ಆ ಮೀನನ್ನು ಮನೆಗೆ ತಂದು ಒಂದು ಅಕ್ವೇರಿಯಮಲ್ಲಿ ಹಾಕ್ತಾನೆ, ಅದು ದೊಡ್ಡದಾಯಿತು. ಅದನ್ನು ಒಂದು ಬಾವಿಯಲ್ಲಿ ಹಾಕ್ತಾನೆ, ಇನ್ನಿಷ್ಟು ದೊಡ್ಡದಾಯಿತು. ಅದನ್ನು ಒಂದು ಕೆರೆಯಲ್ಲಿ ಹಾಕ್ತಾನೆ, ಇನ್ನೂ ದೊಡ್ಡದಾಯಿತು. ನದಿಯಲ್ಲಿ ಹಾಕ್ತಾನೆ, ಇನ್ನೂ ದೊಡ್ಡದಾಯಿತು. ಸಮುದ್ರದ ಹಾಕ್ತಾನೆ, ಇಷ್ಟು ದೊಡ್ಡದಾಯಿತು. ಆವಾಗ ಗೊತ್ತಾಯಿತು ಇವರು ಸಾಕ್ಷಾತ್ ಭಗವಂತನೇ ಅಂತ. ಹೇ ಭಗವಂತ, ನಿನ್ನ ದರ್ಶನ ಕೊಟ್ಟು ನಮ್ಮನ್ನು ಅನುಗ್ರಹಿಸಿದ್ದೀಯಾ, ದಯವಿಟ್ಟು ಏನು ಸೇವೆ ಇದೆ ಹೇಳಿ ಅಂತ. ಆಗ ಮತ್ಸ್ಯಾವತಾರ ಹೇಳ್ತಾರೆ, ಪ್ರಳಯ ಆಗೋದಿದೆ, ಎಲ್ಲ ಜೀವರಾಶಿಗಳನ್ನು ಒಂದು ಹಡಗಿನಲ್ಲಿ ಹಾಕು, ಆ ಹಡಗಿನಲ್ಲಿ ತಾವೆಲ್ಲರೂ ಕೂತ್ಕೊಳ್ಳಿ, ನಾನು ಬಂದು ರಕ್ಷಣೆ ಕೊಡ್ತೀನಿ ಅಂತ. ರೈಟ್. ಇವನ್ ಇನ್ ವೆಸ್ಟರ್ನ್ ಫಿಲಾಸಫಿ ದೇರ್ ಇಸ್ ಎ ಸ್ಟೋರಿ ಲೈಕ್ ದಿಸ್, ರೈಟ್, ಆರ್ಕ್ ಆಫ್ ನೋವಾ. ಸೊ ಅಲ್ಲಿ ಕೂಡ ಈ ರೀತಿ ಇಲ್ಲಿಂದನೇ ಕಾಪಿ ಮಾಡ್ಕೊಂಡಿದ್ದಾರೆ ಮತ್ಸ್ಯಾವತಾರದ ಕಥೆ ಅದು. ಸೊ ಪ್ರಳಯ ಸಮಯದಲ್ಲಿ ಎಲ್ಲರೂ ಒಳಗೆ ಕೂತ್ಕೋತಾರೆ. ಆಗ ಮತ್ಸ್ಯಾವತಾರ ಬಂದು ವಾಸುಕಿಯನ್ನು ತನ್ನ ಕೊಂಬಿಗೆ ಮತ್ತು ಆ ಹಡಗಿಗೆ ಕಟ್ಟಿ ಆ ಹಡಗನ್ನು ಪ್ರಳಯದ ಜಲದಲ್ಲಿ ಅದನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ. ನಂತರ ಪ್ರಳಯ ಮುಗಿದ ಮೇಲೆ ಮುಂದಿನ ಯುಗದಲ್ಲಿ ಅವರನ್ನು ಮತ್ತೆ ಸುರಕ್ಷಿತವಾಗಿ ಸ್ಥಾನದಲ್ಲಿ ಬಿಡ್ತಾನೆ. ಸೊ ಇದು ಸತ್ಯವ್ರತ ರಾಜನ ಕತೆ.
ಇದೇ ಸತ್ಯವರ್ತ ರಾಜ ಈಗಿನ ಯುಗದಲ್ಲಿ ಮನ್ವಂತರದಲ್ಲಿ ಮನು ಆಗಿದ್ದಾನೆ, ವೈವಸ್ವತ ಮನು ಅಂತ ಹೇಳಲಾಗಿದೆ. ಸೊ ಅಫ್ಕೋರ್ಸ್ ಈ 8ನೇ ಸ್ಕಂದ ಮುಗೀತು. ಒಂಬತ್ತನೆಯ ಸ್ಕಂದದಲ್ಲಿ ನಾನು ಹೇಳೋಕ್ಕೆ ಹೋದರೆ ಮುಗಿಯೋದೇ ಇಲ್ಲ. ನಾನು ಕಾರಲ್ಲಿ ಪ್ರಭುಜಿ ಜೊತೆ ಚರ್ಚೆ ಮಾಡ್ತಾಯಿದ್ದೆ ಯಾವ ಕಥೆ ಹೇಳೋದು ಅಂತ. ಸೋ ಮೆನಿ ಸ್ಟೋರೀಸ್ ಆಫ್ಟರ್ ಸ್ಟೋರಿ, ಚಿಕ್ಕ ಸ್ಟೋರಿಗಳು, ಚಿಕ್ಕ ಕಥೆಗಳು. ಮುಖ್ಯವಾಗಿ ವಿವಸ್ವಾನ್ ಯಾರು? ಸೂರ್ಯದೇವರು. ಸೂರ್ಯಗ್ರಹದಲ್ಲಿ ಒಬ್ಬ ರಾಜನಿದ್ದಾನೆ, ಅವರ ಹೆಸರು ವಿವಸ್ವಾನ್. ವಿವಸ್ವಾನನ ಮಗ ಶ್ರದ್ಧಾದೇವ. ಸೊ ಹಿ ಈಸ್ ಆ್ಯಕ್ಚುಲಿ ವಿವಸ್ವಾನ್ ಈಸ್ ಶ್ರದ್ಧಾದೇವ. ಸೊ ದೆನ್ ಹಿಸ್ ಡೈನಸ್ಟಿಲಿ ಬರ್ತಾರೆ, ಅವರಿಂದ ಬರುವುದು ಸೂರ್ಯವಂಶ, ರೈಟ್? ಅವರ ವಂಶದಲ್ಲಿ, ಅವರ ವಂಶಕ್ಕೆ ಸೂರ್ಯವಂಶ ಅಂತ ಕರೀತಾರೆ. ಸೊ ವಿವಸ್ವಾನನ ಮಗ ಮನು, ವೈವಸ್ವತ ಮನುವಿನ ಮನುವಿಗೆ ಒಬ್ಬಳು ಹುಡುಗಿ ಹುಡ್ತಾಳೆ. ಅವಳ ಹೆಸರು ಇಲಾ. ಏನು? ಇಲಾ. ಗಂಡು ಮಗು ಬೇಕಿತ್ತು, ಆದರೆ ಹೆಣ್ಣು ಮಗು ಹುಟ್ಟಿತು, ಇಲಾ. ಆಗ ವೈವಸ್ವತ ಮನು ಪ್ರಾರ್ಥನೆ ಮಾಡ್ತಾನೆ, ನನಗೆ ಗಂಡು ಮಗು ಬೇಕಿತ್ತು, ಹೆಣ್ಣು ಮಗು ಹುಟ್ಟಿದೆ, ಏನು ಮಾಡೋದು ಅಂತ. ಆಗ ಅವರು ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಅನುಗ್ರಹದಿಂದ ಆ ಹೆಣ್ಣು ಮಗು ಗಂಡು ಮಗು ಆಗ್ತದೆ, ಸುದ್ಯುಮ್ನ. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಎಂದು ಕೇಳದೇ ಇರುವಂಥ ಕಥೆಗಳು ಇಲ್ಲಿ ಬರ್ತವೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರೇಂಜ್ ಸ್ಟೋರೀಸ್. ಆದರೆ ಸುದ್ಯುಮ್ನ ಒಮ್ಮೆ ಒಂದು ಅರಣ್ಯದಲ್ಲಿ ಹೋದಾಗ, ಅರಣ್ಯದಲ್ಲಿ ಯಾರೂ ಪುರುಷರು ಇರುವಾಗಿಲ್ಲ, ಎಲ್ಲರೂ ಸ್ತ್ರೀಯರು ಇರ್ತಾರೆ. ಅಂಥ ಅರಣ್ಯದಲ್ಲಿ ಪ್ರವೇಶ ಮಾಡಿದಾಗ ಮತ್ತೆ ಅವನು ಅವಳಾಗ್ತಾನೆ. ಆಗ ಬುಧ ಇವಳ ಜೊತೆ ಮದುವೆ ಆಗ್ತಾನೆ. ಸೊ ಬುಧ ಮ್ಯಾರೀಸ್ ಇಲಾ. ಸೊ ಅವರಿಗೆ ಒಂದು ಮಗು ಹುಟ್ಟಿತು. ಆ ಮಗುವಿನ ಹೆಸರು ಐಲಾ. ಮಗ ಐಲ. ಐಲನಿಗೆ ಪುರೂರವ ಅಂತಲೂ ಕೂಡ ಕರೀತಾರೆ. ಪುರೂರವ ಅಂತ ಕೇಳಿರ್ಬೋದು, ಪ್ರಸಿದ್ಧವಾದ ಹೆಸರು ಪುರೂರವ. ಸೊ ಪುರೂರವನಿಂದ ಸೋಮವಂಶ. ಸೋಮನ ಮಗ ಬುಧನ ಮದುವೆ ಆಯಿತು ಇಲಾ ಜೊತೆ, ಮಗು ಹುಟ್ಟಿತು ಪುರೂರವನ ವಂಶದಲ್ಲಿ ದಟ್ಸ್ ಕಾಲ್ಡ್ ಚಂದ್ರವಂಶ. ಓಕೆ. ಸೊ ವೈವಸ್ವತ ಮನುವಿನ ವಂಶ ಏನಿದೆ ದಟ್ ಈಸ್ ಸೂರ್ಯವಂಶ, ರೈಟ್? ವಿವಸ್ವಾನ್, ವೈವಸ್ವತ ಮನು ಎಕ್ಸೆಟ್ರಾ. ಸೊ ವೈವಸ್ವತ ಮನುವಿಗೆ ಹಲವಾರು ಅನ್ಯ ಮಕ್ಕಳಿದ್ದರು. ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಮೆನಿ ಅದರ್ಸ್, ನಭಾಗ. ಓಕೆ. ಇಕ್ಷ್ವಾಕು ವಂಶದಲ್ಲಿ ಬರ್ತಾರೆ ರಘು, ದಶರಥ ಮಹಾರಾಜರು, ದೆನ್ ರಾಮಚಂದ್ರರು, ರೈಟ್? ಅದು ಒಂದು ಲೈನ್. ಸೊ ರಾಮಚಂದ್ರರ ಕಥೆ ಸಂಕ್ಷಿಪ್ತವಾಗಿ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಪರೀಕ್ಷಿತ, ನೀನು ಚಿಕ್ಕವನಿಂದ ರಾಮಕಥೆಯನ್ನು ಕೇಳ್ತಾ ಬಂದಿದೆಯಾ? ಸೊ ನಾನು ವಿಸ್ತಾರವಾಗಿ ಹೇಳೋದಿಲ್ಲ. ವಾಲ್ಮೀಕಿ ಋಷಿಗಳು 24 ಏನಂತಾರೆ 1000 ಶ್ಲೋಕಗಳಲ್ಲಿ ರಾಮಾಯಣವನ್ನು ರಚಿಸಿದ್ದಾರೆ. ಅದನ್ನು ವಿಸ್ತಾರವಾಗಿ ಪದೇ ಕೇಳಿದೆಯಾ? ಸೊ ಅದಕ್ಕೆ 2 ಅಧ್ಯಾಯಗಳಲ್ಲಿ ರಾಮಾಯಣವನ್ನು ಸಂಪೂರ್ಣಗೊಳಿಸ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ. ಪುರುಷೋ ರಾಮಚರಿತಂ ಶ್ರದ್ಧೆಯ ಉಪಧಾರಿಯನ್. ಯಾರು ರಾಮಚರಿತವನ್ನು ಶ್ರದ್ಧೆಯಿಂದ ಕೇಳ್ತಾರೆ, ಅಂಧಶಾಂಸ ಪರೋ ರಾಜನ್, ಎಲ್ಲ ದೋಷಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಲಾಗಿದೆ. ಸೊ ರಾಮಚಂದ್ರರ ಕಥೆ ಸಂಕ್ಷಿಪ್ತವಾಗಿ ಬರ್ತದೆ. ಸೊ ಮತ್ತು ನಭಾಗ ಅನ್ನುವ ರಾಜನಿದ್ದ. ನಭಗನ ಮಗ ನಾಭಾಗನ ಮಗ ಅಂಬರೀಷ. ಅಂಬರೀಷ ಮಹಾರಾಜರು ಕೂಡ ಮಹಾನ್ ಭಕ್ತರು. ಎಷ್ಟು ಮಹಾನ್ ಭಕ್ತರು ಅಂದರೆ ಭಗವಂತ ಅವರ ಭಕ್ತಿಗೆ ಮೆಚ್ಚಿ ಸುದರ್ಶನ ಚಕ್ರವನ್ನು ಅವರಿಗೆ ಕೊಟ್ಟಿದ್ದ. ಸೊ ಒಮ್ಮೆ ದುರಾಸ ಮುನಿಗಳು ಅಂಬರೀಷನ ಹತ್ರ ಬರ್ತಾರೆ. ಅಂಬರೀಷನ ಹತ್ರ ಬಂದು, ಹೇ ಅಂಬರೀಷ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ನೀನು ಎಲ್ಲ ಊಟಕ್ಕೆ ರೆಡಿ ಮಾಡು,
ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಊಟ ಮಾಡೋಣ. ಆದರೆ ಅಂಬರೀಷ್ ಮಹಾರಾಜರು 1 ವರ್ಷದ ಏಕಾದಶಿ ಉಪವಾಸ ಮಾಡ್ತಾಯಿದ್ರು. 1 ವರ್ಷ ಏಕಾದಶಿ ಉಪವಾಸ. ಆ ಏಕಾದಶಿ ಉಪವಾಸವನ್ನು ಪಾರಣ ಮಾಡುವ ಸಮಯ ಬರ್ತಾ ಇತ್ತು, ಮುಹೂರ್ತ ಬರ್ತಾ ಇತ್ತು. ಸೊ ತಕ್ಷಣ ಅದನ್ನು ಅನ್ನವನ್ನು ಸ್ವೀಕರಿಸಬೇಕಾಗ್ತಾಯಿತ್ತು. ಆದರೆ ದುರಾಸೆಗಳು ವಿಳಂಬ ಮಾಡ್ತಾಯಿದ್ರು, ಬರಲಿಲ್ಲ. ಆಗ ಅಂಬರೀಷ್ ಮಹಾರಾಜರು ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ. ಆಗ ನೀರು ಅಥವಾ ಚರಣಾಮೃತವನ್ನು ಕುಡಿದ್ರೆ ಅದು ಉಪವಾಸವನ್ನು ಮುರಿದೇ ಇದ್ದ ಹಾಗೆ, ಇಟ್ಸ್ ಲೈಕ್ ಅಚಿಂತ್ಯ. ಅದಕ್ಕೆ ಸ್ವಲ್ಪ ನೀರನ್ನು ಕುಡಿತಾರೆ. ಆಗ ದುರಾಸಮನಿಗೆ ಗೊತ್ತಾಯಿತು, ಅತಿಥಿಗೆ ಫಸ್ಟು ಬಡಿಸ್ಬೇಕು, ಅವರು ತಿಂದ ಮೇಲೆ ಯಜಮಾನರು ತಿನ್ನಬೇಕು. ಆದರೆ ಇಲ್ಲಿ ಮರ್ಯಾದಾ ವ್ಯತಿಕ್ರಮವಾಗಿದೆ, ಅಪರಾಧವಾಗಿದೆ. ಅದಕ್ಕೆ ನಾನು ಅಂಬರೀಷನನ್ನು ಕೊಂದು ಹಾಕ್ತೀನಿ ಅಂತ ತಮ್ಮ ಜಟೆಯಿಂದ ಒಂದು ಕೂದಲನ್ನು ತೆಗೆದು ಕೆಳಗಡೆ ಹಾಕ್ತಾರೆ. ಅದರಿಂದ ಒಬ್ಬ ಭಯಂಕರ ರಾಕ್ಷಸ ಸೃಷ್ಟಿಯಾದ. ರಾಕ್ಷಸ ಅಂಬರೀಷನನ್ನು ಕೊಲ್ಲೋಕ್ಕೆ ಹೋದ. ಆದರೆ ಅಂಬರೀಷನ ಹತ್ರ ಇರೋ ಚಕ್ರ ಆ ರಾಕ್ಷಸನನ್ನು ಕೊಂದಾಕಿತು. ರಾಕ್ಷಸನನ್ನು ಕೊಂದು ದುರ್ವಾಸ ಮುನಿಗಳನ್ನು ಹಿಂಬಾಲಿಸಿತು. ದುರ್ವಾಸ ಮುನಿಗಳು ಜೀವ ಉಳಿಸ್ಕೊಳ್ಳೋದಕ್ಕೆ ಇಡೀ ಜಗತ್ತು ಸುತ್ತಾಡ್ತಾರೆ. ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ ನನ್ನಿಂದ ಸಾಧ್ಯವಿಲ್ಲ. ಶಿವಲೋಕಕ್ಕೆ ಹೋಗ್ತಾರೆ. ಶಿವ ಹೇಳ್ತಾನೆ ವಿಷ್ಣು ಚಕ್ರ ನನ್ನಿಂದ ಅದನ್ನು ತಡೆಯಲು ಸಾಧ್ಯವಿಲ್ಲ. ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ. ಭಗವಂತ ವಿಷ್ಣು ಕಾಪಾಡು, ನಿನ್ನ ಚಕ್ರ ನನ್ನನ್ನು ಕೊಲ್ಲೋಕ್ಕೆ ಬರ್ತಾ ಇದೆ. ಭಗವಂತ ಹೇಳ್ತಾನೆ ನನ್ನಿಂದ ಸಾಧ್ಯವಿಲ್ಲ. ರೈಟ್. ಅಹಂ ಭಕ್ತ ಪರಾಧೀನೋ ಹೆ ಸ್ವತಂತ್ರ ಇವ ದ್ವಿಜಃ ಸಾಧೂನಾಂ ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ. ಭಗವಂತ ಹೇಳ್ತಾನೆ ನಾನು ಅಸ್ವತಂತ್ರ, ನಾನು ಸ್ವತಂತ್ರನಲ್ಲ, ನಾನು ಭಕ್ತರ ಭಕ್ತಿಗೆ ಅಧೀನನಾಗಿದ್ದೇನೆ. ಐ ಆಮ್ ಕಂಟ್ರೋಲ್ಡ್ ಬೈ ಮೈ ಡಿವೋಟೀಸ್. ನನ್ನ ಭಕ್ತರಿಗೆ ನೀನು ಕಷ್ಟ ಕೊಟ್ಟಿದ್ದೀಯಾ, ಅದು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಭಕ್ತನ ಪರಾಧೀನನಾಗಿದ್ದೇನೆ. ಸೊ ನನ್ನ ಭಕ್ತನ ಅಪ್ಪಣೆ ಇದ್ದರೆ ನಾನು ಇದನ್ನು ತಡೆಗಟ್ಟಬಹುದು, ನನ್ನಿಂದ ಸಾಧ್ಯವಿಲ್ಲ. ತುಂಬ ಬ್ಯೂಟಿಫುಲ್ ಶ್ಲೋಕಾಸ್ ಭಗವಂತನೇ ಹೇಳ್ತಾ ಇದ್ದಾನೆ. ಸಾಧೂನಾಂ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತು ಅಹಂ ಮದನ್ಯತ್ತೇನ ಜಾನಾತಿ ನಾಹಂ ತೇಭ್ಯೋ ಮನಾಗಪಿ. ಭಕ್ತರ ಹೃದಯದಲ್ಲಿ ನಾನಿದ್ದೇನೆ, ನನ್ನ ಹೃದಯದಲ್ಲಿ ಭಕ್ತನಿದ್ದಾನೆ. ರೈಟ್. ಸೊ ಕೆಲವೊಮ್ಮೆ ಹನುಮಂತನಿಗೆ ಕೇಳ್ತಾರೆ ಎಲ್ಲಿ ರಾಮ ಎಲ್ಲಿ ರಾಮ ಅಂತ. ಆ್ಯಕ್ಚುಲಿ ಹನುಮಂತ ಕೇಳ್ತಾರೆ ಎಲ್ಲಿ ರಾಮ ಎಲ್ಲಿ ರಾಮ. ಸೊ ಒಬ್ರು ಹೇಳ್ತಾರೆ ನಿನ್ನ ಹೃದಯದಲ್ಲಿದ್ದಾನಲ್ಲ, ಯಾವಾಗಲೂ ನಿನ್ನ ಹೃದಯವನ್ನು ಸೀಳಿದಾಗ ಒಳ್ಳೆ ಸೀತಾರಾಮ ಕಾಣ್ತಾರೆ. ಸೊ ಭಗವಂತನ ಹೃದಯ ತೆಗೆದಾಗ ಅಲ್ಲಿ ಯಾರಿರ್ತಾರೆ? ಭಕ್ತರು ಇರ್ತಾರೆ. ಸೊ ಅಂತಹ ಅಷ್ಟು ಪ್ರೀತಿ ಭಗವಂತನಿಗೆ ಭಕ್ತರ ಮೇಲೆ. ಆಗ ಭಗವಂತ ವಿಷ್ಣು ಹೇಳ್ತಾನೆ ನನ್ನಿಂದ ಕಾಪಾಡೋಕ್ಕಾಗೋದಿಲ್ಲ, ಈ ಜಗತ್ತಿನಲ್ಲಿ ಒಬ್ಬರೇ ಒಬ್ಬರು ನಿನ್ನನ್ನು ಕಾಪಾಡ್ಬೋದು, ಅಂಬರೀಷ್ ಮಹಾರಾಜ್. ಸೊ ನೇರವಾಗಿ ದುರಾಸ ಮುನಿಗಳು ವೈಕುಂಠದಿಂದ ಕೆಳಗಡೆ ಇಳಿತಾರೆ. ಅಂಬರೀಷನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮಿಸಿ ಅಂತ ಕೇಳ್ತಾರೆ. ಆಗ ಸುದರ್ಶನ ಚಕ್ರ ಬಿಟ್ಟಿತು. ರೈಟ್. ಇಲ್ಲಿ ನೋಡಿ ದುರಾಸ ಮುನಿಗಳು ಬಂದು ಕ್ಷಮೆ ಕೇಳ್ತಾ ಇದ್ದಾರೆ, ಬಿಡಿಸಿ ರಾಜನ ಪಾದವನ್ನು ಹಿಡ್ಕೊಂಡಿದ್ದಾರೆ. ಆಗ ಸುದರ್ಶನ ಚಕ್ರ ಅವರ ಕಾಟ ಕೊಡೋದು ಬಿಟ್ಟಿತು. ರೈಟ್. Anyway, so many stories keep coming. ಇಕ್ಷ್ವಾಕು ವಂಶದಲ್ಲಿ ಮಂಧಾತ ಅನ್ನುವ ರಾಜನಾಗ್ತಾನೆ. ಮಂಧಾತನಿಗೆ 50 ಜನ ಹೆಣ್ಣುಮಕ್ಕಳು. ಅಲ್ಲಿ ಶೋಭರಿ ಅಂತ ಒಬ್ಬ ಋಷಿ ಇದ್ದ. ನೀರಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ನೀರಿನಲ್ಲಿ 2 ಮೀನುಗಳು ಮೈಥುನ ಕಾರ್ಯದಲ್ಲಿ ತೊಡಗಿದ್ದನ್ನು ಕಂಡು ಅವನ ಮನಸ್ಸು ಚಂಚಲವಾಯಿತು. ಹೊರಗಡೆ ಬರ್ತಾನೆ. ಮಂಧಾತ ರಾಜರ ಹತ್ರ ಹೋಗ್ತಾನೆ. ರಾಜ, ನಿನ್ನ ಕನ್ಯೆಯನ್ನು ನನಗೆ ಕೊಡು, ಮದುವೆ ಆಗ್ತೀನಿ ಅಂತ. ರಾಜ ನೋಡ್ತಾನೆ, ಅಯ್ಯೋ ನಿನ್ನ ರೂಪ ನೋಡಿದ್ರೆ ಯಾರೂ ಮದುವೆ ಆಗಲ್ಲ. ರೈಟ್. ನನ್ನ ಮಕ್ಕಳನ್ನು ಕೊಡೋಕ್ಕಾಗೋದಿಲ್ಲ. ಆಯಿತು, ನನ್ನ ಮಕ್ಕಳಲ್ಲಿ ಯಾರಾದರೂ ನಿನ್ನನ್ನು ಇಷ್ಟಪಟ್ಟರೆ ಮದುವೆ ಆಗು ಅಂತ ಹೇಳ್ತಾರೆ. ಯಾರೂ ಕನ್ಯರು ಮುಂದೆ ಬರೋದಿಲ್ಲ. ಆಗ ಅವ್ರಿಗೆ ಗೊತ್ತಾಯಿತು ಯಾರೂ ಬರೋದಿಲ್ಲ ಅಂತ. ಆಗ ತಪೋಬಲದಿಂದ ಅವರು ಯುವಕರಾಗ್ತಾರೆ. ಆಗ ಎಲ್ಲ 50 ಜನ ನಾನು ಮದುವೆ ಆಗ್ತೀನಿ ಅಂತ 50 ಜನರನ್ನು ಮದುವೆ ಆಗ್ತಾರೆ. ಸೊ ಗೃಹಸ್ಥ ಜೀವನವನ್ನು ಸ್ವೀಕರಿಸ್ತಾರೆ. ಗೃಹಸ್ಥ ಜೀವನ ಸ್ವೀಕರಿಸಿ ಸುಮಾರು ವರ್ಷಗಳ ನಂತರ ಅವ್ರು ನೆನಪಾಯಿತು, ಅಯ್ಯೋ ನಾನು ತಪಸ್ಸು ಮಾಡೋಕ್ಕೆ ಕೂತ್ಕೊಂಡಿದ್ದೆ, ಎಲ್ಲಿ ಸಿಕ್ಬಿದ್ದೆ ನಾನು.
ರೈಟ್. ಎಲ್ಲೂ ನಾನು ಮೋಕ್ಷವನ್ನು ಪಡೆಯೋದಕ್ಕೆ ತಪಸ್ಸು ಮಾಡ್ತಾ ಇದ್ದೆ, ಆದರೆ ಈಗ ಈ ಸಂಸಾರದಲ್ಲಿ ಸಿಕ್ಕಿಬಿದ್ದಿದ್ದೀನಿ. ಆಗ ಅವ್ರು ಹೇಳ್ತಾರೆ, ನಾನು ಈಗ ಐ ಆಮ್ ಅಗೇನ್ ಡಿಟರ್ಮೈಂಡ್, ನಾನು ಈಗ ಮತ್ತೆ ನಾನು ತಪಸ್ಸು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೆಂಡ್ತಿರಿಗೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ತಪಸ್ಸು ಮಾಡ್ತೀವಿ. ಸಾಕು, ಒಟ್ಟಿಗೆ ಎಲ್ಲರೂ ಸಾಧನೆಯನ್ನು ಮಾಡಿ ಅವರು ಮೋಕ್ಷವನ್ನು ಪಡ್ಕೊತಾರೆ. ಸಗರ ಮಹಾರಾಜರು ಒಂದು ಅಶ್ವಮೇಧ ಯಜ್ಞವನ್ನು ಮಾಡ್ತಾಯಿದ್ರು. ಆ ಅಶ್ವ ಕಣ್ಮರೆ ಆಯಿತು. ಅದನ್ನು ಹುಡ್ಕೋದಕ್ಕೆ ತನ್ನ ಮಕ್ಕಳನ್ನು ಕಳಿಸ್ತಾನೆ. 10,000 ಮಕ್ಕಳು ಎಲ್ಲ ಕಡೆ ಹುಡುಕ್ತಾರೆ, ಸಿಗಲಿಲ್ಲ. ಆಗ ರಾಜ ಹೇಳ್ತಾನೆ, ಭೂಮಿಯನ್ನು ಅಗದು ಕೆಳಗಡೆ ಹೋಗಿ, ಮೋಸ್ಟ್ಲಿ ಪಾತಾಳದಕ್ಕೆ ಹೋಗಿರಬೇಕು ಅಂತ. ಸೊ ಅವರು ಭೂಮಿಯನ್ನು ಅಗದಾಗ ಅಲ್ಲಿ ತಗ್ಗುಗಳಾಗ್ತವೆ, ಅಲ್ಲಿ ನೀರು ತುಂಬ್ಕೊತದೆ, ಸಾಗರವಾಗ್ತದೆ. ಓಕೆ, ಅದಕ್ಕೆ ಸಾಗರ ಅಂತ ಹೆಸರು ಬಂತು. ಸೊ ಈ ಮಕ್ಕಳೆಲ್ಲ ಪಾತಾಳಕ್ಕೆ ಹೋದಾಗ ಪಾತಾಳದಲ್ಲಿ ಆ ಕುದುರೆಯನ್ನು ಕಾಣ್ತಾರೆ. ಪಕ್ಕದಲ್ಲಿ ಕಪಿಲ ಮುನಿಗಳು ಧ್ಯಾನಕ್ಕೆ ಕೂತ್ಕೊಂಡಿದ್ದರು. ಇವನೇ ಕಳ್ಳ, ಇವನೇ ಕತ್ಕೊಂಡ್ಬಂದಿದ್ದಾನೆ ಅಂತ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಆ ಅಪರಾಧದಿಂದ 10,000 ಮಕ್ಕಳು ಅಲ್ಲೇ ಸುಟ್ಟು ಭಸ್ಮವಾಗ್ತಾರೆ. ಆಗ ಸಗರ ಮಹಾರಾಜ ಅವರ ಮಕ್ಕಳು ಅಸಮಂಜಸ ಮತ್ತು ದಿಲೀಪ ಅವರನ್ನೆಲ್ಲ ಕಳಿಸ್ತಾನೆ. ಸೊ ಆ ಮಕ್ಕಳ ಮೋಕ್ಷ ಹೇಗಾಗುತ್ತೆ ಅಂತ, ಗಂಗಾ ನದಿಯ ಸ್ಪರ್ಶ ಅವರಿಗಾದಾಗ ಮೋಕ್ಷ ಸಿಗುತ್ತೆ ಅಂತ ಹೇಳ್ತು. ಸೊ ಹಲವಾರು ವಂಶಜರು ಪ್ರಯತ್ನ ಪಡ್ತಾರೆ, ಯಾರಿಂದನೂ ಸಾಧ್ಯವಾಗಲಿಲ್ಲ. ಆದರೆ ಭಗೀರಥ ಗಂಗೆಯನ್ನು ಆಕಾಶದಿಂದ ಕೆಳಗಡೆ ತೊಗೊಂಬಂದ. ಆದರೆ ಶಿವನ ಜಟೆಯಲ್ಲಿ ಕೂತ್ಕೊಂಡ್ಬಿಟ್ಟು, ಶಿವ ಬಿಡಲಿಲ್ಲ ಗಂಗೆಯನ್ನು, ಜಟೆಯಲ್ಲಿ ಹಿಡ್ಕೊಂಡ್ಬಿಟ್ಟ. ಮತ್ತೆ ತಪಸ್ಸು ಮಾಡಿ ಶಿವನ ಜಟೆಯಿಂದ ಕೆಳಗಡೆ ಭೂಮಿಗೆ ಬರ್ತಾಳೆ. ಸೊ ಈ ಭೂಮಿಗೆ ಬಂದಾಗ ಅವಳಿಗೆ ಆಲಕನಂದ ಅಂತ ಹೆಸರು ಬಂತು. ರೈಟ್, ಅಲಕನಂದ. ಸೊ ರಾಮಚಂದ್ರರ ಕಥೆಗಳು ಸಂಕ್ಷಿಪ್ತವಾಗಿ ಬರ್ತದೆ, ಬಟ್ ಐ ವಿಲ್ ನಾಟ್ ಡಿಸ್ಕಸ್ ದ್ಯಾಟ್. ಇನ್ನೊಂದು ಮುಖ್ಯವಾದ ಕಥೆ ಅಂದರೆ ಕ್ಷತ್ರಿಯರುದಿರ ಮಹೇ ಜಗದಪಗತ ಪಾಪಂ. ವಾಟ್ ಇಸ್ ನೆಕ್ಸ್ಟ್ ಲೈನ್? ಏನಿಲ್ಲ, ಲೈನ್ ನೆನಪಾಗ್ತಾ ಇಲ್ಲ. ಕೇಶವಧೃತ ಭೃಗುಪತಿ ರೂಪ ಜಯ ಜಗದೀಶ್ ಹರೇ. ಭೃಗು ವಂಶದಲ್ಲಿ ಬರುವಂತಹ ಮಹಾನ್ ಕ್ಷತ್ರಿಯ ಯೋದ್ಧ ಪರಶುರಾಮ, ಜಮದಾಗ್ನಿಯ ಮಗ. ಜಮದಾಗ್ನಿ ಮತ್ತು ರೇಣುಕೆ ಪಯಸಿ ಶಮಿತ ಭವತಾಪಂ ಕೇಶವಧೃತ ಭೃಗುಪತಿ ರೂಪ ಜಯ ಜಗದೀಶ. ಸೊ ಜಮದಾಗ್ನಿ ಹತ್ರ ಒಂದು ಹಸು ಇತ್ತು, ಕಾಮಧೇನು. ಕಾರ್ತಿವೀರ್ಯ ಅರ್ಜುನ ಅದನ್ನು ನೋಡಿ ಬೇಕು ಅಂತ ಅಂದ, ಕೊಡೋದಿಲ್ಲ ಅಂತಂದರು ಜಮದಾಗ್ನಿ, ನಮಗೆ ಪೂಜೆಗೆ ಬೇಕು. ಕಾರ್ತಿವೀರ್ಯ ಅರ್ಜುನನ ಮಕ್ಕಳು ಬಂದು ಅದನ್ನು ಕಿಡ್ನಾಪ್ ಮಾಡ್ತಾರೆ. ರೈಟ್, ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಆಗ ಜಮದಾಗ್ನಿ ಗೊತ್ತಾಗ್ತದೆ, ಅಯ್ಯೋ ಈ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ಜಮದಾಗ್ನಿಯನ್ನು ಕೊಂದು ಬಿಡ್ತಾರೆ, ಕೊಂದು ಅದನ್ನು ತೊಗೊಂಡು ಹೋಗ್ತಾರೆ. ಆಗ ಪರಶುರಾಮ ಬರ್ತಾನೆ. ಬಂದಾಗ ನೋಡ್ತಾನೆ, ತಾಯಿ ಹೇಳ್ತಾರೆ, ರಾಮ ನೋಡು ಏನಾಗಿದೆ ಅನಾಹುತ. ಸೇಡ್ ತೀರಿಸ್ಕೊಳ್ಳೋದಕ್ಕೆ ಪರಶುರಾಮರು ಯುದ್ಧ ಮಾಡ್ತಾರೆ. ಕಾರ್ತಿವೀರ್ಯ ಅರ್ಜುನನ 1000 ಕೈಗಳನ್ನು ಕತ್ತರಿಸಿ, ರೈಟ್, 1000 ಕೈಗಳನ್ನು ಕತ್ತರಿಸಿ ಅಷ್ಟೇ ಅಲ್ಲ, 21 ಬಾರಿ ಭೂಮಿಯ ಮೇಲಿಂದ ಕ್ಷತ್ರಿಯರ ವಂಶವನ್ನು ನಾಶ ಮಾಡ್ತಾನೆ, 21 ಬಾರಿ. ಸೊ ದಟ್ ಈಸ್ ಪರಶುರಾಮ. ಓಕೆ. ಸೊ ಯಯಾತಿ ಮಹಾರಾಜರ ಕತೆ ಬರ್ತದೆ, ದೇವಯಾನಿ ಶರ್ಮಿಷ್ಠೆಯರ ಕತೆ. ಸೊ ಆ ಕತೆಗೆ ನಾನು ಹೋಗೋದಿಲ್ಲ. ಸೊ ಫೈನಲಿ ಯಯಾತಿಯ ಮಕ್ಕಳು ಯಾರು? ಯದು, ಪುರು, ದುರ್ವಾಸು, ತ್ರುಹ್ಯು. ಸೊ ಯದು ಮಹಾನ್ ಭಕ್ತನಾಗಿದ್ದ. ಯದು ವಂಶದಲ್ಲಿ ಭಗವಂತ ಕೃಷ್ಣ ಅವತರಿಸುತ್ತಾನೆ. ಸೊ ರಾಂತಿದೇವರ ಕತೆ ಕೂಡ ಬರ್ತದೆ, ಲಾಸ್ಟ್ ಚಾಪ್ಟರ್ 9th ಕ್ಯಾಂಟೋ. ಸೊ 9ನೇ ಸ್ಕಂದದ ಅಂತಿಮ ಅಧ್ಯಾಯದಲ್ಲಿ ಇಲ್ಲಿ
ಇಲ್ಲ, ಲಾಸ್ಟ್ ಚಾಪ್ಟ್ರಲ್ಲಿ ವೃಷ್ಣಿ ವಂಶ, ಅಂಧಕ ವಂಶ, ಆಹುಕ ವಂಶ, ಅದರೆಲ್ಲ ವರ್ಣನೆ ಬರ್ತಾ ಇದೆ. ಸೊ ವೃಷ್ಣಿ ಅನ್ನುವ ರಾಜನಿದ್ದ. ವೃಷ್ಣಿ ವಂಶದಲ್ಲಿ ವಿದುರತನ ಮಗ. ಸೊ ಅದರ ವಂಶದಲ್ಲಿ ಅಂಧಕ ಅನ್ನುವ ರಾಜನಿದ್ದ. ಎಲ್ಲ ಕೇಳಿರ್ಬೇಕು, ಅಂಧಕ, ವೃಷ್ಣಿ, ಯದು, ರೈಟ್, ಭೋಜ, ಇವರೆಲ್ಲ ರಾಜರ ಹೆಸರು, ಅವರಿಂದ ವಂಶ ಬರ್ತಾ ಇದೆ. ಅಂಧಕನ ವಂಶದಲ್ಲಿ ಆಹುಕ ಅನ್ನುವ ರಾಜನಿದ್ದ. ಆಹುಕನ ಇಬ್ಬರು ಮಕ್ಕಳು, ದೇವಕ ಮತ್ತು ಉಗ್ರಸೇನ. ಸೊ ದೇವಕನಿಗೆ ಹಲವಾರು 4 ಜನ ಗಂಡು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು. 7 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ದೇವಕಿ. ದೇವಕನ ಮಗಳು ದೇವಕಿ. ಮತ್ತು ಉಗ್ರಸೇನನಿಗೆ 9 ಜನ ಗಂಡು ಮಕ್ಕಳು, ಕಂಸ ಮತ್ತು ಇತ್ಯಾದಿ 9 ಜನ. ಉಗ್ರಸೇನಿಗೆ 5 ಜನ ಹೆಣ್ಣುಮಕ್ಕಳು ಕೂಡ. ಸೊ ಈ ರೀತಿ ಆಹುಕನ ಮಗ ದೇವಕನ ಮಗ ದೇವಕಿ. ಇನ್ನೊಂದು ಲೈನ್ ಇದೆ, ಶೂರ ಅನ್ನುವ ರಾಜನಿದ್ದ. ಶೂರ ಅನ್ನುವ ರಾಜನ ವಂಶದಲ್ಲಿ ದೇವಾಮೀಢ. ಸೊ ಅವನಿಗೆ ಒಬ್ಬ ಮಗ ಶೂರಸೇನ. ಶೂರಸೇನನಿಗೆ ಹಲವಾರು ಮಕ್ಕಳಿದ್ದರು, 10 ಜನ ಗಂಡು ಮಕ್ಕಳಿದ್ದರು. ಅದರಲ್ಲಿ ಹಿರಿಯವನು ವಸುದೇವ. ವಸುದೇವನಿಗೆ ಪ್ರಸಿದ್ಧವಾಗಿ ಆನಕದುಂದುಭಿ ಅಂತ ಕೂಡ ಕರಿತಾ ಇದ್ದರು. ಯಾಕೆಂದರೆ ವಸುದೇವನು ಹುಟ್ಟಿದಾಗ ಆಕಾಶದಲ್ಲಿ ದೇವತೆಗಳೆಲ್ಲ ಬಂದು ಅವರು ದುಂದುಭಿ ಬಾರಿಸ್ತಾ ಇದ್ದರು, ಡುಮ್ 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 ಅಂತ. ಯಾಕೆಂದರೆ ಮಹಾನ್ ಭಕ್ತನು ಹುಟ್ಟಿದ್ದಾನೆ. ಇವನ ಮಗನಾಗಿ ಸಾಕ್ಷಾತ್ ಭಗವಂತನೇ ಅವತರಿಸೋನಿದ್ದಾನೆ. ಸೊ ಈ ರೀತಿ ವಸುದೇವ. ಸೊ ಶೂರನಿಗೆ ಹೆಣ್ಣು ಮಕ್ಕಳು ಇದ್ದು 5 ಜನ. ಅದರಲ್ಲಿ ಒಬ್ಬಳು ಕುಂತಿ, ಪೃಥಾ. ಸೊ ಈ ರೀತಿ ಸೊ ವಸುದೇವ ಮತ್ತು ಕುಂತಿ ಅವರು ಇಬ್ಬರು ಅಣ್ಣ ತಂಗಿಯಂದರು. ಸೊ ಈ ರೀತಿ ಕೃಷ್ಣನ ವಂಶ ಇಲ್ಲಿ ವರ್ಣನೆ ಮಾಡಲಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನ್ ಈಶ ಆತ್ಮಾನಾಂ ಸೃಜತೆ ಹರಿ. ಯಾವಾಗ ಧರ್ಮದ ನಾಶವಾಗ್ತದೆ, ಆ ಧರ್ಮದ ರಕ್ಷಣೆ ಮಾಡೋದಕ್ಕೆ ಭಗವಂತ ಅವತರಿಸ್ತಾನೆ. ಈಗ ಸಾಕ್ಷಾತ್ ಕೃಷ್ಣನೇ, ಪರಮಪುರುಷನೇ ಬಂದಿದ್ದಾನೆ, ಸಾಕ್ಷಾತ್ ಭಗವಂತನೇ ಅವತರಿಸ್ತಿದ್ದಾನೆ. ಸೊ ಕೃಷ್ಣನ ಲೀಲೆಯನ್ನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತಾರೆ ಶುಕದೇವ ಗೋಸ್ವಾಮಿಗಳು. ಸಂಕ್ಷಿಪ್ತವಾಗಿ ಕೆಲವು ಶ್ಲೋಕಗಳಲ್ಲಿ ಕೃಷ್ಣನ ಲೀಲೆಯನ್ನು ಹೇಳಿಬಿಡ್ತಾರೆ. 2 ಶ್ಲೋಕಗಳಲ್ಲಿ ಹೇಳ್ತಾರೆ ಸಂಕ್ಷಿಪ್ತವಾಗಿ. ಕೃಷ್ಣ ಮಥುರಾದಲ್ಲಿ ಹುಟ್ಟಿದ, ವೃಂದಾವನದಲ್ಲಿ ಬೆಳೆದ, ಮತ್ತೆ ಮಥುರೆಗೆ ಕಂಸನನ್ನು ಕೊಂದ, ದ್ವಾರಕೆಗೆ ಹೋಗಿ ಅಲ್ಲಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ, 16,000 ಜನರನ್ನು ರಾಣಿಯರನ್ನು ಮದುವೆಯಾದ, ಕುರುಕ್ಷೇತ್ರದಲ್ಲಿ ಪಾಂಡವರನ್ನು ಗೆಲ್ಲಿಸಿದ. ಈ ರೀತಿ ಸಂಕ್ಷಿಪ್ತವಾಗಿ ಹೇಳಿಬಿಟ್ರು. ಆದರೆ ಪರೀಕ್ಷಿತನ ಮನಸ್ಸು ಸಂತೃಪ್ತವಾಗಲಿಲ್ಲ. ಮೇನ್ ಸ್ಟೋರಿ ಬಂದಿದ್ದಾರೆ, ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತಾ ಇದ್ದಾರೆ, ಅಷ್ಟು ಡೀಟೇಲಾಗಿ ಹೇಳಬೇಕು, ನನಗೆ ಕೇಳೋಕ್ಕೆ ಆಸೆ ಇದೆ ಅಂತ. ಸೊ ಅವರು ಸಂಕ್ಷಿಪ್ತವಾಗಿ ಹೇಳಿದ ಕಾರಣ ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ರೈಟ್. ಸೊ ಪ್ಲೀಸ್ ಟೆಲ್ ಮಿ ಮೋರ್ ಅಂತ. ಸೊ ಒಂದು ಸುಂದರವಾದ ಶ್ಲೋಕ ಇಲ್ಲಿ ಬರ್ತದೆ. ಯಸ್ಯಾನನಂ ಮಕರಕುಂಡಲ ಚಾರುಕರ್ಣ ಭ್ರಾಜತ್ ಕಪೋಲ ಸುಭಗಂ ಸವಿಲಾಸಹಾಸಂ ನಿತ್ಯೋತ್ಸವಂ ನ ತತ್ರ ಪೂರ್ದೃಶಿಭಿರ್ಪಿಬಂತ್ಯೋ ನಾರ್ಯೋ ನರಾಶ್ಚ ಮುದಿತಾ ಕುಪಿತಾ ನಿಮೇಶ್ಚ. ರೈಟ್. ಭಗವಂತನ ಸೌಂದರ್ಯದ ವರ್ಣನೆ ಮಾಡ್ತಾರೆ. ಯಸ್ಯ ಆನನಂ, ಯಾರ ಮುಖ ತುಂಬ ಸುಂದರವಾಗಿದೆ, ಅವರ ಕಿವಿಯಲ್ಲಿ ಮಕರಕುಂಡಲವಿದೆ. ಯಸ್ಯಾನಂ ಮಕರಕುಂಡಲ ಚಾರುಕರ್ಣ, ಸುಂದರವಾದ ಕಿವಿ. ಭ್ರಾಜತ್ ಕಪೋಲ ಸುಭಗಂ, ಅವರ ಹಣೆ ತುಂಬ ಏನಂತಾರೆ, ಭ್ರಾಜತ್ ತುಂಬ ಪ್ರಕಾಶಮಯವಾಗಿದೆ. ಆ್ಯಂಡ್ ಡಿಸ್ ಚೀಕ್ಸ್ ಆರ್ ಬ್ರೈಟ್. ಸವಿಲಾಸಹಾಸಂ, ಅವರ ಮಂದ ಹಾಸ ಅತ್ಯಂತ ರೋಮಾಂಚಕವಾಗಿದೆ. ಈ ಭಗವಂತನ ಸೌಂದರ್ಯವನ್ನು ನೋಡುವುದೇ ನಿತ್ಯ ಉತ್ಸವ. ರೈಟ್. ನಮಗೆಲ್ಲ ಉತ್ಸವ ಬೇಕಲ್ಲ. ಉತ್ಸವ ಮೀನ್ಸ್ ಫೆಸ್ಟಿವಲ್. ವಿ ಲೈಕ್ ಫೆಸ್ಟಿವಲ್ಸ್. ದೀಪಾವಳಿ, ಹೋಲಿ, ವಿ ಲೈಕ್ ಫೆಸ್ಟಿವಲ್ಸ್.
ಆದರೆ ಭಗವಂತನ ನೋಡುವುದೇ ಒಂದು ಉತ್ಸವ, ಒಂದು ಹಬ್ಬವಾಗಿದೆ. ದೃಶಿವಿ ಪಿಬಂತ್ಯೋ, ಸೊ ಕಣ್ಣಿನಿಂದ ನೋಡ್ತಾ ಇರಬೇಕು ಅಂತ ಅನ್ನಿಸ್ತದೆ, ರೈಟ್. ನಾರ್ಯೋ ನರಾಶ್ಚ ಮುದಿತಃ, ನಾಟ್ ಓನ್ಲಿ ವುಮೆನ್ ಬಟ್ ಮೆನ್ ಆಲ್ಸೋ ಗೆಟ್ ಅಟ್ರಾಕ್ಟೆಡ್ ಟು ಕೃಷ್ಣ. ನಾರ್ಯೋ ನರಾಶ್ಚ ಮುದಿತಃ ಕುಪಿತಾ ನಿಮಿಶ್ಚ. ಮತ್ತು ಭಕ್ತರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಆ್ಯಂಗ್ರಿ ವಿತ್ ಹೂಮ್, ಕಣ್ಣಿನ ರೆಪ್ಪೆಗಳ ಮೇಲೆ. ಕೃಷ್ಣನ ನೋಡ್ತಾ ಇದೆ, ಯಾಕೆ ಬಡ್ಕೊಂತ ಕಣ್ಣು? ಕಣ್ಣು ಬಡಿಬಾರ್ದು, ಕಾನ್ಸ್ಟೆಂಟ್ಲಿ ನೋಡ್ತಾ ಇರಬೇಕು, ಕಣ್ಣು ತೆಗೆದು ನೋಡ್ತಾನೇ ಇರಬೇಕು, ರೈಟ್. ಈವನ್ ಗೋಪೀಸ್ ಆಲ್ಸೋ ಕ್ರಿಟಿಸೈಸ್ ಬ್ರಹ್ಮ, ರೈಟ್. ಬ್ರಹ್ಮನಿಗೆ ಶಾಪ ಕೊಡ್ತಾರೆ ಗೋಪಿಯರು. ಯಾಕೆ? ಕೃಷ್ಣನನ್ನು ನೋಡ್ತಾ ಇದ್ದೀವಿ, ಬ್ರಹ್ಮ ನೀನು ಎಂಥ ಸೃಷ್ಟಿಕರ್ತ, ನೀನು ಕಣ್ಣಿಗೆ ರೆಪ್ಪೆಯನ್ನು ಮಾಡಿದೀಯಾ. ನಾವು ಬ್ರಹ್ಮನಿಗೆ ಆಶೀರ್ವಾದ ಕೊಡ್ತೀವಿ, ಚೆನ್ನಾಗಿ ರೆಪ್ಪೆ ಮಾಡಿದೆಯಾ, ರೈಟ್. ಕ್ಲಾಸ್ ಮಧ್ಯದಲ್ಲಿ ಮಲ್ಕೋಬೋದು, ಕಾಲೇಜಲ್ಲಿ ಮಲ್ಕೋಬೋದು, ಎಲ್ಲ ಕಡೆ ಮಲ್ಕೋಬೋದು, ಕಣ್ಣು ಮುಚ್ಚಿದ್ರೆ ಆನಂದ ಆಗ್ತದೆ, ರೈಟ್. ಆದರೆ ಗೋಪಿಕೆಯರು ಶಾಪ ಕೊಡ್ತಾ ಇದ್ದಾರೆ, ಯು ಆರ್ ಎ ಬ್ಯಾಡ್ ಕ್ರಿಯೇಟರ್, ನೀನು ಒಳ್ಳೆ ಸೃಷ್ಟಿಕರ್ತ ಅಲ್ಲ, ಕಣ್ಣಿನ ರೆಪ್ಪೆ ಮಾಡಬಾರ್ದಾಗಿತ್ತು ಅಂತ. ಹೇಗೆ ಸತತವಾಗಿ ಕೃಷ್ಣನನ್ನು ನೋಡ್ಬೋದು. ಸೊ ಅವರ ಒಂದು ಅಟ್ರಾಕ್ಷನ್ ಬೇರೆ ಒಂದು ಹಂತದಲ್ಲೇ ಇದೆ, ನಮಗೆ ಅದರಷ್ಟು ಅಟ್ರಾಕ್ಷನ್ ಇನ್ನೂ ಬೆಳೆದಿಲ್ಲ. ಸೊ ಅದಕ್ಕಾಗಿ ನಾವು ಮಲ್ಕೊತೀವಿ, ಆದರೆ ಗೋಪಿಗೆಯವರು ಮಲ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ, ರೈಟ್. ಸೊ ಹಗಲಲ್ಲಿ ರಾತ್ರಿಯಲ್ಲಿ ಕಂಟಿನ್ಯೂಸ್ ಆಗಿ ಭಗವಂತನನ್ನು ನೋಡಬೇಕು ಅನ್ನೋ ಒಂದು ಹಂಬಲ ಅವ್ರ ಹತ್ರ ಇರ್ತದೆ, ರೈಟ್. ಸೊ 2 ಶ್ಲೋಕಗಳಲ್ಲಿ ಭಗವಂತನ ಲೀಲೆಯನ್ನು ಸಮ್ಮರೈಸ್ ಮಾಡಿದ ಮೇಲೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಗುರುಗಳೇ ನೀವು ಚಂದ್ರವಂಶ ಸೂರ್ಯವಂಶ ಎರಡರ ಕಥೆಯನ್ನು ಹೇಳಿದ್ದೀರಾ, ಆದರೆ ನನಗೆ ಸಂತೃಪ್ತಿ ಆಗಿಲ್ಲ, ದಯವಿಟ್ಟು ಇನ್ನಿಷ್ಟು ಹೇಳಿ. ಅದು ನಿವೃತ್ತತರ್ಷೈರುಪಗೀಯಮಾನ ಭವೌಷಧಾಶ್ರೋತ್ರ ಮನೋಭಿರಾಮ ಕಾ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಜ್ಞಾತ್. ಹೇಳ್ತಾರೆ, ಯಾರು ಎಲ್ಲ ಭೌತಿಕ ಆಸೆಗಳಿಂದ ನಿವೃತ್ತರಾಗಿದ್ದಾರೆ ಅವರು ಕೃಷ್ಣ ಕಥೆಯನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ. ನಿವೃತ್ತ ತರ್ಷೇರ್ ಉಪಗೀಯಮಾನ, ಚುಕದೇವ್ ಗೋಸ್ವಾಮಿ ಅಂತ ಮಹಾನ್ ಭಕ್ತರು ಕೃಷ್ಣ ಕಥೆಯನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಭವೌಷಧ ಶ್ರೋತ್ರ ಮನೋಭಿರಾಮತ್, ಯಾರಿಗೆ ಭವರೋಗವಿದೆ, ಆಸೆಗಳನ್ನು ತುಂಬಿಕೊಂಡಿದ್ದಾರೆ, ಅವರಿಗೆ ಇದು ಔಷಧಿಯ ರೀತಿ ಅದು ಅವರ ಚಿತ್ತವನ್ನು ಶುದ್ಧಗೊಳಿಸ್ತದೆ. ಸೊ ಕೃಷ್ಣ ಕಥೆ ಎಲ್ಲರಿಗೂ ಅನ್ವಯಿಸ್ತದೆ. ಯಾರು ಶುದ್ಧ ಭಕ್ತರಿದ್ದಾರೆ ಅವರು ಕೃಷ್ಣ ಕಥೆಯನ್ನು ಕೇಳಿ ಆನಂದ ಪಡ್ತಾರೆ. ಯಾರಲ್ಲಿ ಭೌತಿಕ ಆಸೆಗಳಿವೆ ಕೃಷ್ಣ ಕಥೆಯನ್ನು ಕೇಳಿ ಅವರು ಪರಿಶುದ್ಧರಾಗ್ತಾರೆ. ಭವೌಷಧ ಶ್ರೋತ್ರ ಮನೋಭಿರಾಮಾತ್ ಕಾ ಉತ್ತಮ ಶ್ಲೋಕ ಗುಣಾನುವಾದಾತ್. ಯಾರು ಈ ಉತ್ತಮ ಶ್ಲೋಕನ ಕೃಷ್ಣನ ಕಥೆಯನ್ನು ಕೇಳೋದಿಲ್ಲ, ಎಕ್ಸೆಪ್ಟ್ ಎ ಪಶುಜ್ಞಾತ್, ಕಟಗ ಬುಚರ್, ಅಂತಹ ಪಾಪಿಗಳು ಮಾತ್ರ ಕೃಷ್ಣ ಕಥೆಯನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಉಳಿದವರೆಲ್ಲರೂ ಕೃಷ್ಣ ಕಥೆಯನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ. ಆಗ ಕಥೆಯನ್ನು ಇನ್ನಷ್ಟು ಹೇಳಿ, ವಸುದೇವನ ವಂಶದ ಬಗ್ಗೆ ಹೇಳಿ, ವಸುದೇವನಿಗೆ ಕೃಷ್ಣ ಹೇಗೆ ಹುಟ್ಟಿದ ಅದರ ಬಗ್ಗೆ ಹೇಳಿ, ಕೃಷ್ಣನ ಲೀಲೆಗಳನ್ನು ಕುರಿತಾಗಿ ಹೇಳಿ ಅಂತ ಪರೀಕ್ಷಿತ್ ಮಹಾರಾಜರು ರಿಕ್ವೆಸ್ಟ್ ಮಾಡ್ತಾರೆ. ಆಗ ಶುಕದೇವ್ ಗೋಸ್ವಾಮಿಯವರು ಹೇಳ್ತಾರೆ, ಒಮ್ಮೆ ಭೂದೇವಿ ಹಸುವಿನ ರೂಪವನ್ನು ತಗೊಂಡು ಬ್ರಹ್ಮನ ಹತ್ರ ಹೋಗ್ತಾನೆ. ಹೇ ಪುತ್ರ, ಬ್ರಹ್ಮ ಭೂದೇವಿಯ ಪುತ್ರ, ಸೊ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ಈ ಭೂಭಾರ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಎಷ್ಟೊಂದು ಪಾಪಿಗಳು ರಾಕ್ಷಸರು ನನ್ನ ಮೇಲೆ ಓಡಾಡ್ತಾ ಇದ್ದಾರೆ, ಅವರ ಪಾಪವನ್ನು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಏನಾದರೂ ಪರಿಹಾರ ಕೊಡು ಅಂತ. ಬ್ರಹ್ಮದೇವರು ಹೇಳ್ತಾರೆ, ಇದು ತುಂಬ ಡಿಫಿಕಲ್ಟ್ ಸಿಚುವೇಶನ್ ಆಗಿದೆ, ನಾವು ನೇರವಾಗಿ ವಿಷ್ಣುವಿನ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಸೊ ಬ್ರಹ್ಮ ವಿಷ್ಣುವಿನ ಹತ್ರ ಹೋಗ್ತಾನೆ. ಅಲ್ಲಿ ದೇವತೆಗಳು ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಭಗವಂತ ಪ್ರಸನ್ನನಾಗಿ ಆ್ಯಕ್ಚುಲಿ ದರ್ಶನವನ್ನು ಕೊಡೋದಿಲ್ಲ, ಬ್ರಹ್ಮನ ಹೃದಯದಲ್ಲಿ ಒಂದು ಸಂದೇಶವನ್ನು ಕೊಡ್ತಾನೆ. ಅದೇನೆಂದರೆ, ನಾನು ಬೇಗನೆ ಬರ್ತೀನಿ, ತಾವೆಲ್ಲರೂ ಯದುವಂಶದಲ್ಲಿ ತಾವು ಜನ್ಮವನ್ನು ತಗೊಳ್ಳಿ, ನನ್ನ ಲೀಲೆಗೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಯದುವಂಶದಲ್ಲಿ ಬರ್ತಾರೆ. ಯದುವಂಶ, ಕುರುವಂಶ ಎಲ್ಲ ಪುಣ್ಯವಂಶದಲ್ಲಿ ದೇವತೆಗಳೆಲ್ಲ ಅವತರಿಸ್ತಾರೆ. ಉದಾಹರಣೆಗೆ ಇಂದ್ರ ಅರ್ಜುನನಾಗಿ ಬಂದ, ವಾಯು ಭೀಮನಾಗಿ, ಈ ರೀತಿ
ಬೃಹಸ್ಪತಿ ಉದ್ಧವನಾಗಿ, ಇದು ಎಲ್ಲ ಯದುವಂಶದಲ್ಲಿ ಎಲ್ಲ ದೇವತೆಗಳು ಅವತರಿಸಿದರು. ವೇಟ್ ಮಾಡ್ತಾಯಿದ್ರು ಯಾವಾಗ ಭಗವಂತ ಬರ್ತಾನೆ, ಯಾವಾಗ ಭಗವಂತ ಬರ್ತಾನೆ ಅಂತ. ಸೊ ಆಗ ಇಲ್ಲಿ ನೋಡಿ, ಭರತ ವಂಶ, ಭರತನ ವಂಶದಲ್ಲಿ ಕುರು, ಪ್ರತೀಪ, ಶಾಂತನು ಅವರಿಗೆ 2 ಹೆಂಡತಿಯರು, ಗಂಗಾದೇವಿ ಮತ್ತು ಸತ್ಯವತಿ. ಗಂಗಾದೇವಿಯಿಂದ ಭೀಷ್ಮ ಹುಟ್ಟಿದ, ಸತ್ಯವತಿಯಿಂದ ಚಿತ್ರಾಂಗದ ವಿಚಿತ್ರ ವೀರ್ಯ. ಇವರಿಬ್ಬರಿಗೂ ಸಂತಾನವಾಗಲಿಲ್ಲ, ಇವರಿಬ್ಬರು ತಿರ್ಕೊಂಬಿಟ್ರು. ರೈಟ್, ಅಂಬಿಕಾಂಬಾಲಿಕಾ, ರೈಟ್, ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ, ರೈಟ್. ಸೊ ದಾಸಿಯಿಂದ ವಿದುರ ಹುಟ್ಟಿದ್ದ. ಸೊ ಇದು ಪಾಂಡವ ವಂಶ. ಯಾಕೆಂದರೆ ಕೃಷ್ಣ ಕಥೆ ಸ್ಟಾರ್ಟ್ ಆಗುವಾಗ ಇದೆಲ್ಲ ಸ್ವಲ್ಪ ಪಾತ್ರ ಪರಿಚಯಗಳು ತಿಳ್ಕೊಬೇಕಾಗ್ತದೆ. ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಮತ್ತು 100 ಜನ ಮಕ್ಕಳು, ಮತ್ತು ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿ 5 ಜನ ಮಕ್ಕಳು. ಇದೆಲ್ಲ ಗೊತ್ತು ನಿಮಗೆ, ಬಟ್ ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ 5 ಜನ ಪಾಂಡವರಿಗೂ ಕೂಡ ಮಕ್ಕಳಿದ್ದು. ನಾನು ಡೀಟೇಲಾಗಿ ಹೋಗ್ತಾ ಇಲ್ಲ, ಬೇಕಾದರೆ PPT ಕೊಡ್ತೀನಿ, ತಾವು ನೋಡ್ಬೋದು ನಂತರ. ಸೊ ಇಲ್ಲಿ ಪರೀಕ್ಷಿತ ಕೂಡ ಮುಖ್ಯವಾದ ಪಾತ್ರ. ಭಾಗವತದ ಅತಿ ಮುಖ್ಯವಾದ ಪಾತ್ರ ಯಾರು? ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜನ ಕಾರಣದಿಂದಲೇ ಭಾಗವತ ಪುರಾಣ ನಮಗೆಲ್ಲ ಸಿಕ್ಕಿದೆ, ಕರೆಕ್ಟ್. ಸೊ ಧೃತರಾಷ್ಟ್ರನ ವಂಶ, ಈ ಎಲ್ಲ ಪಾತ್ರಗಳು ಬರ್ತವೆ 10ನೇ ಸ್ಕಂದದಲ್ಲಿ, 10th ಕ್ಯಾಂಟೋದಲ್ಲಿ. ದುರ್ಯೋಧನ, ದುಶ್ಯಾಸನ, 98 ಪುತ್ರರಿರೋದು, ದುಶ್ಯಾಲ ಮತ್ತು ಅವಳ ಮದುವೆ ಆಯಿತು ಜಯದ್ರಥನ ಜೊತೆ. ದಾಸಿಯಿಂದ ಯೂತ್ಸು, ಶೂರಸೇನ ಮತ್ತು ಮರೀಷದಿಂದ ವಸುದೇವಿಗೆ ದೇವನಿಗೆ ದೇವಕಿ, ರೋಹಿಣಿ, ಇಬ್ಬರು ಹೆಂಡತಿಯರು. ರೋಹಿಣಿಯಿಂದ ಬಲರಾಮ, ದೇವಕಿಯಿಂದ ದೇವಕಿ ನಂದನ ಕೃಷ್ಣ. ಮತ್ತು ಸುಭದ್ರ. ಸೊ ವಸುದೇವ ಮತ್ತು ದೇವಕಿಯ ಮದುವೆ ಸಮಯ. ಕಂಸ ರಥವನ್ನು ಓಡಿಸ್ತಾ ಇದ್ದಾನೆ. ತಂಗಿ ಮೇಲೆ ತುಂಬ ಪ್ರೀತಿ, ರೈಟ್. ಅದರ್ ಕಸಿನ್ಸ್. ಸೊ ತಂಗಿ ಮೇಲೆ ತುಂಬ ಪ್ರೀತಿ, ಕಣ್ಣೀರು ಹಾಕಿ ರಥವನ್ನು ಓಡಿಸ್ತಾ ಇದ್ದ, ಇವತ್ತು ನನ್ನ ತಂಗಿಯ ಮದುವೆ ಇದೆ ಅಂತ. ಆದರೆ ಆ ಸಮಯದಲ್ಲಿ ಒಂದು ಆಕಾಶವಾಣಿ ಆಯಿತು. ಹೇ ಕಂಸ, ದೇವಕಿಯ ಅಷ್ಟಮ ಗರ್ಭ ನಿನ್ನ ಕಾಲವಾಗುತ್ತೆ, ನಿನ್ನ ಮೃತ್ಯುವಿಗೆ ಕಾರಣವಾಗುತ್ತೆ ಅಂತ ಹೇಳಿ ಒಂದು ಆಕಾಶವಾಣಿ ಆಯಿತು. ಕಂಸ ಅದನ್ನು ನಂಬಿಬಿಟ್ಟ. ತಕ್ಷಣ ಅವನ ಮೂಡ್ ಬದಲಾಯಿತು, ಆ ಪ್ರೀತಿಯೆಲ್ಲ ಮಾಯವಾಯಿತು. ತನ್ನ ಖಡ್ಗವನ್ನು ಎತ್ತಿ ದೇವಕಿಯ ಕೂದಲನ್ನು ಹಿಡಿದು ಅವಳನ್ನು ಕೊಲ್ಲಕ್ಕೆ ಹೊರಟ. ಆ ಸಮಯದಲ್ಲಿ ವಸುದೇವ, ಕಂಸ ಬೇಡ, ಈ ರೀತಿ ಈ ಕೃತ್ಯವನ್ನು ಮಾಡಬೇಡ, ರೈಟ್. ನೀನು ಒಳ್ಳೆ ಜನಾಂಗದವನು, ರೈಟ್, ಭೋಜವಂಶದವನು. ನೀನು ನಿನ್ನ ತಂಗಿಯನ್ನು ಕೊಂದುಬಿಟ್ರೆ ಜನ ಏನು ತಿಳ್ಕೊತಾರೆ? ನಿನ್ನ ಮಾನ ಸಮ್ಮಾನ ಎಲ್ಲಿ ಹೋಗ್ತದೆ? ಸೊ ಈ ರೀತಿ ಮಾಡಬೇಡ ನೀನು. ಸಾಮ, ದಾನ, ದಂಡ, ವೇದ ಎಲ್ಲ ಶಾಸನಗಳು ಉಪಯೋಗಿಸಿ ಇದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕಂಸ ಅವನು ಹಿಂಜರಿಲಿಲ್ಲ, ಕೊಲ್ಲೋದಕ್ಕೆ ಸಿದ್ಧನಾಗಿದ್ದ. ಆ ಸಮಯದಲ್ಲಿ ವಸುದೇವ ಅಲ್ಟಿಮೇಟ್ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ತಾನೆ. ಅದೇನು? ವಸುದೇವ ವಾಸ್ ಫೇಮಸ್ ಫಾರ್ ಇಸ್ ಟ್ರೂತ್ಫುಲ್ನೆಸ್. ಸತ್ಯವನ್ನು ನುಡಿತಾನೆ, ಮಾತು ಕೊಟ್ಟಿದ್ದನ್ನು ಮೀರೋದಿಲ್ಲ. ಕಂಸನಿಗೂ ಇದ್ರ ಮೇಲೆ ವಿಶ್ವಾಸ ಇತ್ತು. ಆಗ ವಸುದೇವ ಏನು ಮಾಡ್ತಾನೆ, ನಾನು ಮಾತು ಕೊಡ್ತೀನಿ, ನಿನಗೆ ದೇವಕಿಯಿಂದ ಏನೂ ಭಯವಿಲ್ಲ, ನಿನಗೆ ಅವಳ 8ನೇ ಮಗುವಿನಿಂದ ಭಯವಿದೆ. ಅದಕ್ಕಾಗಿ ನಾನು ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸ್ತೀನಿ, ನೀನೇನಾದರೂ ಮಾಡ್ಕೊಂತ. ಈ ಮಾತನ್ನು ಹೇಳಿದ ಮೇಲೆ ಕಂಸ ಬಿಟ್ಬಿಡ್ತಾನೆ. ಆಗ ವಸುದೇವ ಮತ್ತು ದೇವಕಿ ಅವರ ಪ್ರಾಣ ಉಳಿತದೆ. ಅವರು ರಾಜ್ಯದಲ್ಲೇ ಇದ್ದರು. ಆದರೆ ಆ ಸಮಯದಲ್ಲಿ ದೇವತೆಗಳಿಗೆಲ್ಲ ಅವರೆಲ್ಲ ವೇಟ್ ಮಾಡ್ತಾಯಿದ್ರು, ಅಯ್ಯೋ ಯಾವಾಗ ಕೃಷ್ಣ ಹುಟ್ಟುತ್ತಾನೆ ಅಂತ. ಸೊ ಇದನ್ನು ಪ್ರೋಸೆಸ್ನ ಎಕ್ಸೆಲರೇಟ್ ಮಾಡೋದಕ್ಕೆ ಒಮ್ಮೆ ನಾರದರು ಕಂಸನ ಅರಮನೆಗೆ ಬರ್ತಾರೆ. ಅಫ್ಕೋರ್ಸ್ ಫಸ್ಟ್ ಮಗು ಯಾವಾಗ ಹುಟ್ಟುತ್ತಲ್ಲ, ವಸುದೇವ ತಂದು ಕೊಡ್ತಾನೆ ಕಂಸನಿಗೆ. ಕಂಸ ಹೇಳ್ತಾನೆ, ಫಸ್ಟ್ ಮಗುವಿನಿಂದ ಏನು ಡೇಂಜರ್ ಇಲ್ಲ,
8ನೇ ಮಗು, ಅದರಿಂದ ಡೇಂಜರ್ ಇದೆ. ಆಗ ನಾರದರು ಹೇಳ್ತಾರೆ, ನೋಡು ಕಂಸ, ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತಾಯಿದ್ದೀನಿ. ದೇವಲೋಕದಲ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಲ್ಲಿ ನಾನು ಕೂತ್ಕೊಂಡಿದ್ದೆ. ಅಲ್ಲಿ ಎಲ್ಲ ದೇವತೆಗಳು ಹುಟ್ಟಿ ಬರ್ತಾ ಇದ್ದಾರೆ. ಸೊ ಯಾವ ಮಗು ಯಾರು ಅಂತ ಗೊತ್ತಿಲ್ಲ. ಯಾರಾದರೂ ಆಗಿರ್ಬೋದು, ಯಾವುದೇ ದೇವತೆ ಆಗಿರ್ಬೋದು ಈ ಮಕ್ಕಳು. ಸೊ ನೋಡಪ್ಪ, ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಹೋಗ್ಬಿಡ್ತಾರೆ ಅಷ್ಟೇ. ನಾರದರು ಯಾಕೆ ಹೀಗೆ ಮಾಡಿದರು? ಕಂಸನ ಪಾಪದ ಕೊಡ ಬೇಗ ತುಂಬಲಿ ಅಂತ. ಆ ಪಾಪದ ಕೊಡ ಬೇಗ ತುಂಬಿದಾಗ ಕೃಷ್ಣ ಬೇಗ ಬರ್ತಾನೆ. ಸೊ ಆಗ ಸೊ ಇಲ್ಲಿ ನೋಡಿ, ವಸುದೇವ ಮಗುವನ್ನು ತಂದು ಕೊಟ್ಟಿದ್ದಾನೆ, ಕಂಸ ಬೇಡ ಅಂತಿದ್ದಾನೆ. ಆಗ ನಾರದರು ಬಂದು ಹೇಳಿದಾಗ ಎಲ್ಲ ಮಂತ್ರಿಗಳ ಒಟ್ಟಿಗೆ ಕರೆದು ಏನು ಮಾಡೋದು ಅಂತ ಹೇಳಿದಾಗ ಎಲ್ಲ ಮಕ್ಕಳನ್ನು ಕೊಂದಾಕೊಂಡಂತ ಒಂದು ಸಂಚು ಮಾಡ್ತಾರೆ. ಸೊ ಕಂಸ 6 ಮಕ್ಕಳನ್ನು ಕೊಂದಾಕ್ತಾನೆ. ಹೇಗೆ ಕೊಂದಾಗ್ತಾ ಇದ್ದ? ಕಾಲು ಹಿಡಿದು ಮೇಲೆ ಎತ್ತಿ ಬಂಡೆಗೆ ಹೊಡಿತಾ ಇದ್ದ. ಕ್ರೂರತನದಿಂದ ಕೊಲ್ತಾ ಇದ್ದ. ತಾವ್ಯಾರಾದರೂ ಹೋಗಿದ್ದೀರಾ ಮಥುರಾ ಹೋಗಿದ್ದೀರಲ್ಲ, ನೋಡಿದ್ದೀರಾ? ಕೃಷ್ಣ ಜನ್ಮಭೂಮಿ ಮಥುರೆಯಲ್ಲಿ. ಅಲ್ಲಿ ಕಂಸನ ಕಾರಾಗೃಹವಿದೆ. ಅಲ್ಲಿ ಕಾರಾಗೃಹದ ಪಕ್ಕದಲ್ಲಿಯೇ ಒಂದು ದುರ್ಗಾದೇವಿ ಮಂಟಪ ಇದೆ. ರೈಟ್. ಸೊ 7ನೇ ಮಗು ಅದು ಗರ್ಭಪಾತವಾಯಿತು ಅಂತ ಕಂಸನಿಗೆ ಅನಿಸಿಕೆ ಆಯಿತು. ಬಟ್ ಆ್ಯಕ್ಚುಲಿ 7ನೇ ಗರ್ಭ ಹುಟ್ಟಿದಾಗ ಕೃಷ್ಣ ಯೋಗಮಾಯನ್ನು ಕರೆದು ಈ 7ನೇ ಗರ್ಭವನ್ನು ಸೀಕ್ರೆಟಾಗಿ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಾನಾಂತರಗೊಳಿಸುವಂಥ ಆದೇಶ ಕೊಟ್ಟರು. ಸೊ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಆಕರ್ಷಿತವಾದ ಕಾರಣದಿಂದ ಆ ಮಗುವಿಗೆ ಸಂಕರ್ಷಣ ಅಂತ ಹೆಸರು ಬಂತು. ಆ ಮಗು ತುಂಬ ಬಲಶಾಲಿ ಆದ ಕಾರಣದಿಂದ ಬಲದೇವ ಅಂತ ಕೂಡ ಹೆಸರು, ಬಲರಾಮ ಅಂತ ಕೂಡ ಹೆಸರು. ಬಲದೇವ, ಬಲರಾಮ, ಸಂಕರ್ಷಣ, ದೌಜಿ, ಈ ರೀತಿ ಹಲವಾರು ಹೆಸರಿಂದ ಬಲರಾಮನು ಪ್ರಸಿದ್ಧನಾಗಿದ್ದಾನೆ. ಸೊ ಕೃಷ್ಣನ ಅಣ್ಣ, ಈಸ್ ದ ಎಲ್ಡರ್ ಬ್ರದರ್ ಆಫ್ ಕೃಷ್ಣ. ಕೃಷ್ಣ ಮತ್ತು ಬಲರಾಮನಲ್ಲಿ ಏನು ವ್ಯತ್ಯಾಸವಿಲ್ಲ. ಬೋತ್ ಆರ್ ಸೇಮ್, ಬೋತ್ ಆರ್ ಗಾಡ್ಸ್, ಸುಪ್ರೀಂ ಲಾರ್ಡ್ಸ್. ಬರೀ ಭಾವದಲ್ಲಿ ಮಾತ್ರ ವ್ಯತ್ಯಾಸ ಮತ್ತು ಕಾಂತಿಯಲ್ಲಿ ಮಾತ್ರ ವ್ಯತ್ಯಾಸ. ಬಲರಾಮ ಬಿಳಿ ಬಣ್ಣ, ಕೃಷ್ಣ ಶ್ಯಾಮವರ್ಣ. ದ್ಯಾಟ್ ಇಸ್ ಓನ್ಲಿ ಡಿಫ್ರೆನ್ಸ್. ನಂತರ ವಸುದೇವನ ಮನಸ್ಸಿನಲ್ಲಿ ಭಗವಂತ ಕೃಷ್ಣ ಪ್ರಕಟನಾದ. ವಸುದೇವನ ಮನಸ್ಸಿನಿಂದ ದೇವಕಿಯ ಗರ್ಭಕ್ಕೆ ಸ್ಥಳಾಂತರಗೊಂಡ. ಗರ್ಭದಲ್ಲಿ ಪ್ರವೇಶ ಮಾಡಿ ಕೃಷ್ಣ ಅಲ್ಲಿ ವಾಸ ಮಾಡ್ತಾಯಿದ್ರು. ಸೊ ದೇವಕಿ ಗರ್ಭವತಿಯಾದಾಗ ಕೃಷ್ಣನನ್ನು ಧರಿಸಿದ ಕಾರಣದಿಂದ ಅವಳು ತುಂಬ ತೇಜಸ್ವಿಯಾಗಿ ಕಾಣಿಸ್ತಾ ಇದ್ಳು. ಅವಳನ್ನು ನೋಡಿದ ಎಲ್ಲರೂ ಅವಳನ್ನು ನೋಡಿ ತುಂಬ ಆಶ್ಚರ್ಯಗೊಳ್ತಾಯಿದ್ರು. ಎಂಥ ತೇಜಸ್ಸಿದು! ಅವಳ ದೇಹದಿಂದ ಒಂದು ಕಾಂತಿ ಹೊರಬರ್ತಾ ಇದೆ. ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತ್ಕೊಂಡ್ಬಿಟ್ಟು ಪುಷ್ಪವೃಷ್ಟಿ ಮಾಡ್ತಾಯಿದ್ರು ದೇವಕಿ ಮೇಲೆ. ಕೃಷ್ಣ ಗರ್ಭದಲ್ಲಿರುವಾಗ ಭಗವಂತನ ಸ್ತುತಿ ಮಾಡ್ತಾಯಿದ್ರು. ಆ ಅಧ್ಯಾಯಕ್ಕೆ ಗರ್ಭಸ್ತುತಿ ಅಂತ ಕೂಡ ಕರೀತಾರೆ. ಸೊ ಕೃಷ್ಣ ಗರ್ಭದಲ್ಲಿ ಕೆಲವು ಕಾಲ ಇದ್ದು ಅಷ್ಟಮಿಯ ದಿನ, ಶ್ರಾವಣ ಮಾಸ ಅಷ್ಟಮಿಯ ದಿನ, ರೈಟ್, ರೋಹಿಣಿ ನಕ್ಷತ್ರದ ಸಮಯ, ಆ ಸಮಯದಲ್ಲಿ ಮಧ್ಯರಾತ್ರಿ ಕೃಷ್ಣ ಕಾರಾಗೃಹದಲ್ಲಿ ಪ್ರಕಟನಾಗ್ತಾನೆ. ರೈಟ್. ಸೊ ಇಲ್ಲಿ ನೋಡಿ, ದೇವತೆಗಳೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ದೇವಕಿ. ನಂತರ ಕೃಷ್ಣ ಪ್ರಕಟನಾದಾಗ ಕೃಷ್ಣ ಯಾವ ರೀತಿ ಕಾಣಿಸ್ತಾ ಇದ್ದ? ಚತುರ್ಭುಜ ರೂಪ, ಚತುರ್ಭುಜ, ಆ್ಯಂಡ್ ವೆರಿ ಬ್ಯೂಟಿಫುಲ್. ತಮರ್ಭಕಂ ತಂಬಾಲಕಂ ಅರ್ಭಕಂ ಚತುರ್ಭುಜ ಈಕ್ಷಣಂ. ಸೊ ವೆರಿ ಬ್ಯೂಟಿಫುಲ್ ಫಾರ್ಮ್, ಚತುರ್ಭುಜ ರೂಪ. ಆ್ಯಂಡ್ ದೆನ್ ಬಾಲಕ, ವೆರಿ ಟೈನಿ, ಪೀತಾಂಬರ ಧೋತಿ ಉಟ್ಕೊಂಡಿದ್ದಾನೆ. ಶಂಖ ಗದಾಯುಧಾಯುಧಂ, ಶಂಖಚಕ್ರ ಗದಾ ಇತ್ಯಾದಿ ಆಯುಧಗಳನ್ನು ಕೈಲಿಡ್ಕೊಂಡಿದ್ದಾನೆ. ಮತ್ತು ಸುಂದರವಾದ ಕಣ್ಣುಗಳು, ಸುಂದರವಾದ ನಗು, ಈ ರೀತಿ ಪ್ರಕಟ. ಕಿರೀಟ, ಕಿರೀಟಿನಂ ಕುಂಡಲಿನಂ. ಸೊ ವೆರಿ ಬ್ಯೂಟಿಫುಲಿ ಲುಕಿಂಗ್. ಸೊ
ಯಾಕೆ ಭಗವಂತ ಈ ರೀತಿ ಪ್ರಕಟನಾದ? ಹಾಂ, ಸಾಯಿಸೋದಿಗೆ. ನಾನು ಸಾಧಾರಣ ಮಗುವಲ್ಲ, ನಾನು ಭಗವಂತನೇ. ಕಂಸನಿಂದ ಹೆದರಬೇಡಿ, ಕಂಸನನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ತೋರಿಸೋದಕ್ಕೆ ಈ ರೀತಿ ಚತುರ್ಭುಜ ರೂಪದಲ್ಲಿ ಪ್ರಕಟನಾದ. ಆದರೆ ದೇವಕಿಗೆ ವಾತ್ಸಲ್ಯ, ಮಗು ನೋಡಿದರೆ ತುಂಬ ಪ್ರೀತಿ. ಅದಕ್ಕೆ ಕೃಷ್ಣ, ನೀನು ಈ ರೀತಿ ಕಾಣಿಸ್ಕೊಂಡ್ರೆ ಕಂಸನಿಗೆ ಗ್ಯಾರಂಟಿ ಆಗ್ತದೆ ನೀನೇ ಅವನ ಕಾಲ ಅಂತ. ದಯವಿಟ್ಟು ಸಾಮಾನ್ಯ ರೂಪದಲ್ಲಿ ಪ್ರಕಟನಾಗುವಂತ. ಆಗ ಭಗವಂತ ಸಾಮಾನ್ಯ ರೂಪವನ್ನು ತಗೊತಾನೆ, ದ್ವಿಭುಜ ರೂಪವನ್ನು ತಗೊಂಡು ಎರಡು ಕೈಗಳನ್ನು ಕಣ್ಮರೆ ಮಾಡಿಸಿ, ವೆರಿ ಸಿಂಪಲ್ ಫಾರ್ಮ್. ಸೊ ಕಾರಾಗೃಹದಲ್ಲಿದ್ದರು. ವಸುದೇವನ ಕೈ ಕಾಲಿಗೆ ಸರಪಳಿ ಕಟ್ಟಿತ್ತು, ಗೇಟ್ ಕ್ಲೋಸ್ ಆಗಿತ್ತು, ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದರು, ಸಿಂಹಗಳು ಹುಲಿಗಳು ಕೂಡ ಇದ್ದವು ಸೆಕ್ಯೂರಿಟಿ ಗಾರ್ಡ್ ಆಗಿ. ಕೃಷ್ಣ ವಸುದೇವನಿಗೆ ಹೇಳ್ತಾನೆ, ಅಪ್ಪ ನನ್ನನ್ನು ಗೋಕುಲಕ್ಕೆ ಎತ್ಕೊಂಡು ಹೋಗು, ಅಲ್ಲಿ ಬಿಟ್ಟು ಬಾ ನನ್ನನ್ನು, ಯಾಕಂದರೆ ಇಲ್ಲಿ ಸ್ವಲ್ಪ ಡೇಂಜರ್ ಇದೆ. ನಾನಿದ್ದರೆ ಸ್ವಲ್ಪ ಇನ್ನಿಷ್ಟು ಡೇಂಜರ್, ಕಂಸ ಯಾವ ರೀತಿ ವರ್ತನೆ ಮಾಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ, ನನ್ನನ್ನು ಅಲ್ಲಿ ಬಿಟ್ಟು ಬನ್ನಿ ಅಂತ. ಆಗ ವಸುದೇವನ ಕೈ ಕಾಲಿಗೆಲ್ಲ ಚೈನ್ ಹಾಕಿತ್ತು. ಆದರೆ ವಸುದೇವ ಏನು ಮಾಡ್ತಾನೆ, ತಕ್ಷಣ ಕೃಷ್ಣನನ್ನು ಎತ್ತುತ್ತಾನೆ. ಕೃಷ್ಣನನ್ನು ಎತ್ತಿದ ತಕ್ಷಣ ಕೈ ಕಾಲೆಲ್ಲ ಅದು ಚೈನೆಲ್ಲ ಬಿಚ್ಚೋಗುತ್ತೆ. ಡೋರು ಹೊರಗಡೆಯಿಂದ ಲಾಕ್ ಆಗಿತ್ತು, ಅದು ಓಪನ್ ಆಗಿಬಿಡ್ತದೆ. ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಿದ್ರೆ ಮಾಡ್ತಾರೆ, ಹುಲಿ ಚಿರತೆಗಳೆಲ್ಲ ಅವರು ನಿದ್ದೆ ಮಾಡ್ತಾರೆ. ಹೊರಗಡೆ ಅಷ್ಟಮಿಯ ರಾತ್ರಿ. ಆದರೆ ಚಂದ್ರ ಹೇಳ್ತಾ ಇದ್ದ, ನನ್ನ ವಂಶದಲ್ಲಿ ಕೃಷ್ಣ ಹುಟ್ಟಿದ್ದಾನೆ, ನಾನೇ ಕರ್ದ ಚಂದ್ರ ಆಗಬೇಕು, ಫುಲ್ ಚಂದ್ರ ಆಗ್ತಾನೆ, ಈ ಬಿಕಮ್ಸ್ ಫುಲ್. ನಂತರ ಆ ರಾತ್ರಿಯಲ್ಲಿ ನಡ್ಕೊಂಡು ಹೋಗೋ ಯಾರಾದರೂ ನೋಡಿಬಿಟ್ರೆ ಆಗ ಇಂದ್ರ ಮೋಡಗಳನ್ನು ಕಳಿಸ್ತಾನೆ. ಅಲ್ಲಿ ಮಳೆ ಅಂದರೆ ತುಂತುರು ಮಳೆ ಸ್ಟಾರ್ಟ್ ಆಗ್ತದೆ. ಸೊ ಮಳೆ ಸ್ಟಾರ್ಟ್ ಆದಾಗ ಎಲ್ಲರೂ ಕಿಟಕಿ ಬಾಗಿಲು ಮುಚ್ಕೊಂಡು ಒಳಗಡೆ ಇದ್ದರು. ಸೊ ದಾರಿಯಲ್ಲಿ ಯಾರೂ ಇರಲಿಲ್ಲ. ಅದು ಮಳೆ ಬರುವಾಗ ಕೃಷ್ಣನ ಮೇಲೆ ನೀರು ಬೀಳ್ತದೆ. ಸೊ ಅನಂತನಾಗ ಕೃಷ್ಣನ ಮೇಲೆ ಛತ್ರಿಯಾಗಿ ಪ್ರಕಟನಾಗ್ತಾನೆ. ಸೊ ಮಳೆ ಬರುವಾಗ ಯಮುನಾ ನದಿ ತುಂಬಿ ಹರಿತಾ ಇದ್ಲು. ಆ ಸಮಯದಲ್ಲಿ ವಸುದೇವ ಸಂಕೋಚ ಪಡದೆ ಹೆಜ್ಜೆ ಇಡ್ತಾ ಒಳಗಡೆ ಹೋಗ್ತಾನೆ. ಎಲ್ಲಿ ಹೆಜ್ಜೆ ಇಟ್ಟರೂ ಮೊಳಕಾಲಷ್ಟು ಮಾತ್ರ ನೀರಿತ್ತು. ಗೋಕುಲಕ್ಕೆ ಹೋಗ್ತಾನೆ. ಗೋಕುಲಕ್ಕೆ ಹೋಗಿ ನಂದ ಗೋಕುಲದಲ್ಲಿ ಯಶೋಧ ತಾಯಿ ಒಂದು ಹೆಣ್ಣು ಮಗುವನ್ನು ಪಡ್ಕೊಂಡಿದ್ದು. ಆ ಗಂಡು ಮಗುವನ್ನು ಅಲ್ಲಿಟ್ಟು ಹೆಣ್ಣು ಮಗುವನ್ನು ಎತ್ಕೊಂಡು ವಸುದೇವ ಅದೇ ಮಾರ್ಗದಲ್ಲಿ ವಾಪಸ್ ಬಂದುಬಿಡ್ತಾನೆ. ಡೋರೆಲ್ಲ ಕ್ಲೋಸ್ ಆಗ್ತದೆ, ಕೈ ಕಾಲಿಗೆ ಮತ್ತೆ ಸರಪಳಿ ಚೈನೆಲ್ಲ ಕಟ್ಟಾಗ್ತದೆ. ಕಂಸನಿಗೆ ಗೊತ್ತಾಯಿತು. ಆಗ ಮಗು, ಕೃಷ್ಣ ಅಳ್ತಾ ಇರಲಿಲ್ಲ, ಈ ಹೆಣ್ಣು ಮಗು ಅಳಕ್ಕೆ ಸ್ಟಾರ್ಟ್ ಆಯಿತು. ಅಳದನ್ನು ನೋಡಿ ಸೆಕ್ಯೂರಿಟಿ ಗಾರ್ಡ್ಸಿಗೆ ಎಚ್ಚರ ಆಯಿತು. ಕಂಸನಿಗೆ ಸುದ್ದಿ ತಿಳಿದು ಎಂಟನೇ ಮಗು ಹುಟ್ಟಿದೆ. ಕಂಸ ಓಡೋಡಿ ಬಂದು ನೋಡ್ತಾನೆ, ಹೆಣ್ಣು ಮಗು, ಇದು ಗಂಡು ಮಗು ಆಗಬೇಕಿತ್ತಲ್ಲ, ಹೆಣ್ಣು ಮಗುವಿಂದ ನನಗೇನು ಭಯ. ಸೊ ಆದರೂ ಕೂಡ ಅದು ಆಕಾಶವಾಣಿ ಹೇಳಿದೆ, 8ನೇ ಗರ್ಭದಿಂದ ನನಗೆ ತೊಂದರೆ ಇದೆ ಅಂತ. ಸೊ 8ನೇ ಮಗುವನ್ನು ಕಂಸ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಆ ಫೋಟೋ ಹಾಕಿಲ್ಲ ನಾನು. ಸೊ 8ನೇ ಮಗುವನ್ನು ಎಸೆಯೋಕ್ಕೆ, ಜೋರಾಗಿ ಬಂಡೆಗೆ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾನೆ. ಕೈ ಜಾರಿ ಆ ಮಗು ಆಕಾಶದಲ್ಲಿ ಹೋಗುತ್ತೆ. ಆ ಒಂದು ಶಿಶು ದುರ್ಗಾದೇವಿ ರೂಪವನ್ನು ತಾಳಿ, ಹೇ ಕಂಸ, ನಿನ್ನ ಕಾಲ ಇನ್ನೊಂದು ಕಡೆ ಆಲ್ರೆಡಿ ಪ್ರಕಟನಾಗಿದ್ದಾನೆ. ಸೊ ನಿನ್ನ ಮೃತ್ಯು ಖಚಿತ ಅಂತ ಹೇಳಿ ಅವಳು ಅದೃಶ್ಯಳಾಗ್ತಾಳೆ. ನನ್ನ ಸ್ವಾಮಿನಿ ಕಂಸ ದುರ್ಗಾದೇವಿಯ ಉಪಾಸಕ. ಸೊ ಅವಳು ಈ ರೀತಿ ಹೇಳಿದ್ರೆ ಅವನಿಗೆ ಭಯ ಆಯಿತು. ಅರಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಏನು ಮಾಡೋದು ದೋಚಲಿಲ್ಲ. ಮಂತ್ರಿಗಳೆಲ್ಲ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ. ಆಗ ಮಂತ್ರಿಗಳೆಲ್ಲ ಬಂದು ಮಂತ್ರಣವನ್ನು ಕೊಡ್ತಾರೆ ಕಂಸನಿಗೆ. ಕಂಸ, ನೀನು ದೊಡ್ಡ ರಾಜ, ನಿನಗೆ ಯಾರಿಂದ ಭಯ? ನೀನು ಎಲ್ಲ ದೇವತೆಗಳನ್ನು ಆಟ ಆಡಿಸ್ಬೋದು. ನೀನು ಎಷ್ಟೊಂದು ಅಸುರರನ್ನು ಸೋಲಿಸಿ, ಅಸುರರೆಲ್ಲ ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತೃಣಾವರ್ತ, ಬಕಾಸುರ, ಅಘಾಸುರ, ಪೂತನ, ಇವರೆಲ್ಲರೂ ನಿನ್ನ ದಾಸರು. ನಿನ್ನಲ್ಲಿ ಅಗಣಿತ ಸಾಮರ್ಥ್ಯವಿದೆ. ಸೊ ನೀನು ಯೋಚನೆ ಮಾಡಬೇಡ, ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ. ಆ ಮಗು ಎಲ್ಲೇ ಇರಲಿ
ಅದನ್ನು ಹುಡುಕಿ ಕೊಂದು ಬಿಡೋಣ. ಸೊ ಆಗ ಕಂಸನಿಗೆ ಒಂದು ಉಪದೇಶ ಕೊಡ್ತಾರೆ. 10 ದಿನದಲ್ಲಿ ಯಾವ ಮಗು ಹುಟ್ಟಿದೆ ಎಲ್ಲರನ್ನ ಕೊಂದು ಹಾಕು. ಸೊ ಇಂತಹ ಒಂದು ಕ್ರೂರ ಮಂತ್ರಣವನ್ನು ಕೊಟ್ಟಾಗ ಕಂಸ ಒಪ್ಕೊಂಡ್ಬಿಡ್ತಾನೆ. ಒಳ್ಳೆ ಐಡಿಯಾ, 10 ದಿವಸದಲ್ಲಿ ಯಾವ ಮಗು ಹುಟ್ಟಿದೆ ಎಲ್ಲರನ್ನ ಕೊಂದು ಹಾಕೋಣ ಅಂತ. ಸೊ ಹುಡುಕಿ ಆ ಮಕ್ಕಳನ್ನು ಹಿಡ್ಕೊಂಡು ಕೊಂದು ಹಾಕ್ತಾಯಿದ್ರು. ವಿಶೇಷವಾಗಿ ಒಬ್ಬಳು ರಾಕ್ಷಸಿ, ಅವಳ ಹೆಸರು ಪೂತನ. ಕಂಸೇನ ಪ್ರತಿತಾ ಘೋರ ಪೂತನ ಬಾಲಘಾತಿನಿ. ರೈಟ್, ಎಲ್ಲರದ್ದು ಜಾಬ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ. ರೈಟ್, ಪೂತನ ಬಾಲಘಾತಿನಿ. ಅವಳ ಸ್ಪೆಷಲೈಸೇಷನ್ ಏನಿತ್ತು? ಬಾಲಘಾತಿನಿ. ಮಕ್ಕಳನ್ನು ಕೊಲ್ಲೋದ್ರಲ್ಲಿ, ಮಕ್ಕಳನ್ನು ಸಾಯಿಸೋದ್ರಲ್ಲಿ ತುಂಬ ಪ್ರವೀಣನಾಗಿದ್ಲು. ಸೊ ಅವಳನ್ನು ನಿಯುಕ್ತಗೊಳಿಸ್ತಾರೆ ಕೊಲ್ಲೋದಕ್ಕೆ, ಹುಡುಕಿ ಕೊಲ್ಲೋದಕ್ಕೆ. ಇಲ್ಲಿ ನಂದಗೋಕುಲದಲ್ಲಿ ಯಶೋಧ ಮತ್ತು ನಂದ ಮಹಾರಾಜರು ಮಕ್ಕಳಿರಲಿಲ್ಲ. ಅವರು ಕೂಡ ತುಂಬ ತಪಸ್ಸು ಮಾಡ್ತಾಯಿದ್ರು. ಅವರು ಕೂಡ ಗೋಕುಲಕ್ಕೆ ಬಂದು ತುಂಬ ತಪಸ್ಸನ್ನು ಮಾಡಿ ಭಗವಂತನೇ ನನ್ನ ಮಗನಾಗಿ ಬೇಕು ಅಂತ ಅವರು ತಪಸ್ಸು ಮಾಡಿದರು. ಅದಕ್ಕೆ ಪ್ರತಿಫಲ ರೂಪದಲ್ಲಿ ಭಗವಂತ ಅವರ ಮನೆಯಲ್ಲಿ ಪ್ರಕಟನಾದ. ಆಚಾರ್ಯರು ಹೇಳ್ತಾರೆ, ಕೃಷ್ಣ ಮಥುರೆಯಲ್ಲಿ ಪ್ರಕಟನಾದ ದೇವಕಿ ಮತ್ತು ವಸುದೇವರಿಗೆ, ಅದೃಶ್ಯ ರೂಪದಲ್ಲಿ ನಂದ ಯಶೋಧರಿಗೂ ಕೂಡ ಪ್ರಕಟನಾದ ಅಂತ ಹೇಳ್ತಾರೆ. ಅದೃಶ್ಯ ರೂಪದಲ್ಲಿ ನಂದ ಯಶೋಧರಿಗೆ ಮತ್ತು ಪ್ರತ್ಯಕ್ಷ ರೂಪದಲ್ಲಿ ದೇವಕಿ ವಸುದೇವರಿಗೆ. ಸೊ ಯಶೋಧ ತಾಯಿ 2 ಮಕ್ಕಳನ್ನು ಪಡೆದಿದ್ಲು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಸೊ ದೇವಕಿ ನಂದನ ಕೃಷ್ಣ ಇಲ್ಲಿಗೆ ಬಂದಾಗ, ನಂದಗೋಕುಲಕ್ಕೆ ಬಂದಾಗ, ದೇವಕಿ ನಂದನ ಕೃಷ್ಣ ಯಶೋಧ ಕೃಷ್ಣನ ಜೊತೆ ಮರ್ಜ್ ಆಗಿಬಿಟ್ಟ. ಸೊ ಒಂದಾಗಿಬಿಟ್ರು ಅಂತ. ಸೊ ಮಥುರಾ ಕೃಷ್ಣ ವೃಂದಾವನ ಕೃಷ್ಣ ಜೊತೆ ಒಂದಾಗಿಬಿಟ್ಟ. ಸೊ ಬೋತ್ ಆರ್ ಸೇಮ್ ಕೃಷ್ಣ, ಬಟ್ ಲೀಲೆಗೋಸ್ಕರ 2 ಕಡೆ ಪ್ರಕಟರಾಗಿದ್ದರು. ಸೊ ಕೃಷ್ಣ ಕ್ಯಾನ್ 16,000 ರೂಪದಲ್ಲಿ ವಿಸ್ತಾರಗೊಳ್ಬೋದು. ಸೊ ವೈ ನಾಟ್ 2 ಫಾರ್ಮ್ಸ್? 2 ಕಡೆ ಪ್ರಕಟನಾದ ಒಟ್ಟಿಗೆ. ಇಲ್ಲಿ ಯಶೋಧ ತಾಯಿಗೆ ಗೊತ್ತಾಗಲಿಲ್ಲ ಗಂಡು ಮಗು ಹುಟ್ಟಿತ್ತೋ ಹೆಣ್ಣು ಮಗು ಹುಟ್ಟಿತ್ತೋ ಅಂತ. ಕಣ್ಣು ತೆಗೆದು ನೋಡಿದ ಮೇಲೆ ಗೊತ್ತಾಗ್ತೀವಿ ಗಂಡು ಮಗು ಇದೆ ಅಂತ. ಸೊ ಮರುದಿನ, ಗೋಕುಲಾಷ್ಟಮಿ ಮರುದಿನ ನಂದೋತ್ಸವವನ್ನು ಆಚರಿಸ್ತಾರೆ. ಎಲ್ಲ ನಂದ ಗೋಕುಲದ ಎಲ್ಲ ನಿವಾಸಿಯರನ್ನು ಕರೆದು ದಾನವನ್ನು ಕೊಟ್ಟು ಒಂದು ಹಬ್ಬ ಆಚರಣೆ ಆಯಿತು. ನಂದಕ್ಕೆ ಆನಂದ ಭಯೋ ಜೈ ಕನಯ್ಯ ಲಾಲ್ ಕಿ, ಜೈ ಕನಯ್ಯ ಲಾಲ್ ಕಿ, ಜೈ ಕನಯ್ಯ ಲಾಲ್ ಕಿ, ಜವಾನೋं को हाथी घोड़ा बूढ़ों को पालकी, ಜೈ ಕನಯ್ಯ ಲಾಲ್ ಕಿ, ಜೈ ಕನಯ್ಯ ಲಾಲ್ ಕಿ. ಸೊ ವೃಂದಾವನದಲ್ಲಿ ಈ ರೀತಿ ಹಾಡ್ತಾರೆ, ನಂದಕ್ಕೆ ಆನಂದ ಭಯೋ ಜೈ ಕನಯ್ಯ ಲಾಲ್ ಕಿ. ಸೊ ದೇ ಆರ್ ವೆರಿ ಹ್ಯಾಪಿ. ಎಲ್ಲರಿಗೂ ತುಂಬ ಸಂತೋಷ ಆಯಿತು. ರೈಟ್, ನಂದ ಮಹಾರಾಜರು ಎಲ್ಲರಿಗೂ ದಾನ ಕೊಡ್ತಾಯಿದ್ರು. ಕೆಲವರಿಗೆ ಕುದುರೆ, ಕೆಲವರಿಗೆ ಆನೆ, ಕೆಲವರಿಗೆ ಹಸುಗಳನ್ನು ದಾನ ಕೊಡ್ತಾಯಿದ್ರು, ಕೆಲವರಿಗೆ ಪಾಲಿಕೆ ದಾನ ಕೊಡ್ತಾಯಿದ್ರು, ಎಲ್ಲರೂ ಬರ್ತಾಯಿದ್ರು. ಹಬ್ಬ ಆಚರಣೆ ನಡೀತಾ ಇತ್ತು. ಸೊ ಈ ರೀತಿ ಕೃಷ್ಣ ಹುಟ್ಟಿದ ಮೇಲೆ ಅಲ್ಲಿ ಒಂದು ದಿನ ಗರ್ಗಾಚಾರ್ಯರು ಬರ್ತಾರೆ ನಂದ ಮಹಾರಾಜನ ಮನೆಗೆ. ಆ್ಯಕ್ಚುಲಿ ವಸುದೇವನೇ ಕಳಿಸಿದ್ದು. ಗರ್ಗಾಚಾರ್ಯರಲ್ಲಿ ಹೋಗಿ ನೋಡಿ ಹೇಗಿದೆ ನನ್ನ ಮಗ ಹೇಗಿದ್ದಾನೆ ಅಂತ. ಸೊ ಗರ್ಗಾಚಾರ್ಯರು ಬಂದಾಗ ನಾಮಕರಣ ಮಾಡಬೇಕಲ್ಲ, ಮಗು ಹುಟ್ಟಿದ ನಾಮಕರಣ ಮಾಡಬೇಕು. ನಾಮಕರಣ ಒಳ್ಳೆ ಅದ್ಧೂರಿಯಿಂದ ಮಾಡ್ತಾರೆ. ಆದರೆ ನಂದನಿಗೆ ಭಯ ಇತ್ತು, ನನ್ನ ಮನೆಯಲ್ಲಿ ಮಗು ಹುಟ್ಟಿದೆ ಅಂತ ಗೊತ್ತಾಗ್ಬಿಟ್ರೆ ಕಂಸ ಕಳಿಸ್ಬಿಡ್ತಾನೆ ಯಾರನ್ನಾದರೂ. ಅದಕ್ಕೆ ಸೀಕ್ರೆಟಾಗಿ ಗೋಶಾಲೆಯಲ್ಲಿ ಕೇವಲ ನಂದ ಮಹಾರಾಜರು, ಯಶೋಧ ತಾಯಿ, ಗರ್ಗಾಚಾರ್ಯರು ಮತ್ತು ಮಗು, ಅಲ್ಲಿ ನಾಮಕರಣ ನಡೀತು ಗೋಶಾಲೆಯಲ್ಲಿ. ಆಗ ಗರ್ಗಾಚಾರ್ಯ ಹೇಳ್ತಾರೆ, ನಿನ್ನ ಮಗ ತುಂಬ ವಿಶೇಷ, ನಾರಾಯಣನ ಕೃಪೆಯನ್ನು ಪಡೆದಿದ್ದಾನೆ, ನಿಮ್ಮ ವೃಂದಾವನವನ್ನು ಎಲ್ಲ ವಿಪತ್ತುಗಳಿಂದ ರಕ್ಷಣೆ ಮಾಡ್ತಾನೆ. ಮತ್ತು ಇವನು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಬಂದಿದ್ದಾನೆ. ರೈಟ್, ಶುಕ್ಲೋ ರಕ್ತಸ್ ತಥಾಪೀತ ಇದಾನಿಂ ಕೃಷ್ಣತಾಂ ಗತಃ. ರೈಟ್, ಸತ್ಯಯುಗದಲ್ಲಿ ಶುಕ್ಲವರ್ಣ ಬಿಳಿ ಬಣ್ಣ, ಶುಕ್ಲೋ ರಕ್ತ ತ್ರೇತಾಯುಗದಲ್ಲಿ ಕೆಂಪು ಬಣ್ಣ, ಕಲಿಯುಗದಲ್ಲಿ ಹಳದಿ ಬಣ್ಣ, ಇದಾನೀಂ ಕೃಷ್ಣತಾಂ ಗತಃ ದ್ವಾಪರಯುಗದಲ್ಲಿ ಕೃಷ್ಣವರ್ಣ. ಕೃಷ್ಣ ಅಂತಂದರೆ ಕಪ್ಪು ಅಂತ ಅರ್ಥ. ಕೃಷ್ಣ ಅಂದರೆ ಕೃಷ್ಣನ ಹೆಸರು, ಬಟ್ ಬಣ್ಣದಲ್ಲಿ ಕೃಷ್ಣ ಅಂತಂದರೆ ಕಪ್ಪು ಅಂತ ಅರ್ಥ, ಕಪ್ಪು ಅಥವಾ ಶ್ಯಾಮವರ್ಣ. ಇದಾನಿಂ ಕೃಷ್ಣತಾಂ ಗತಃ. ಸೊ ಈ 4 ರೀತಿಯಲ್ಲಿ ಪ್ರಕಟನಾಗ್ತಾನೆ.
ಸೊ ನಿಮ್ಮ ವೃಂದಾವನವನ್ನು ಕಾಪಾಡ್ತಾನೆ ಅಂತ ಹೇಳಿ ಗರ್ಗಾಚಾರ್ಯರು ಅಲ್ಲಿಂದ ಹೋಗ್ತಾರೆ. ಸೊ ಅಂದಿನಿಂದ ಕೃಷ್ಣ ಕೃಷ್ಣ ಅಂತ ಅವರಿಗೆ ಹೆಸರು ಕರೀತಾಯಿದ್ರು. ಸೊ ಕೃಷ್ಣ ಕೇವಲ 1 ತಿಂಗಳು ಇದ್ದಾಗ ಪೂತನ ರಾಕ್ಷಸಿ ಬರ್ತಾಳೆ, ಬಂದು ಹುಡುಕ್ತಾಳೆ. ಗೊತ್ತಾಯಿತು ಈ ನಂದ ಮಹಾರಾಜರ ಮನೆಯಲ್ಲಿ ಒಂದು ಶಿಶು ಹುಟ್ಟಿದೆ. ಸೊ ಅವಳು ಸುಂದರವಾದ ಅಪ್ಸರೆಯ ರೂಪವನ್ನು ಧರಿಸಿಕೊಂಡು ಬರ್ತಾಳೆ. ಸಾಕ್ಷಾತ್ ಲಕ್ಷ್ಮೀ ಥರ ಕಾಣಿಸ್ತಾ ಇದ್ಲು. ಆ ಮನೆಯನ್ನು ಪ್ರವೇಶ ಮಾಡ್ತಾಳೆ. ಯಾರೂ ಅವರನ್ನು ನಿಲ್ಲಿಸಲಿಲ್ಲ. ಯಾಕೆಂದರೆ ನಂದ ಭವನದಲ್ಲಿ ಯಾರಾದರೂ ಬರ್ಬೋದಿತ್ತು. ಎಲ್ಲ ಬ್ರಜವಾಸಿಯರು ಬಂದು ಕೃಷ್ಣನಿಗೆ ಹಾಲು ಉಣಿಸ್ತಾ ಇದ್ದರು. ಎಲ್ಲರೂ ಕೃಷ್ಣನನ್ನು ತನ್ನ ಮಗನ ಥರನೇ ನೋಡ್ಕೊತಾ ಇದ್ದರು. ಅಂತಹ ಭಾವನೆ ಇತ್ತು. ಸೊ ಇವಳು ಕೂಡ ಬರ್ತಾಳೆ. ಬಂದು ನೋಡ್ತಾಳೆ, ಕೃಷ್ಣ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಕೃಷ್ಣ ಕಣ್ಣು ಮುಚ್ಕೊಂಡಿದ್ದಾನೆ. ಆ ತೊಟ್ಟಿಲನ್ನು ಕೃಷ್ಣ ಯಾಕೆ ಕಣ್ಣು ಮುಚ್ಕೊಂಡಿದ್ದ? ಆಚಾರ್ಯರು ಹಲವಾರು ಕಾರಣಗಳನ್ನು ಕೊಡ್ತಾರೆ. ಮೊದಲು ಬರುವ ರಾಕ್ಷಸಿ ಅದು ಕ್ಷತ್ರಿಯರು ಹೆಣ್ಮಕ್ಳನ್ನು ಕೊಲ್ಲೋದಿಲ್ಲ. ಯುದ್ಧದಲ್ಲಿ ಗಂಡಸರು ಜೊತೆ ಯುದ್ಧ ಮಾಡ್ತಾರೆ. ಸೊ ಇವಳನ್ನು ಕೊಲ್ಲಬೇಕಾ ಫಸ್ಟು? ರಾಮಚಂದ್ರರು ಹಾಗೇನೆ. ಫಸ್ಟ್ ಯಾರನ್ನು ಕೊಂದರು? ಫಸ್ಟ್ ಕೊಂದ ರಾಕ್ಷಸಿ ಯಾರು? ತಾಟಕ. ಸೊ ತಾಟಕ ರಾಕ್ಷಸಿಯನ್ನು ಕೊಲ್ಲಬೇಕಾಯಿತು. ಹಾಗಾಗಿ ಸಂಕೋಚ ಆಯಿತು ರಾಮಚಂದ್ರರು ಕೂಡ. ವಿಶ್ವಾಮಿತ್ರ ಹೇಳಿದ್ರೆ ಇಲ್ಲ ಕೊಲ್ಲು ನೀನು. ಮತ್ತು ಕೃಷ್ಣ ಯೋಚನೆ ಮಾಡ್ತಾನೆ, ನಾನು ಕಣ್ಣು ತೆಗೆದು ನೋಡಿಬಿಟ್ರೆ ಇವಳು ಪವಿತ್ರಲಾಗಿಬಿಡ್ತಾಳೆ, ಇವಾಗ ಮಿಷನ್ ಫೇಲ್ ಆಗ್ತದೆ. ರೈಟ್. ಸೊ ಈ ರೀತಿ ಹಲವಾರು ಕಾರಣಗಳಿಂದ ಕೃಷ್ಣ ಕಣ್ಣು ಮುಚ್ಕೊಂಡಿದ್ದ. ಆಗ ಪೂತನ ರಾಕ್ಷಸಿ ಕೃಷ್ಣನ ಎತ್ಕೊತಾಳೆ. ಎತ್ಕೊಂಡು ಸ್ತನಪಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ತನದ ಮೇಲೆ ಏನು ಕಾಲಕೂಟ ವಿಷವನ್ನು ಹಚ್ಕೊಂಡಿದ್ಲು. ಸೊ ದಟ್ ವರ್ಸ್ ಇನ್ 3rd canto ಭಾಗವತಂ. ಸ್ತನಕಾಲಕೂಟಂ ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಗಾಂಸಯಾಪಾಯದಪ್ಯಸಾಧ್ವಿ ಲೇಬೇ ಗತಿಂ ದಾತೃಚಿತಂ ತತೋನ್ಯಾಂ ಕಂ ವಾ ದಯಾಲುಂ ಶರಣಂ ವೃಜೇಮ. ಸೊ ಕೃಷ್ಣ ಆ ವಿಷವನ್ನು ಕುಡ್ದ, ಹಾಲನ್ನು ಕುಡಿದ ಮೇಲೆ ಪ್ರಾಣವನ್ನು ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಆಗ ಪೂತನಿ ರಾಕ್ಷಸಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅವಳು ಹೊರಗಡೆ ಓಡಿ ಹೋಗ್ತಾಳೆ. ಓಡಿ ಹೋಗಿ ಅವಳು ಒರಿಜಿನಲ್ ರೂಪವನ್ನು ತೊಗೊತಾಳೆ. ಅವಳು ಒರಿಜಿನಲ್ ರೂಪ ಎಷ್ಟಿತ್ತು? 12 ಮೈಲ್ ಉದ್ದ. 12 ಮೈಲ್ ಉದ್ದ. ಸೊ ಅವಳು ಓಡಿ ಹೋಗಿ ಊರಿನ ಹೊರಗಡೆ ಓಡಿ ಹೋಗ್ತಾಳೆ. ಕೃಷ್ಣ ಆ್ಯಕ್ಚುಲಿ ಅವಳನ್ನು ಊರಿನ ಹೊರಗಡೆ ಕಂಸನ ಒಂದು ಉದ್ಯಾನದ ಕಡೆ ಓಡಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಪ್ರಾಣವನ್ನು ಕುಡಿದಾಗ ಪೂತನ ರಾಕ್ಷಸಿ ಅಲ್ಲಿ ಬಿದ್ದುಬಿಡ್ತಾಳೆ. ಕಂಸನ ಉದ್ಯಾನದ ಮೇಲೆ ಬಿದ್ದುಬಿಡ್ತಾಳೆ. ಅಲ್ಲಿರುವಂಥ ಹಣ್ಣು ಹೂ ಎಲ್ಲ ನಾಶವಾಯಿತು. ನಂದ ಮಹಾರಾಜರು ಆ ದಿನ ಅಲ್ಲಿ ಇರಲಿಲ್ಲ. ನಂದ ಮಹಾರಾಜರು ಕಂಸನಿಗೆ ಅಡ್ವಾನ್ಸ್ ಟ್ಯಾಕ್ಸ್ ಕೊಡೋದಕ್ಕೆ ಹೋಗಿದ್ದರು. ಕಂಸ ಇಲ್ಲಿ ಬರ್ಕೊಡೋದು, ಸುಮ್ಮನೆ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ನೆಪದಿಂದ ಇಲ್ಲಿ ಯಾರನ್ನಾರು ಕಳಿಸ್ಬಿಟ್ರೆ ಇಲ್ಲಿ ಎಲ್ಲ ಗುಪ್ತಚರರು ಬಂದು ನೋಡಿ ಅವ್ರಿಗೆ ಮಾಹಿತಿ ಕೊಟ್ಬಿಟ್ರೆ, ಸೊ ಕಂಸ ಇಲ್ಲಿ ಬರಬಾರ್ದು. ಅದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕೊಡೋದಕ್ಕೆ 1 ವರ್ಷ ಟ್ಯಾಕ್ಸ್ ಕೊಡೋದಕ್ಕೆ ಅಲ್ಲಿ ಹೋಗಿ ಕಂಸನಿಗೆ ಕೊಟ್ಟು ವಸುದೇವನನ್ನು ಭೇಟಿಯಾಗಿ ಅವರು ವಾಪಸ್ ಬರ್ತಾಯಿದ್ರು. ವಸುದೇವ ಹೇಳ್ತಾನೆ, ಏನೋ ಡೇಂಜರ್ ಆಗೋದಿದೆ, ಬೇಗ ಹೋಗು ನೀನು, ನಿನ್ನ ಮಗ ಕೃಷ್ಣ ಹೇಗಿದ್ದಾನೆ ನೋಡು, ಬೇಗ ಹೋಗು ನೀನು, ಏನೋ ಡೇಂಜರ್ ಇದೆ ಅಲ್ಲಿ ಅಂತ. ವಸುದೇವ ನನ್ನ ಮಗ ಕೃಷ್ಣ ಅಂತ ಹೇಳಿಲ್ಲ, ನಿನ್ನ ಮಗನಿಗೆ ಏನೋ ಡೇಂಜರ್ ಇದೆ, ಬೇಗ ಹೋಗು ಅಂತ. ಸೊ ನಂದ ಮಹಾರಾಜರು ವಾಪಸ್ ಬರುವಾಗ ನೋಡ್ತಾರೆ, ದೊಡ್ಡ ದೇಹ ಅಲ್ಲಿ ಬಿದ್ದಿದೆ, ಸತ್ತೋಗಿದ್ದಾಳೆ. ಮತ್ತು ಅವಳ ಸ್ತನದ ಮೇಲೆ ಕೃಷ್ಣ ಆಟಾಡ್ತಾ ಇದ್ದಾನೆ, ರೈಟ್, ಮಲಗಿದ್ದಾನೆ. ಸೊ ತಾಯಿ ಮಗುವನ್ನು ಎತ್ಕೊಂಡ್ಬರ್ತಾಳೆ. ಬಂದು ಗೋಮೂತ್ರ ಗೋಬರ್ ಅದನ್ನೆಲ್ಲ ಲೇಪ ಮಾಡಿ ಸ್ನಾನ ಮಾಡಿಸ್ತಾಳೆ, ರೈಟ್. ದಟ್ ಇಸ್ ಶುಭ, ಇಟ್ಸ್ ಆಸ್ಪೀಷಿಯಸ್. ಸೊ ನಂತರ ನಂದ ಮಹಾರಾಜ್ ಹೇಳ್ತಾನೆ, ವಸುದೇವ ತ್ರಿಕಾಲಜ್ಞ, ಅವನಿಗೆ ಗೊತ್ತಿತ್ತು ಏನಾಗ್ತದೆ ಅಂತ. ಸೊ ಅವನು ಕಾಪಾಡಿದ ಅಂತ ಹೇಳ್ತಾರೆ. ಸೊ ನಂತರ ಆ ಪೂತನ ರಾಕ್ಷಸಿಯ ಅಂಗವನ್ನು ತುಂಡು ಮಾಡಿ ಅದನ್ನು ಸುಡ್ತಾರೆ. ಅದು ಶವವನ್ನು ಸುಟ್ಟಾಗ ದುರ್ಗಂಧ ಬರಬೇಕು, ಆದರೆ ಇವಳ ಶರೀರವನ್ನು ಸುಟ್ಟಾಗ ಸುಗಂಧ ಬಂತು. ಯಾಕೆಂತಂದರೆ ಕೃಷ್ಣನ ಸ್ಪರ್ಶದಿಂದ ಅವಳ ದೇಹ ಪವಿತ್ರವಾಗಿತ್ತು. ಹೇಗೆ ಅಗುರು ಕಡ್ಡಿಯನ್ನು ಸುಟ್ಟಾಗ ಹೇಗೆ ಸುಗಂಧ ಬರ್ತದೆ, ಅದೇ ರೀತಿ ಇಲ್ಲಿ ಸುಗಂಧ ಬರ್ತಾಯಿತ್ತು ಅಂತ ಆಚಾರ್ಯ ಹೇಳ್ತಾರೆ. ಸೊ ಈ ರೀತಿ ಪೂತನ ರಾಕ್ಷಸಿಯನ್ನು ಕೃಷ್ಣ ಕೊಂದು ಅವಳಿಗೆ ತಾಯಿ ಸ್ಥಾನವನ್ನು ಕೊಟ್ಟುಬಿಟ್ಟ. ಸೊ ಇಂತಹ ರಾಕ್ಷಸಿಗೆ ತಾಯಿ ಸ್ಥಾನವನ್ನು ಕೊಟ್ಟರೆ ವೃಂದಾವನದ ಗೋಪಿಕೆಯರು ಮತ್ತು ಹಸುಗಳಿಗೆ ಎಂಥ ಸ್ಥಾನ ಕೊಡಲಿಕ್ಕಿಲ್ಲ ಕೃಷ್ಣ ಅಂತ ಶುಕದೇವ ಗೋಸ್ವಾಮಿಯರು ಹೇಳ್ತಾರೆ. ಸೊ ಈ ರೀತಿ ಕೃಷ್ಣನ ಲೀಲೆ, ಅದ್ಭುತ ಲೀಲೆಗಳು ಈಗ ಪ್ರಾರಂಭವಾಗಿವೆ.
ಸೊ ನಾಳೆ ನಾವು ಇನ್ನಿಷ್ಟು ವೃಂದಾವನದ ಲೀಲೆಗಳನ್ನು ನೋಡೋಣ. ವೃಂದಾವನ ಲೀಲೆ, ದ್ವಾರಕಾ ಲೀಲೆ. ಸೊ ಟುಮಾರೋ ವಿಲ್ ಡೂ ಓನ್ಲಿ ಕೃಷ್ಣ ಲೀಲೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು 5 ನಿಮಿಷ ನಾಮ ಸಂಕೀರ್ತನೆ ಮಾಡಿ ನಂತರ ತಾವೆಲ್ಲರೂ ಪ್ರಸಾದವನ್ನು ತಗೊಳ್ಳಿ.